ಯಾರ ಮಕ್ಕಳು ಟಿವಿ ನೋಡೋದಿದ್ದೀರ? ಅನಗ ಹೋಗು. ಓಕೆ ಸುಮೇಧ, ಟಿವಿ ನೋಡ್ತೀಯಾ? ಅವ್ರು ಬರ್ತಾ ಇದಾರೆ, ಟಿವಿ ಹಾಕ್ತಾರೆ. ಸರಸ್ವತಿ ಬಂದ್ರ ನಾವು ಹುಡುಕ್ತಾ ಇದ್ವಿ, ಎಲ್ಲೂ ಬಂದಿಲ್ಲ. ನಾವು ಟಿವಿ ನೋಡ್ತಾ ಇದ್ವಪ್ಪ ಸರಸ್ವತಿನ. ಭಾರಿ ಟಿವಿ ಸೇಫ್ಟಿ ನೋಡ್ಕೊಳ್ಕೊ. ಟಿವಿ ಹಾಕ್ತಾ ಬನ್ನಿ ಮನೆಗೆ ಹೋಗ್ಬೇಕು. ಮಾಡ್ಬಿಡ ಕೃಷ್ಣ ಹೇಳು. ರಾಘವೇಂದ್ರ ಕವನೆ ಇಸ್ ಮಾಡಪ್ಪ. ಈಗ ಸರಸ್ವತಿಯವರ ಸ್ವಾಗತದಿಂದ ನಂತರ ದೀಪಾ ಅವರ ದೇವತಾ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಭಗವತ್ ಭಕ್ತರಿಗೂ ಇಂದಿನ ಭಕ್ತಿಪೂರ್ವಕ ಸಂಜೆಗೆ ಆದರದ ಸ್ವಾಗತ, ಸುಸ್ವಾಗತ. ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಅರಳುಮಲ್ಗೆ ಪಾಸಾತಿಯವರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದ. ಇದು ಬಹಳ ಕಷ್ಟಕರವಾದ ವಿಷಯ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡುತ್ತಾ ಹೋದ್ರೆ 3 hours 4 hours 5 hours ಹೇಳಿದ್ರು ಸಾಲದು. ಅಷ್ಟು ಕಷ್ಟಕರವಾದ ಕೆಲಸ. ಅಷ್ಟೊಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮತ್ತೆ ನಮ್ಮ ದಾಸ ಸಾಹಿತ್ಯದ ಒಂದು ರಾಯಭಾರಿಯಾಗಿ ವಿಶ್ವವ್ಯಾಪಕರಾಗಿ ಎಲ್ಲ ಕಡೆ ತಗೊಂಡು ಹೋಗ್ತಿದ್ದಾರೆ. ನಾನು ಹಿಂದೊಮ್ಮೆ ಒಂದು ಸಲ ಹೇಳಿದ್ದೆ, ಹೇಗೆ ಅರ್ಜುನ ಆ ಪಾರ್ಥ ಸಾರಥಿಗೆ ಕೃಷ್ಣ ಸಾರಥಿಯಾಗಿ ಹೇಗೆ ರಥವನ್ನ ಹೊರಡಿಸ್ಕೊಂಡು ಒಂದು ಸಂದೇಶ ಇಟ್ಕೊಂಡು ಹೊರಟಿದ್ನೋ, ಹಾಗೆ ಈ ಕಲಿಯುಗದಲ್ಲಿ ಈ ಪಾರ್ಥ ಸಾರಥಿಯವರು ನಮಗೆ ಸಾರಥಿಯಾಗಿ ವಿಶ್ವ ವ್ಯಾಪಕದ ಕಡೆ ತಗೊಂಡು ಹೋಗ್ತಾ ದಾಸ ಸಾಹಿತ್ಯವನ್ನ ಪ್ರತಿ ಮನೆಗೂ ಮನಕ್ಕೂ ಮುಟ್ಟೋ ಹಾಗೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಹೊರಟಿದ್ದಾರೆ. ಅಂಥವರ ಬಾಯಲ್ಲಿ ದಾಸ ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ಭಾಗವತದ ಬಗ್ಗೆ ಆಗಲಿ ಅಥವಾ ಸುಂದರಕಾಂಡದ ಬಗ್ಗೆ ಆಗಲಿ ಅಥವಾ ವಿಷ್ಣು ಸಹಸ್ರನಾಮದ ವಿಶೇಷತೆಯನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ನಿಜಕ್ಕೂ ಧನ್ಯರು ಅಂತ ನಾವು ಭಾವಿಸ್ತೇನೆ. ಇವರಿಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಶತಮಾನದ ಸಾಧಕ ಯಾರು ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ಬರುವಂತಹ ಉತ್ತರ ಡಾಕ್ಟರ್ ಅರಳುಮಲ್ಗೆ ಪಾಸಾತಿಯವರು ಅಂತ. ನಾವು ಯಾವುದೇ ಒಂದು ಸಾಧನೆ ಹತ್ರಕ್ಕೆ ಮುಖ ಕೂಡ ಮಾಡಿಲ್ಲ. ಹಾಗಿದ್ದಾಗ ಇವರು ಈ ಶತಮಾನಕ್ಕೇನೆ ಒಂದು ಸಾಧನೆ ಹತ್ರ ಹೊರಟಿದ್ದಾರೆ ಅಂತಂದ್ರೆ ನಾವು ಬಹಳ ಪುಣ್ಯವಂತರು ಅಂತ ನನ್ನ ಭಾವನೆ. ಆಮೇಲೆ ಬರೀ ನಮ್ಮಗಳಿಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಜನಾಂಗ, ನಮ್ಮ ಮುಂದಿನ ಯುವ ಪೀಳಿಗೆ ಅಥವಾ ಪೀಳಿಗೆ, ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಬೇಕಾಗುವಂತಹ ಒಂದು ದೊಡ್ಡ ಅಮೂಲ್ಯವಾದ ಆಸ್ತಿಯನ್ನ ನಮ್ಗೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೆ ದಾಸ ಸಾಹಿತ್ಯ ಆದ ತಕ್ಷಣ ನಮ್ಗೆ ತಲೆಗೆ ಬರೋದೇನೆ ಆ ದಾಸರು, ಆ ಗೋಪಾಲ ಬುಟ್ಟಿ ಮತ್ತು ಒಂದು ತಂಬೂರಿ ಅದನ್ನ ಹಿಡ್ಕೊಂಡು ಬೀದಿಗಳಲ್ಲಿ ದಾಸ ಸಾಹಿತ್ಯವನ್ನ ಹೇಳ್ಕೊಳ್ತಾ ಹೊರಟಿದ್ದಾರೆ. ಅಂತಹ ದಾಸ ಸಾಹಿತ್ಯವನ್ನ
ಡಾಕ್ಟರ್ ಅರುಣಮಲ್ಗೆ ಪಾರ್ಥಸಾರಥಿಯವರು ವಿಶ್ವವ್ಯಾಪಕರಾಗಿ ಎಲ್ಲ ಕಡೆ ವ್ಯಾಪ್ತವಾಗುವಂತೆ ಮಾಡಿ ಅರ್ಥಪೂರ್ಣವಾಗಿ ಮತ್ತು ಪ್ರಭಾವಪೂರ್ಣವಾಗಿ ಎಲ್ಲ ಕಡೆ ವ್ಯಾಪಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಒಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ವಿಕಿಪೀಡಿಯಾಲಿ ಟಾಪ್ 150 ಇತಿಹಾಸಜ್ಞರು ಅಂತ ಹೇಳ್ಬೇಕಾದ್ರೆ ಆ ಲಿಸ್ಟ್ ಅಲ್ಲಿ ಇವರು ಕೂಡ ಸೇರ್ತಾರೆ. ಅಷ್ಟು ಪ್ರಭಾವಶಾಲಿಯಾದ ಮಾತುಳ್ಳಂತವರು ಡಾಕ್ಟರ್ ಅರುಣಮಲ್ಗೆ ಪಾರ್ಥಸಾರಥಿಯವರು. ಇವರಿಗೆ ವಿಶ್ವ ಮಾಧ್ವ ಸಂಘದಿಂದ, ವಾಷಿಂಗ್ಟನ್ DC ವಿಶ್ವ ಮಾಧ್ವ ಸಂಘದಿಂದ ವಾಸುಮೂರ್ತಿ ಅವರ ನೇತೃತ್ವದಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿದೆ. ಇದಲ್ಲದೆ ಕಾವೇರಿ ಕನ್ನಡ ಸಂಘದಿಂದ ಅಂತಾರಾಷ್ಟ್ರೀಯ ಗೌರವವಾದ ಹರಿದಾಸ ಸಾಹಿತ್ಯ ಚಕ್ರವರ್ತಿ ಅನ್ನೋ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಆರಿಜೋನಾ ಕನ್ನಡ ಸಂಘದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕೂಡ ಇವರು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಗೌರವವನ್ನು ಸ್ವೀಕರಿಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋಲಿರುವಂತಹ ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಪಾರ್ಥಸಾರಥಿಯವರು, ಅವರು ಇನ್ನೊಬ್ರು ಪಾರ್ಥಸಾರಥಿ. ಅವರು ಈ ಪಾರ್ಥಸಾರಥಿಗೆ ಏನಂತ ಹೇಳ್ತಾರೆ ಅಂತಂದ್ರೆ, ಜ್ಞಾನಪೀಠ ಪ್ರಶಸ್ತಿಗೆ ಇವರು ಭಾಜನರಾಗಬೇಕು ಅಂತ ತಮ್ಮ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಇವರು ಅನೇಕ ಅಕ್ಟೋಬರ್, ಈಗ ನಾವೇನಾಗುತ್ತೆ ಅಂದ್ರೆ ಹೊರಗಡೆ ಹೋಗೋದಕ್ಕೆ ಅಯ್ಯೋ ಚಳಿ ಚಳಿ ಅಂತ ಸ್ವೆಟರ್ ಹಾಕೊಂಡು ಬರ್ತೀವಿ. ಹಾಗಿದ್ದಾಗ ಇವರು ಆ ಕಡೆ ಈಸ್ಟ್ ಕೋಸ್ಟ್ ಅಲ್ಲಿ ಅಂತ ಕೊರೆಯೋ ಚಳಿಯಲ್ಲಿ -25 ಡಿಗ್ರಿ -30 ಡಿಗ್ರಿ ಅಂತಹದ ಸಂದರ್ಭದಲ್ಲೂ ಕೂಡ ಬಹಳ ಅಮೋಘವಾಗಿ ತಮ್ಮ ಪ್ರವಚನಗಳನ್ನು ನೀಡಿದಾಗ ತುಂಬಾ ಜನಗಳು ಎಲ್ಲೆಲ್ಲೋ ಬೇರೆ ಬೇರೆ ಊರುಗಳಿಂದ ಆ ಕೊರೆಯೋ ಚಳಿಯಲ್ಲೂ ಕೂಡ ಇವರು ಪ್ರವಚನ ಕೇಳೋದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಇವರ ವ್ಯಕ್ತಿತ್ವ ಏನು ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮತ್ತು ಹೀಗೆ ಹರಿದಾಸ, ಈಗ ಇವರು ಆಗ್ಲೇ ಇಲ್ಲೇ ನಿಮ್ಗೆ ಕಣ್ಣು ಕಾಣ್ತಾ ಇದೆ, ಇವರು 10,000 ದೇವರ ನಾಮದ ಪುಸ್ತಕ, ಒಂದೇ ವರ್ಷದಲ್ಲಿ 10,000 ದೇವರ ನಾಮಗಳನ್ನ ಬರೆದಿರುವಂತಹ ಒಂದು ಪುಸ್ತಕ. ಮತ್ತು ಮಾನವ ಜನ್ಮ ದೊಡ್ಡದು, ಅದು ಇತ್ತೀಚಿನ ಅವರ ಬಿಡುಗಡೆ. ಮಾನವ ಜನ್ಮ ದೊಡ್ಡದು, ಅದು 600 ಪೇಜ್ಗಳಾಗುತ್ತೆ. ಮತ್ತೆ ಹರಿದಾಸ ದಾಸ ಸಾಹಿತ್ಯ ಸಾಗರ ಅನ್ನೋದೊಂದು ಪುಸ್ತಕ, ಅದು 600 ಪೇಜು. ಹೀಗೆ ಈ ಮೂರನ್ನು ಕೂಡ ಒಂದೇ ವರ್ಷದಲ್ಲಿ ಮಾಡಿರುವಂತಹ ಏಕೈಕ ವ್ಯಕ್ತಿ ಸಾಹಿತಿ ಅಂತ ಹೇಳಿದ್ರೆ ಡಾಕ್ಟರ್ ಅರುಣಮಲ್ಗೆ ಪಾರ್ಥಸಾರಥಿಯವರು. ಇದನ್ನ ನಾನ್ ಹೇಳ್ತಿಲ್ಲ, ಇದನ್ನ ಈ ಮಾತನ್ನ ನಮ್ಮ ಸುವಿದ್ಯೇಂದ್ರ ತೀರ್ಥರು, ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥರು ಈ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಬಹಳ ಬೆಲೆಯುಳ್ಳಂತಹ ಮಾತು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಅರುಣಮಲ್ಗೆ ಪಾರ್ಥಸಾರಥಿಯವರು ಭಾಜನರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಅಂತ ಹೇಳ್ತೀನಿ. ಮತ್ತೆ ಪ್ರತಿಷ್ಠಿತ ತಿರುಪತಿಯ ಪ್ರತಿಷ್ಠಿತ TTD ಅದಕ್ಕೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಕೂಡ ಇವರು ಸಲಹಾ ಮಂಡಳಿಯ ಸದಸ್ಯರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹೀಗೆ ಯಾವುದೇ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ ಹಾಗೆ ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಅಲ್ಲಿ ಒಂದು ದಾಸ ಸಾಹಿತ್ಯವನ್ನು ಕಾಣ್ತಾ ಅವರು ವಿಶ್ವವ್ಯಾಪಕರಾಗಿ ಒಂದು ಮನೆ ಮನೆಗೂ ಮುಟ್ಟೋ ಹಾಗೆ ತಮ್ಮ ಅತ್ಯಂತ ಅಮೋಘವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಡಾಕ್ಟರ್ ಅರುಣಮಲ್ಗೆ ಪಾರ್ಥಸಾರಥಿ ಬಾಯಿಂದ ಇವತ್ತಿನ ದಿನ ನಾವು ನರಸಿಂಹಾವತಾರ ಅದನ್ನ ಕೇಳಲಿಕ್ಕೆ ನಾವು ನಿಜಕ್ಕೂ ನಾವು ಬಹಳ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಸೊ ಈಗ ಅವರು ಕೆಲವು ಇವರ ದೇವನಾಮ ಆದ ನಂತರ ಅವರು ತಮ್ಮ ಉಪನ್ಯಾಸ ಮಾಲಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಕೇಳಿ. ಗತಿಯೂ ನೀನೆ, ಸ್ಥಿತಿಯೂ ನೀನೆ, ಪತಿಯೂ ನೀನೆ, ಅತಿಹಿತ ಸ್ಥಿತಿಯೂ ನೀನೆ, ತಂದೆ ತಾಯಿಯೂ ನೀನೆ, ಬಂಧು ಬಳಗವು ನೀನೆ, ಕರುಣಾ ಸಿಂಧುವು ನೀನೆ, ಮಂದರಾದ್ರಿದರ ಪರಮಾನಂದ ಭರಿತನು ನೀನೆ.
ಶೇಷಾಚಲನಾಯಕ ಸಲಹಯ್ಯ ಶೇಷ ದೂರಿತ ದೂರಕ ಶೇಷಾಚಲನಾಯಕ ಸಲಹಯ್ಯ ಶೇಷ ದೂರಿತ ದೂರಕ ಮಕರಾಲಯ ಸದನ ಮಾಧವ ಮಕರ ಕುಂಡಲಕರಣ ಮಕರಾಲಯ ಸದನ ಮಾಧವ ಮಕರ ಕುಂಡಲಕರಣ ಮಕರ ಕೇತನ ತಾತ ಮಾಕಾಂತ ವಿಲಸಿತ ಮಕರ ಕೇತನ ತಾತ ಮಾಕಾಂತ ವಿಲಸಿತ ಮುಕುಟ ಕೌಸ್ತುಭ ಭೂಷಿತ ಮುಕುಟ ಕೌಸ್ತುಭ ಭೂಷಿತ ಮುಕುಂದ ಶೇಷಾಚಲ ನಾಯಕ ಸಲಹಯ್ಯ ಶೇಷ ದೂರಿತ ದೂರಕ ಸ್ವಾಮಿ ಪುಷ್ಕರಣಿ ವಾಸ ಮುಕುಂದ ಸಾಮಗಾಯನ ವಿಲಾಸ ಸ್ವಾಮಿ ಪುಷ್ಕರಣಿ ವಾಸ ಮುಕುಂದ ಸಾಮಗಾಯನ ವಿಲಾಸ ಸೋಮಾದ್ಯುಮಣಿ ನಯನಾಬ್ಜದುವರ್ಗಳ ಸೋಮಾದ್ಯುಮಣಿ ನಯನಾಬ್ಜದುವರ್ಗಳ ಶ್ಯಾಮ ಸಿರಿ ಭೂಲೋಲ ಶ್ಯಾಮ ಸಿರಿ ಭೂಲೋಲ ಮುಕುಂದ ಶೇಷಾಚಲ ನಾಯಕ ಸಲಹಯ್ಯ ಆಶೇಷ ದೂರಿತ ದೂರಕ ಸನ್ಮಾರ್ಗವ ತೋರಿಸೋ ಸಂತರ ಸನ್ನಿಧಾನದಲ್ಲಿರಿಸೋ ಸನ್ಮಾರ್ಗವ ತೋರಿಸೋ ಸಂತರ ಸನ್ನಿಧಾನದಲ್ಲಿರಿಸೋ ಶೂನ್ಯ ಭಾಗ್ಯವ ನೋಡಿ ಸಲಹಯ್ಯ ತಂದೆ ಶೂನ್ಯ ಭಾಗ್ಯವ ನೋಡಿ ಸಲಹಯ್ಯ ತಂದೆ ಪ್ರಸನ್ನ ವೆಂಕಟ ನಾಯಕ ಪ್ರಸನ್ನ ವೆಂಕಟ ನಾಯಕ ಮುಕುಂದ ಶೇಷ ಚಲನಾಯಕ ಸಲಹಯ್ಯ ಶೇಷ ದೂರಿತ ದೂರಕ ಶೇಷ ಚಲನಾಯಕ ಸಲಹಯ್ಯ ಶೇಷ ದೂರಿತ ದೂರಕ ಅಶೇಷ ದೂರಿತ ದೂರಕ ಅಶೇಷ ದೂರಿತ ದೂರಕ ಏಳು ಬೆಟ್ಟಗಳಲ್ಲಿ ಎಂದೆಂದು ನೆಲೆಸಿರುವ ಶ್ರೇಷ್ಠ ದೇವರ ದೇವ ಶ್ರೀನಿವಾಸನೇ ನೀ
ಬೆಟ್ಟದೊಡೆಯ ಶ್ರೀ 不地是年轻人，他 ಪಾರ್ಥಸಾರಥಿ ವಿಠಲ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಅಪ್ಪ ತಿರು ವೆಂಕಟೇಶನ ನಿರ್ದೋಷನೇ ಅಪ್ಪ ತಿರು ವೆಂಕಟೇಶನ ನಿರ್ದೋಷನೇ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಆಪಾದ ಮೌಳಿ ಎನ್ನೋಳು ಅಘಬಹಳ ಆಪಾದ ಮೌಳಿ ಎನ್ನೋಳು ಅಘಬಹಳ ಶ್ರೀಪತಿ ಕಾಯ್ದೆಯ ಉದದಿ ನಿಧೇಯ ಶ್ರೀಪತಿ ಕಾಯ್ದೆಯ ಉದದಿ ನಿಧೇಯ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಜಗದಾಗ ಹರನೆಂಬೋ ನಿನ್ನಯ ಬಿರುದು ಜಗದಾಗ ಹರನೆಂಬೋ ನಿನ್ನಯ ಬಿರುದು ತ್ರಿಗುಣಾತೀತನೆ ರಾಮನ ಗುಣಧಮನೆ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಇನ್ನೆನ್ನ ಕಲುಷ ವಾರಿಸೋ ಭವ ತೋರಿಸೋ ದೇವ 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 ಹಿಂದೆನ ಕಲುಷ ವಾರಿಸೋ ಭವ ತೋರಿಸೋ ಪ್ರಸನ್ನ ವೆಂಕಟರಮಣ ಭಯ ಶ್ರವಣ ಪ್ರಸನ್ನ ವೆಂಕಟರಮಣ ಭಯ ಶ್ರವಣ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಅಪ್ಪ ತಿರು ವೆಂಕಟೇಶನ ನಿರ್ದೋಷನೇ ಅಪ್ಪ ತಿರು ವೆಂಕಟೇಶನ ನಿರ್ದೋಷನೇ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ अबोधमौलिपर्यन्तं गुरूणां गतिं स्मरेत् योऽन्तःप्रविश्य मम वाचमिमां प्रसुप्तां सञ्जीवयद्य किल शक्तिधरस्वधाम्ना अन्याञ्च हस्तचरणश्रवणत्वगाधीन् प्राणान् नमो भगवते पुरुषाय तुभ्यम्
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वं रोगता जोग्यं वाक्पटुत्वं च हनुमत्स्मरणात् भवेत्। मातरमे मातरिष्वन् विरदलगुरोरापरिष्टाप्तबन्धो स्वामिन् सर्वान्तरात्मन् आजरचरितजन्ममृत्यामयानम् गोविन्दे देहभक्तिं भोज्य भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् अभ्रमं भङ्गरहितं मजडं विमलं सदा आनन्दतीर्थमुद्रं भजे भावति अनवालेडमोकोऽग्निजडमतिर्विजन्तुर्जायते प्राज्ञमौलि सकलवचनचेतो देवता भारती साममोचि निहतां सन्निधिं मानसे च चित्रैः गम्भीरैः मुनैर्खण्डिते गुरुभावं व्यञ्जयन्ती भाति श्रीजयतीर्थ अर्थिकल्पितकल्पोऽयं प्रत्यर्थिकजकेसरी व्यासतीर्थगुरुर्भूयात् अस्मदिष्टार्थसिद्धे तपो विद्याविरक्त्यादि सद्गुणोगाकराणां आदिराजगुरुन् वन्दे हयग्रीवदेवशर्यन् पूज्याय राघवेन्द्राय सत्यधर्मताय च वेदान्ताय नमतां कामदे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं त्रिनादितीम् अज्ञानतिमिरच्छेदं बुद्धिसम्पत्सायकं विज्ञानविमलं शान्तं विजयाख्यगुरुं भजे। माता नृसिंहश्च पिता नृसिंह भ्राता नृसिंहश्च सखा नृसिंह विद्या नृसिंह द्रविणं नृसिंह स्वामी नृसिंह सकलं नृसिंह हितो नृसिंह परतो नृसिंह यतो यतो ततो नृसिंह नृसिंहदेवा परं न किञ्चित् तस्मात् नृसिंहं योगं प्रपद्ये। अर्जनं भोगीजानां सर्जनं सर्वसम्पदां तर्जनं यमदूतानां हरेर्नामगर्जनम्। ಪರಮಾತ್ಮನ ನರಸಿಂಹದೇವರ ಪಾದ ಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಲಕ್ಷ್ಮೀ ದೇವಿಯ ವಾಯುದೇವರ ಸಮಸ್ತ ದೇವತೆಗಳ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಎಲ್ಲ ದೂತ ಅವಧೂತರಲ್ಲಿ ಸಂತ ಮಹಂತರಲ್ಲಿ ಎಲ್ಲ ಯತಿಕುಲ ತತಿಗಳಲ್ಲಿ ಯತಿಕುಲ ಪತಿಗಳಲ್ಲಿ ಎಲ್ಲ ಹರಿದಾಸರಲ್ಲಿ ಎಲ್ಲ ಭಾಗವತೋತ್ತಮರಿಂದ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ ನರಸಿಂಹದೇವರ ವ್ಯಾಖ್ಯಾನವನ್ನು ಶ್ರವಣ ಮಾಡಕ್ಕೆ ಬಂದಿರತಕ್ಕಂಥ ಎಲ್ಲ ಭಾಗವತ ಉತ್ತಮರಲ್ಲಿ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರವನ್ನು ಸಲ್ಲಿಸ್ತಾ ನರಸಿಂಹದೇವರ ಮಹಿಮೆ ಅದು ಅಚಿಂತ್ಯದ್ಭುತ ಮಹಿಮೆ. ಇಡೀ ಜಗತ್ತಿನಲ್ಲಿ ಇವತ್ತಿನವರೆಗೂ ಅನ್ಬ್ರೋಕನ್ ರೆಕಾರ್ಡ್ ಇದೆ. ದರ್ ಇಸ್ ಅನ್ ಅನ್ಬ್ರೋಕನ್ ರೆಕಾರ್ಡ್. ಏನಂದ್ರೆ 1.5 ಮುಹೂರ್ತ ಮಾತ್ರ ಬಂದು ಅವತಾರ ತಗೊಂಡಿರತಕ್ಕಂತಹದ್ದು ನರಸಿಂಹಾವತಾರ. 1.5 ಮುಹೂರ್ತ, ನಾಟ್ ಮೋರ್ ದೆನ್ 65 ಮಿನಿಟ್ಸ್. ಅದರ ಪ್ರಭಾವದ ಪ್ರವಾಹ ಯುಗಗಳಲ್ಲಿ 1.5 ಮುಹೂರ್ತ ಬಂದಿರತಕ್ಕಂತಹ ನರಸಿಂಹದೇವರ ಪ್ರಭಾವದ ಪ್ರವಾಹ ಯುಗಗಳಲ್ಲಿ ಹರಿದು ಇವತ್ತು ಕೂಡ ಜ್ವರ ಬರಲಿ, ಪ್ರಜ್ವರ ಬರಲಿ, ಕಷ್ಟದಲ್ಲಿರ್ಲಿ, ನಷ್ಟದಲ್ಲಿರ್ಲಿ, ಸಂಕಷ್ಟದಿರ್ಲಿ, ವಿಚಿತ್ರ ಇರಲಿ, ಬವಣೆ ಇರಲಿ, ದುಃಖ ಇರಲಿ, ದುಗುಡಿರ್ಲಿ, ದುರ್ರಂತಿರ್ಲಿ, ದುಮ್ಮಾನಿರ್ಲಿ, ಬೇಕಾದಿರ್ಲಿ, ನರಸಿಂಹದೇವರ ಸ್ಮರಣೆ ಮಾಡ್ತು ಅಂದ್ರೆ ಸಂರಕ್ಷಣೆಯ ಮಹಾಶಕ್ತಿ. ಅದು ಮಗು ಇರಲಿ, ಹುಡುಗ ಇರಲಿ, ಬಾಲಕ ಇರಲಿ, ಶಿಶು ಇರಲಿ, ಯುವಕ ಇರಲಿ, ವೃದ್ಧರಿರ್ಲಿ, ಹೆಂಗಸಿರ್ಲಿ, ಗಂಡಸಿರ್ಲಿ, ಯಾರಿರ್ಲಿ ಭಕ್ತಿಯಿಂದ ನರಸಿಂಹ ಅಂತಂದ್ರೆ ಬಂದು ಅದ್ಭುತವಾಗಿ ಎಲ್ಲಿಂದ ಬರ್ತಾನೆ ಅಂತಲ್ಲ, ಕಂಬ ಹೊಡೆಕೊಂಡು ಬಂದು ಅನುಗ್ರಹ ಮಾಡತಕ್ಕಂಥ ಶಕ್ತಿ ಅದು ನರಸಿಂಹದೇವರು. ನರಸಿಂಹದೇವರ ವೈಶಿಷ್ಟ್ಯ ಏನಂತಂದ್ರೆ ಅದು ವಿಚಿತ್ರವಾಗಿರತಕ್ಕಂತಹ ಕಥಾನಕ. ನರಸಿಂಹದೇವರ ಕಥಾನಕ ಅಗ್ರಪೂಜೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಯಾಕೆ ಅಗ್ರಪೂಜೆ, ಗೊಲ್ಲನಿಗೆ ಯಾಕೆ ಅಗ್ರಪೂಜೆ, ಹಾಲಮಾರವನಿಗೆ ಯಾಕೆ ಅಗ್ರಪೂಜೆ ಅನ್ನತಕ್ಕಂಥ ಮಾತಿನಿಂದ ಬೈಗಳಿಂದ ಪ್ರಾರಂಭ ಮಾಡಿರತಕ್ಕಂಥ ಶಿಶುಪಾಲ 1, 2, 3, 4, 5, 6 106 ಬೈಗಳನ್ನ ಮಾಡಿದಾಗ 100 ಮೀರಿದ ಮರುಕ್ಷಣದಲ್ಲಿ ಸುದರ್ಶನ ಚಕ್ರ ಬಂದು ಶಿಶುಪಾಲದನ್ನ ಕತ್ತರಿಸ್ತು. ಶಿಶುಪಾಲನ ತಲೆಯನ್ನ ಕತ್ತರಿಸಿದ ಮರುಕ್ಷಣದಲ್ಲಿ ಎಲ್ಲರಿಗೂ ಗೋಚರ ಆಗೋ ತರದಲ್ಲಿ, ಎಲ್ಲರಿಗೂ ಕಾಣೋ ತರದಲ್ಲಿ ಅವನ ಒಳಗಿನಿಂದ ಅದ್ಭುತವಾಗಿರತಕ್ಕಂಥ ಜ್ಯೋತಿ ಒಂದು ಹೋಗಿ ಕೃಷ್ಣನ ಪಾದ ಪದ್ಮದಲ್ಲಿ ಸೇರಿರತಕ್ಕಂಥದ್ದನ್ನ ಕಂಡಿರತಕ್ಕಂಥ ವಿಚಾರವನ್ನ ಧರ್ಮರಾಜ, ಇದೇನ್ ಸ್ವಾಮಿ ಇಂಥ ವಿಚಾರ ಹೇಳ್ತಿದ್ರೆ ಸಾಧ್ಯವೇ ಇಲ್ಲ, ಅವನು ಶಿಶುಪಾಲ ಮಹಾದುಷ್ಟ, ಅವನು ವಿಚಿತ್ರವಾಗಿ ಕೃಷ್ಣನ ದ್ವೇಷಿ, ಅವನನ್ನ ಸಂಹಾರ ಮಾಡಿದಾಗ ಅವನು ಪರಮಾತ್ಮನ ಪಾದದಲ್ಲಿ ಹೋಗಿಸಿ ಅವನು ನೀವು ಸಮರ್ಪಣೆ ಮಾಡ್ಕೊಂಡ ಅಂತ ಅರ್ಥವಾಗೋದಿಲ್ಲ.
ಅದಕ್ಕೆ ನಾರದರು ಏನು ಅನ್ನತಕ್ಕಂಥ ವಿಚಾರವನ್ನ ಹಿನ್ನೆಲೆ ವಿಚಾರವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಸನಕ ಸನಂದನ ಸನಾತನ ಸನತ್ ಕುಮಾರರು ಹುಟ್ಟಿದ್ ಹೆಂಗ ಅಂತಂದ್ರೆ ಬ್ರಹ್ಮದೇವರು ತಪಸ್ಸು ಮಾಡು ಅಂತ ಪರಮಾತ್ಮ ಹೇಳಿದಾಗ ತಪಸ್ಸು ಮಾಡಿದಾಗ ಆ ತಪಸ್ಸಿಗೆ ಪರಮಾತ್ಮ ಸಾಕ್ಷಾತ್ಕಾರ ಕೊಟ್ಟು ದರ್ಶನ ಕೊಟ್ಟಾಗ ಏನು ಮಾಡ್ಬೇಕು ಅದಕ್ಕೆ ಸೃಷ್ಟಿ ಕಾರ್ಯ ಮಾಡುವಂತಂದ. ಸೃಷ್ಟಿ ಕಾರ್ಯ ಮಾಡುವಂತ ಪರಮಾತ್ಮ ಹೇಳಿದಾಗ ಎದುರುಗಡೆ ಪರಮಾತ್ಮ ನಿಂತಿದ್ದ, ದರ್ಶನ ಆಗ್ತಿದೆ, ಸಾಕ್ಷಾತ್ಕಾರ ಆಗ್ತಿದೆ. ಆ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾರೆ ಬ್ರಹ್ಮದೇವರು. ಆ ಭಕ್ತಿಯ ಸಮಗ್ರ ಭಾವದಲ್ಲಿ ಮುಳುಗಿ ಹೋಗಿದ್ದಾರೆ. ಕಂಠ ಗದ್ಗದಾಗಿದೆ, ಕಣ್ಣಿಂದ ಆನಂದ ಬಾಷ್ಪ ಬರ್ತಾ ಇದೆ, ದೇವರ ದರ್ಶನ ಮಾಡ್ತಿದ್ದಾರೆ. ಆಗ ಸೃಷ್ಟಿ ಕಾರ್ಯ ಮಾಡು ಅಂತ ಹೇಳಿದ ತಕ್ಷಣ ಸೃಷ್ಟಿ ಕಾರ್ಯ ಮಾಡಿದ್ರು. ಸನಕ ಸನಂದನ ಸನಾತನ ಸನತ್ ಕುಮಾರ್ ಬಂದರು. ನೀವು ಸೃಷ್ಟಿ ಕಾರ್ಯ ಮಾಡಿ. ಅವ್ರು ಹೇಳಿದ್ರು, ನಮ್ಮನ್ನ ಸೃಷ್ಟಿ ಮಾಡಿದಾಗ ನನ್ನ ತಂದೆಯ ಸಮಸ್ತ ಇದ್ದಂತ ನೀನ್ ಯಾವ ಭಾವದಲ್ಲಿತ್ತು ಅಂದ್ರೆ ದೇವರನ್ನ ಕಾಣ್ಬೇಕು ಅಂತ ಹಂಬಲಿಸ್ತಾ ಇದ್ದಿ, ತವಕ ಪಡ್ತಾ ಇದ್ದಿ. ಅದೇ ಹಂಬಲ, ಅದೇ ತವಕದಲ್ಲಿ ನಾವು ಬಂದಿದ್ದೀವಿ. ಆದ್ರಿಂದ ನಾವು ಈಗ ದೇವರನ್ನ ಕಾಣೋದಕ್ಕೆ ಹೊರಡಬೇಕೀಗ, ನಮಗೆ ಸಮಯ ಇಲ್ಲ ಅಂತಂದು ಓಡಿ ವೈಕುಂಠದ ಕಡೆ ಮುಖ ಮಾಡಿದ್ರು, ಓಡಿದ್ರು, ಬಂದರು. ವೈಕುಂಠದ ಮೊದಲು 2, 3, 4, 5, 6, 7 ಎಂದು ಕಾಂಬೆನು ನಿನ್ನ. ಹೇ ಸ್ವಾಮಿ, ಯಾವಾಗ ನೋಡ್ತೀನಿ ಅನ್ನತಕ್ಕಂಥ ವಿಚಿತ್ರ ದಾಹದಿಂದ, ಮೋಹದಿಂದ, ಸ್ನೇಹದಿಂದ ತಹ ಮಾಡ್ಕೊಂಡು 7ನೇ ದ್ವಾರಕ್ಕೆ ಬಂದು ಇನ್ನೇನು ಈ ಕ್ಷಣದಲ್ಲಿ ದೇವರ ದರ್ಶನ ಆಗುತ್ತೆ ಎಂದಾಗ 2 ಕೈಗಳು ಅಡ್ಡ ಬಂತು, ನಿಲ್ಲಿ, ನಿಮಗೆ ಅಲ್ಲ, ಯು ಆರ್ ನಾಟ್ ಅಲೋಡ್. ಆಶ್ಚರ್ಯ ಇವರಿಗೆ. ಭಕ್ತರು, ಚಿಕ್ಕ ಮಕ್ಕಳಿದ್ದರಂತಹ ಮುಗ್ಧ ಭಕ್ತರು, ಮಕ್ಕಳು ಭಕ್ತರು ದೇವರನ್ನ ಕಾಣಬೇಕು ಅಂತ ವೈಕುಂಠದ ಕಡೆ ಓಡಿ ಬಂತು ಅಂತಂದ್ರೆ ವೈಕುಂಠದಲ್ಲಿ ಅಡ್ಡ ಹಾಕ್ತಾರಲ್ಲ, ಇದೇನು ಆಶ್ಚರ್ಯ ಸ್ವಾಮಿ ಅದು. ಅವ್ರು ಹೇಳ್ತಾರೆ, ಇದು ನಮ್ಮನ್ನ ವೈಕುಂಠದಲ್ಲಿ ದೇವರ ದರ್ಶನಕ್ಕೆ ತಡೆಯತಕ್ಕಂಥದ್ದು ಈ ಪರಿಸರದಲ್ಲಿ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಡೀ ಪರಿಸರ ದೈವಿ ಭಾವದ ಪರಿಸರ, ಭಕ್ತಿಯ ಪರಿಸರ, ಭಕ್ತಿಲಿ ಮುಳುಗೋಗಿರೋ ಪರಿಸರ. ಇಲ್ಲಿ ದೇವ ಭಾವ ಸಮಗ್ರವಾಗಿರ್ಬೇಕು. ಭಕ್ತರು, ಮುಗ್ಧ ಭಕ್ತರು ದೇವರ ದರ್ಶನಕ್ಕೆ ತಡೆದು ನಿಲ್ಲಿಸ್ತಾ ಇದ್ರ ಅಂತಂದ್ರೆ ಇದು ದೇವ ಭಾವ ಅಲ್ಲ, ಅಸುರಿ ಭಾವ. ಅಸುರರಾಗಿ ಹುಟ್ಟಿ ನೀವು. ಈ ಕಾಲದಲ್ಲಿ ನಮಗೆ ಶಾಪ ಬೇಕಾಗಿಲ್ಲ. ನಾವು ಯಾವ ಭಾವದಲ್ಲಿ ಇರ್ತೀವೋ ಆ ಭಾವ ತಾನಾಗಿ ಆಗ್ತಾ ಹೋಗ್ಬೇಕಷ್ಟೇ. ಅತ್ಯುತ್ಕಟೈ ಪುಣ್ಯ ಪಾಪ ಇಹೈವ ಫಲಮಶ್ರುತೆ ಅಂತ. ಕಲಿಯುಗದ ಸ್ಪೆಷಾಲಿಟಿ ಏನು ಅಂತಂದ್ರೆ whatever you think and whatever you are, automatically you are going to become that. ಏನು ಥಿಂಕ್ ಮಾಡ್ತಾ ಇದ್ರ, you think positive, you think good, you think God, you think divine, automatically the doors of the goodness and the doors of nobility and doors of divinity, doors of godliness and doors of prosperity automatically opens. You think bad, doors of worst will open. ಅದನ್ನ ಉತ್ಕಟವಾಗಿರತಕ್ಕಂಥ ಪುಣ್ಯದ ಚಿಂತನೆ ಮಾಡಿದವರಿಗೆ ಮಹಾಪುಣ್ಯ ಲಭ್ಯವಾಗಿರತಕ್ಕಂಥದ್ದು ಕಲಿಯುಗ ಅಂದ್ರು. ಉತ್ಕಟವಾಗಿರತಕ್ಕಂಥ ಪಾಪಿಷ್ಠಗಳಿಗೆ, ಪ್ರಾರಬ್ಧಗಳಿಗೆ, ಪಾಪ ಮಾಡತಕ್ಕಂಥವ್ರಿಗೆ ವಿಚಿತ್ರವಾಗಿರೋ ಅಂಧ ತಮಸ್ಸಾಗತಕ್ಕಂಥದ್ದು ಕಲಿಯುಗ ಅಂತಕ್ಕಂಥವ್ರು. ಅವರು ದೇವರ ದರ್ಶನ ಮಾಡಬೇಕು ಅಂತ ಬಂದ ತಕ್ಷಣ ತಡೆದಿದ್ದಕ್ಕೆ ಶಾಪ ಕೊಟ್ರು. ಆ ಮರುಕ್ಷಣದಲ್ಲಿ ಇವರು ಹೋಗೋದಲ್ಲ ಒಳಗಡೆಗೆ, ಗರ್ಭಗುಡಿಗೆ. ಸಾಕ್ಷಾತ್ ಪರಮಾತ್ಮ 7ನೇ ದ್ವಾರದಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟ. 7ನೇ ದ್ವಾರಕ್ಕೆ ಪರಮಾತ್ಮನೇ ಬಂದ, ದರ್ಶನ ಕೊಟ್ಟ. ದರ್ಶನ ಕೊಟ್ಟು ಅವನೊಂದು ಮಾತು ಹೇಳ್ದ. ಇವರಿಬ್ಬರು ಜಯ ವಿಜಯರು ಬಂದು ಸ್ವಾಮಿ ಪಾದಕ್ಕೆ ಬಿದ್ದು, ನಿನ್ನ ಸೇವೆ ಇಷ್ಟು ಮಾಡಿದೀವಿ, ಹುಡುಗರು ಬಂದು ನಮಗೆ ಶಾಪ ಕೊಟ್ಟಾರೆ, ಅದನ್ನ ವಾಪಸ್ ತಗೋ ಅಂತ ಹೇಳು. ಪರಮಾತ್ಮ ಅಂದ, ವಿಪ್ರವಾಕ್ಯೋ ಜನಾರ್ದನ. ಬಂದು ಹೇಳ್ತಾರಕ್ಕಂಥವ್ರು ಸಾಮಾನ್ಯರಲ್ಲ. ಜಗತ್ತಿನಲ್ಲಿ ಅತ್ಯಂತ ಶಕ್ತರು ಯಾರಪ್ಪ, ಬಲಿಷ್ಠರು ಯಾರಪ್ಪ, ಪ್ರಬಲ ಯಾರಪ್ಪ ಅಂತಂದ್ರೆ ಭಕ್ತಿಯ ಶಕ್ತಿ ಮುಂದೆ ಇನ್ನೊಂದು ಶಕ್ತಿ ಇಲ್ಲ. ಬಂದಿರತಕ್ಕಂಥವ್ರ ಶಕ್ತಿ ಬಲ ಎಷ್ಟು ಬಲಿಷ್ಠ ಅಂತಂದ್ರೆ, ಪುಟ್ಟ ಮಕ್ಕಳು ಭಗವಂತನ ಭಕ್ತಿ ಬಿಟ್ಟು ಪ್ರಪಂಚದಲ್ಲಿ ಇನ್ನೊಂದು ಗೊತ್ತಿಲ್ಲ, ಇನ್ನೊಂದು ಬೇಕಿಲ್ಲ ಅಂತವ್ರು ಬಂದಿದ್ದಾರೆ. ಆದ್ರಿಂದ ಅದು ಅಂತಿಮ. ನನಗೆ ಅವರ ಬಾಯಿನಲ್ಲಿ ಬಂದ ಮೇಲೆ ಅಂದ್ರೆ ವಾಪಸ್ ತಗೋ ಪ್ರಶ್ನೆ ಇಲ್ಲ. ಆದರೂ ನನ್ನ ಸೇವೆಯನ್ನ ನೀವು ಅವಿರತ ಮಾಡಿರೋದ್ರಿಂದ ನಿಮಗೆ ಆಪ್ಷನ್ ಕೊಡ್ತೀನಿ. ಏನು ಆಪ್ಷನ್? 7 ಜನ್ಮಗಳಲ್ಲಿ ನನ್ನ ಅತ್ಯಂತ ಆಪ್ತರಾಗಿ, ಆತ್ಮೀಯ ಮಿತ್ರರಾಗಿ, ನನ್ನ ಜೊತೆಲೇ ಇದ್ದಂಗಾಗಿ 7 ಜನ್ಮ ಸ್ನೇಹಿತರಾಗಿದ್ದುಕೊಂಡು ಆಮೇಲೆ ಬಂದು ಯು ಕ್ಯಾನ್ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬಹುದು. ಇಲ್ಲ 3 ಜನ್ಮಗಳಲ್ಲಿ ಕಟುದ್ವೇಷ ಮಾಡ್ಕೊಂಡು ಆಮೇಲೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬಹುದು. 2 ಆಪ್ಷನ್. ನೀವು ಆಪ್ಷನ್ ಎ, ಆಪ್ಷನ್ ಬಿ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅವರಂದ್ರು ಅರ್ಲಿಯರ್ ದಿ ಬೆಟರ್. ಅರ್ಲಿಯರ್ ದಿ ಬೆಟರ್ ಅದೇ ಪ್ರಿನ್ಸಿಪಲ್ ಸ್ವಾಮಿ. 3 ಜನ್ಮ ಬೇಗ ಬಂದ್ಬಿಡ್ತೀವಿ, ದ್ವೇಷ ಮಾಡಿದ್ರು ಪರವಾಗಿಲ್ಲ. ದ್ವೇಷದಿಂದ ಅವನಿಗೆ ಮೋಕ್ಷ ಸಿಗ್ತಾ. ಸ್ತೋತ್ರದಲ್ಲಿ ಬರುತ್ತೆ ದ್ವೇಷದಿಂದ ಅಂತ. ಆದರೆ ಮಧ್ವಾಚಾರ್ಯರು ಕ್ಲಾರಿಫೈ ಮಾಡ್ತಾರೆ, ದ್ವೇಷದಿಂದ ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ.
ಆ ಶ್ಲೋಕ ದ್ವೇಷದಿಂದ ಭಯದಿಂದ ಕಂಸ, ದ್ವೇಷದಿಂದ ಇವರ ಶಿಶುಪಾಲ ಅಂತಂದ್ರು ಕೂಡ ಮಧ್ವಾಚಾರ್ಯ ಕ್ಲಿಯರ್ಲಿ ಮೇಕ್ಸ್ ಇಟ್ ದ್ವೇಷದಿಂದ ಮತ್ತೆ ಇವನಿಗೆ ಹೆಂಗೆ ಶಿಶುಪಾಲನಿಗೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ, ಪರಮಾತ್ಮ ಕಡು ಕರುಣೆ ಅನ್ನತಕ್ಕಂಥದ್ದನ್ನ ಜಗತ್ತಿಗೆ ನಿದರ್ಶನ ಮಾಡಿ ತೋರಿಸಲಿಕ್ಕಾಗಿ ಇಂಥ ಭ್ರಷ್ಟರನ್ನು ಕೂಡ, ಇಂಥ ದುಷ್ಟರನ್ನು ಕೂಡ ಅವ್ರನ್ನು ಅನುಗ್ರಹ ಮಾಡಿ ಸೇರಿಸ್ಕೊಂಡ ಅನ್ನತಕ್ಕಂಥ ಅವನ ಕರುಣೆ ಅನ್ನೋದು ಸ್ವೀಕಾರ ಮಾಡ್ಬೇಕೆ ಹೊರತು ಇವನ ದ್ವೇಷ ಮಾಡಿ ಸಂಪಾದನೆ ಮಾಡ್ದ ಅನ್ನತಕ್ಕಂಥ ತಗೋಕೊಡು. ಮಧ್ವಾಚಾರ್ಯ ಸ್ಪಷ್ಟ ಮಾಡಿಕೊಡ್ತಲ್ಲ. ಕಶ್ಯಪ ಋಷಿಗಳು ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಸೂರ್ಯಾಸ್ತ ಆಗ್ತಾ ಇರತಕ್ಕಂತ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕಾಗಿ ಸಮುದ್ರದ ದಡದಲ್ಲಿ ನಿಂತಿದ್ದಾರೆ, ನೀರಿನಲ್ಲಿ ನಿಂತಿದ್ದಾರೆ, ಎರಡು ಕೈನಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಸೂರ್ಯನ ಕಡೆ ನೋಡ್ತಾ ಇದ್ದಾರೆ. ಮುಳುಗತಕ್ಕಂಥ ಸೂರ್ಯ, ಹೊಂಬಣ್ಣದ ಸೂರ್ಯ, ಆ ಬಂಗಾರದ ಅದ್ಭುತವಾಗಿರತಕ್ಕಂಥ ಬೆಳಕಿನ ಪ್ರಜ್ವಲಿಸತಕ್ಕಂಥ ಬೆಳಕಿನ ಪ್ರತಿಫಲನ ಇವರ ಕಣ್ಣಿನ ಮೇಲೆ, ಹಣೆ ಮೇಲೆ, ಕೆನ್ನೆ ಮೇಲೆ, ಮುಖದ ಮೇಲೆ ಬಿದ್ದು ಅದ್ಭುತವಾಗಿ ಇವರೇ ಒಂದು ಬಂಗಾರದ ಪುತ್ಥಳಿ ತರ ಅದ್ಭುತವಾಗಿ ಕಂಗೊಳಿಸ್ತಾ ಇದ್ದಾರೆ ಕಶ್ಯಪ ಋಷಿಗಳು. ಕಶ್ಯಪರ ಪತ್ನಿಯಾಗಿರತಕ್ಕಂಥ ದೀದಿ ನೋಡಿದ್ಲು, ಸಾಯಂಕಾಲ ಮಂದ 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 ಮಾರುತ ಬೀರ್ತಾ ಇದೆ, ಅಲ್ಲಿ ನೀರಿನ ಮೇಲೆ ಬರ್ತಾ ಇರತಕ್ಕಂಥ ಗಾಳಿ, ಮಧುರವಾಗಿರತಕ್ಕಂಥ ವಾತಾವರಣ, ಮಂದ ಮಾರುತದ ವಾತಾವರಣ, ಅದ್ಭುತವಾಗಿ ಒಳ್ಳೆಯ ಬಂಗಾರದ ಹೊಳಪಿನ ಕಾಂತಿಯಿಂದ ಕಾಣ್ತಾ ಇರತಕ್ಕಂಥ ಪತಿಯ ಮುಖ, ವಿಚಿತ್ರವಾಗಿರತಕ್ಕಂಥ ಆಕರ್ಷಣೆಗೆ ಒಳಗಾದ್ಲು. ತಕ್ಷಣ ಹತ್ರ ಹೋದ್ಲು, ಅದನ್ನ ಕೈಯಲ್ಲಿದ್ದ ಅವರ ಅರ್ಘ್ಯದ ನೀರನ್ನ ಪಕ್ಕಕ್ಕೆ ಹಾಕ್ಸಿದ್ಲು. ನನಗೆ ನೀವು ತುಂಬಾ ಆಕರ್ಷಿತರಾಗಿದ್ದೀರ, ಬನ್ನಿ ಬನ್ನಿ ಹೋಗೋಣ ಒಳಗಡೆ, ನನಗೆ ನೀವು ಬೇಕು. ಆಶ್ಚರ್ಯಪಟ್ಟರು, ನನ್ನ ಹೆಂಡತಿ ನೀನು ಇದು ಯಾವ ಸಮಯ, ಇದು ಸಂಧ್ಯಾಕಾಲ, ಇದು ಕಾಲವಲ್ಲದ ಅಕಾಲದಲ್ಲಿ ಗಂಡು ಹೆಣ್ಣು ಸೇರ್ಕುಡ್ದು ಅನ್ನತಕ್ಕಂಥದ್ದು ಗೊತ್ತಿಲ್ವಾ ನಿನಗೆ? ಅದು ಅಲ್ಲದೆ ಸಾಯಂಕಾಲ ಬೆಳಗು ಮುಗಿದು ಸಾಯಂಕಾಲ ಆಗತಕ್ಕಂಥ ಸಂಧ್ಯಾಕಾಲದಲ್ಲಿ ಈಶ್ವರ ಪಾರ್ವತಿ ಮತ್ತೆ ಪ್ರಮಥಗಳೊಡನೆ 3 ಕಣ್ಣು ತೆಕ್ಕೊಂಡು ತ್ರಿಶೂಲ ಇಟ್ಕೊಂಡು ಜಗತ್ತ ಪರಿವೀಕ್ಷಣೆಗೆ ಪ್ರತಿ ಸಾಯಂಕಾಲ ಹೋಗ್ತಾ ಇದ್ದಾನೆ. ಕಶ್ಯಪರ ಮಾತು ಸಾಯಂಕಾಲ 6 ಗಂಟೆಗೆ ಭಾರತದಲ್ಲಿ ನೀವು ನೋಡಿ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ, ಆಫೀಸ್ಗಳಿಂದ, ಸ್ಕೂಲ್ನಿಂದ, ಹೊರಗಡೆಯಿಂದ, ಗದ್ದೆಗಳಿಂದ, ಹೊಲಗಳಿಂದ ಬಂದವರು ಕೈಕಾಲು ತೊಳ್ಕೊಂಡು ಒಳಗಡೆ ಬಂದು ಒಂದ್ ದೇವರ ದೀಪ ಹಚ್ಚಿ ಮನೇಲಿ ಭಜನೆಯನ್ನು ಹಾಡು ಏನೋ ಒಂದು ಸಾಯಂಕಾಲ ಮಾಡ್ಕೊಂಡು ಇಲ್ಲೆಲ್ಲಾದ್ರೂ ಪ್ರವಚನ ಸತ್ಸಂಗ ಇತ್ತು ಅಂದ್ರೂ ಹೋಗಿ ಸಾಯಂಕಾಲ ಅದು ಯಾತಕ್ಕೆ ಅಂದ್ರೆ ಕಶ್ಯಪರು ಕೊಡ್ತಾ ಇದ್ದಾರೆ. ಸಾಯಂಕಾಲ ಗೋಧೂಳಿ, ಎರಡನೇದು ಹಗಲು ಮುಗಿದು ರಾತ್ರಿ ಬರತಕ್ಕಂಥ ಸಂಧ್ಯೆ ಸಮಯದಲ್ಲಿ ಮಹಾರುದ್ರ ದೇವರು ಪಾರ್ವತಿ ಮತ್ತೆ ಪ್ರಮಥ ಗಡ್ಡೆಗಳನ್ನ ಕರ್ಕೊಂಡು 3 ಕಣ್ಣು ತೆಕ್ಕೊಂಡು ಜಗತ್ ಪರಿವೀಕ್ಷಣೆಗಾಗಿ ಯೂನಿವರ್ಸಲ್ ಸೂಪರ್ವಿಷನ್ ಬರ್ತಾನಂತೆ. ಬಂದಾಗ ಎಲ್ಲೆಲ್ಲಿ ಸಾತ್ವಿಕವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ, ಆಧ್ಯಾತ್ಮಿಕವಾಗಿರತಕ್ಕಂಥ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆಯ ವಾತಾವರಣ ಎಲ್ಲೆಲ್ಲಿ ನಡೀತಾ ಇರುತ್ತೆ, ಪೂಜೆ ಇರ್ಬೋದು, ದೇವರು ಹಚ್ಚತಕ್ಕಂಥದ್ದು, ಒಳ್ಳೆ ಮಾತಾಡಿರ್ಬೋದು, ಅಥವಾ ಒಂದು ಭಜನೆ ಮಾಡತಕ್ಕಂಥದ್ದು, ಹಾಡು ಹೇಳತಕ್ಕಂಥದ್ದು, ಉಪನ್ಯಾಸಗಳು, ಪ್ರವಚನಗಳು, ಸತ್ಸಂಗಗಳು ಎಲ್ಲ ಸಾಯಂಕಾಲದ ವಾತಾವರಣದ ಕಾಲ. ಅಲ್ಲೆಲ್ಲ ಅವನ ಅನುಗ್ರಹದ 3ನೆಯ ಕಣ್ಣು, ಅನುಗ್ರಹದ ಕಣ್ಣು ತೆಗೆದು ಒಳ್ಳೆ ಮನಸ್ಸು ಕೊಡ್ತಾನೆ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶೈಷ. ಅವನು ಯಾತಕ್ಕೆ ಈಶ್ವರನ ಅನುಗ್ರಹ ಮಹಾಮುಖ್ಯ ಅಂತಂದ್ರೆ, ಅವನು ನಿಮಗೆ ಫಟ್ ಆಲ್ ಯು ವಾಂಟ್ ಅ ಗುಡ್ ಮೈಂಡ್ ಅಂಡ್ ಗುಡ್ ಥಾಟ್ಸ್, ಯು ಹ್ಯಾವ್ ಟು ವರ್ಷಿಪ್ ಅಂಡ್ ಯು ಹ್ಯಾವ್ ಟು ಥಿಂಕ್ ಈಶ್ವರ. ಒಳ್ಳೆ ಮನಸ್ಸು ಕೊಟ್ಟ ಅಂತಂದ್ರೆ ದೆನ್ ಯು ಕ್ಯಾನ್, ಅಂಡ್ ಇಫ್ ಯು ಕ್ಯಾನ್ ಯು ವಿಲ್, ಅಂಡ್ ಇಫ್ ಯು ವಿಲ್ ಯು ವಿಲ್ ಡೂ ಇಟ್ ಅಂತ. ಏನು ಸಾಧನೆ ಮಾಡಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು. ಮನಸ್ಸಲ್ಲಿ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ಪ್ರೊಡ್ಯೂಸ್ಡ್ ಟ್ವೈಸ್, ಒನ್ ಇನ್ ದ ಮೈಂಡ್, ದೆನ್ ಆಕ್ಚುಲಿ ಆ ಮೈಂಡ್ ಅಲ್ಲಿ ಅದು ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ಅವನ ಅನುಗ್ರಹ ಇರಬೇಕು. ಅದಕ್ಕೆ ಸಾಯಂಕಾಲದ ಹೊತ್ತು ಯಾವತ್ತು ರಾಜಸ್ಯ ಕಾರ್ಯಗಳಿಗೆ ಮನಸ್ಸನ್ನ, ದೇಹವನ್ನ ಎಳಿಕೊಡುದು. ಸಾಯಂಕಾಲದ ಹೊತ್ತು ಸಾತ್ವಿಕವಾಗಿರತಕ್ಕಂಥ, ಧಾರ್ಮಿಕವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ, ಆಧ್ಯಾತ್ಮಿಕವಾಗಿರತಕ್ಕಂಥ ವಿಚಾರದ ತರಂಗಗಳಲ್ಲಿ ಮನಸ್ಸನ್ನ ಹರಿಯ ಬಿಡಬೇಕು ಅನ್ನೋದನ್ನ ಕಶ್ಯಪರು ಹೇಳ್ತಾ ಇದ್ದಾರೆ. ಕಾಲವಲ್ಲದ ಅಕಾಲ ಅವನ ಅಪಚಾರ ಮಾಡಿಕೊಡುದು. ಬೇಡ ಬೇಡ ಅಂತಂದ್ರೂ ಕೂಡ ಅವಳಿಗೆ ತಡೆಯಕ್ಕಾಗದೆ ವಿಚಿತ್ರವಾದ ಆಮೋದ ಪ್ರಮೋದಗಳ ಆ ಸೆಳೆತಕ್ಕೆ ಒಳಗಾಗಿ ಪತಿಯನ್ನ ಕೈ ಹಿಡಿದು ಒಳಗಡೆ ಎಳ್ಕೊಂಡು ಹೋಗಿ ಬಲಾತ್ಕಾರ ಬಲವಂತದಿಂದ ಸಂಗಮಿಸಿದಾಗ ವಿಚಿತ್ರ ಕ್ರುದ್ಧರಾಗಿ ಸ್ಫೋಟಗೊಂಡಿರತಕ್ಕಂಥ ಕಶ್ಯಪರು ಹೇಳ್ತಾರೆ, 2 ಅನಾಹುತಗಳನ್ನ ಮಾಡಿದ್ಯಾ. ಏನು? ಒಂದು, ಆ ಮಹಾರುದ್ರ ದೇವರಿಗೆ ಅಪಚಾರ ಮಾಡಿರತಕ್ಕಂಥದ್ದು. 2, ನನ್ನಲ್ಲಿ ಅವಿಧೇಯಲಾಗಿ ನಡ್ಕೊಂಡಿರತಕ್ಕಂಥದ್ದು. 2 ಮಹಾಘನ ಘೋರ ಅಪಚಾರಗಳಿಂದ ಈಗ ನಾವಿಬ್ರು ಸಂಗಮಿಸಿದೀವಲ್ಲ, ಇದರಿಂದ ನಿನ್ನ ಗರ್ಭದ ಒಳಗೆ 2 ಮಕ್ಕಳು ಬರ್ತಾರೆ. ಈ ಮಕ್ಕಳು ಜಗತ್ತು ಕಂಟಕರಾಗತಕ್ಕಂಥ ಮಹಾರಾಕ್ಷಸರಾಗ್ತಾ ಇದ್ದಾರೆ.
ಈ ಮಾತು ಕೇಳಿದ ತಕ್ಷಣ ವಿಚಿತ್ರವಾಗಿರತಕ್ಕಂಥ ನೋವಾಗಿ ಎಂಥ ಅಪರಾಧ ಮಾಡಿದೆ ಅನ್ನತಕ್ಕಂಥ ಪಶ್ಚಾತ್ತಾಪದ ಪ್ರಜ್ಞೆ ಬಂದು ಗಂಡನ ಕಾಲ ಮೇಲೆ ಬಿದ್ದು ಹೊರಲಾಡಿ ಕಣ್ಣೀರು ತೊಳೆದು ಅಪರಾಧ ಮಾಡಿದೆ, ಕ್ಷಮ ಮಾಡಿ ಗೊತ್ತಾಗ್ಲಿಲ್ಲ, ಇಂಥ ಅನಾಹುತ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಪಾಪಕ್ಕೆ ಫಲ ಇದೆ, ಹಾಗೆ ಪಶ್ಚಾತ್ತಾಪಕ್ಕೂ ಫಲ ಇದೆ. ಪಾಪದ ಫಲಕ್ಕಿಂತ ಪಶ್ಚಾತ್ತಾಪದ ಫಲ ದೊಡ್ಡದು. ನೀನು ಈ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ರಿಂದ ತಪ್ಪು ಮಾಡದೆ ಅನ್ನತಕ್ಕಂಥ ಭಾವ ನಿಸ್ಪೃಹವಾಗಿ ನಿನಗೆ ಬಂದಿರೋದ್ರಿಂದ ಈ ಭಾವ ಕೂಡ ಫಲ ಇದೆ. ಇದು ಉತ್ತಮ ಫಲ. ಏನು ಅಂತಂದ್ರೆ ನಿನ್ನ ಆ ಮುಂಚಿನ ಪರಮಾತ್ಮ ಅಂತ ಮಹಾರುದ್ರದೇವರಿಗೆ ಮಾಡಿರೋ ಅಪಚಾರ, ನನಗೆ ಮಾಡಿರೋ ಅವಿಧೇಯತೆ, ಈ ಎರಡರಿಂದ ಮಹಾರಾಕ್ಷಸರು ಲೋಕ ಕಂಟಕರಾಗಿರತಕ್ಕಂಥ ಹುಡ್ತಾರೆ, ಅದು ಸತ್ಯ. ಆದ್ರೆ ಈಗ ಪಶ್ಚಾತ್ತಾಪ ಏನಾಗಿದೆ, ಏನು ನೊಂದಿದ್ಯಾ, ಏನು ಬೆಂದಿದ್ಯಾ, ಕಣ್ಣಲ್ಲಿ ನೀರು ಹಾಕೊಂಡೆ, ತಪ್ಪಾಯ್ತು ಅಂತ ನಿನ್ನ ಹೃದಯದ ಆಳದಿಂದ ಏನ್ ಹೇಳ್ತಾ ಇದ್ಯಾ, ಇದರ ಫಲ ಏನು ಅಂದ್ರೆ ನಿನಗೊಬ್ಬ ಮೊಮ್ಮಗ ಹುಡ್ತಾನೆ. ಜಗತ್ತಿನಲ್ಲಿ ಅಂತ ಭಕ್ತ ಇಲ್ಲ, ಅಂತ ಭಕ್ತ ಆಗ್ತಾ ಇದ್ದಾನೆ. ಇದು ಹಿನ್ನೆಲೆಯ ಕಥೆ. ಈಗ ಇವರಿಬ್ಬರು ಹಿರಣ್ಯ ಕಶಿಪು ಅನ್ನತಕ್ಕಂಥವ್ರು ಹುಟ್ಟಿದ್ರು. ಆ ಹುಟ್ಟಿದ ತಕ್ಷಣ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಯ್ತಂತೆ, ದಿಕ್ಕುಗಳ ನಡುಗಿದ್ವಂತೆ, ಭೂಮಿ ಕಂಪನ ಆಯ್ತು, ಸಮುದ್ರಗಳು ಉಕ್ಕೇರಿದ್ವು. ಹಾಗೆ ಇಬ್ಬರು ರಾಕ್ಷಸರು ಹುಡ್ತಾ ಇದ್ದಾರೆ, ಭಯಂಕರವಾಗಿರತಕ್ಕಂಥ ರಾಕ್ಷಸರು. ಆ ಹಿರಣ್ಯಾಕ್ಷನಂತೂ ಭೂಮಿಯನ್ನ ಚಾಪೆ ತರ ಸುತ್ತಕೊಂಡು ತಗೊಂಡು ಹೋಗಿ ಆ ಪ್ರಳಯ ಸಮುದ್ರದ ಒಳಗೆ ಬಚ್ಚಿಟ್ಟ. ಭೂಮಿ ಒಳಗೆ ಸಮುದ್ರ ಇದೆಯಲ್ಲ ಅಂತಂದ್ರೆ ಈ ಸಮುದ್ರ ಬೇರೆ, ಈ ಬ್ರಹ್ಮಾಂಡ ಬೇರೆ. ಇದು ಭರತಗಂಡೆ ಜಂಬೂದ್ವೀಪ ಅನ್ನೋದು ನಾವಿರೋ ಯೂನಿವರ್ಸ್ ಜಂಬೂದ್ವೀಪ. ಇಂಥ ಇನ್ನೂ ಬೇರೆ ಬೇರೆ ದ್ವೀಪಗಳು, ಸಪ್ತದ್ವೀಪಗಳು ಅಂತ ಕರೀತಾ ಇದ್ದಾರೆ. ಆ ಜಂಬೂದ್ವೀಪದೊಳಗೆ ಭರತ ವರ್ಷ ಇನ್ಕ್ಲೂಡೆಡ್ ಆಲ್ ದ ಪ್ರೆಸೆಂಟ್ ಪಾರ್ಟ್ಸ್ ಆಫ್ ಅಫ್ಘಾನಿಸ್ತಾನ್, ಪ್ರೆಸೆಂಟ್ ಪಾರ್ಟ್ಸ್ ಆಫ್ ಪಾಕಿಸ್ತಾನ್, ಪ್ರೆಸೆಂಟ್ ಪಾರ್ಟ್ಸ್ ಆಫ್ ಎಂಟೈರ್ ಅಪ್ ಟು ಆಸ್ಟ್ರೇಲಿಯಾ. ನೀವು ಯಾಕೆ ಆಶ್ಚರ್ಯ ಆಗತ್ತೆ, ಇಂಡೋನೇಷ್ಯಾ ಪೂರ್ತಿ ಹಿಂದೂ ಕಲ್ಚರ್ ಎಲ್ಲಿ, ಕಾಂಬೋಡಿಯಾ ಪೂರ್ತಿ ವಿಷ್ಣು ಟೆಂಪಲ್ಸ್ ಎಲ್ಲಿಂದ ಬಂತು, ಆಮೇಲೆ ಬ್ಯಾಂಕಾಕ್ ಏರ್ಪೋರ್ಟ್ ಬಂದಿದ್ದ ಸಮುದ್ರ ಮಟ್ಟದಂತ ಮ್ಯಾಸಿವ್ ಎಲ್ಲಿ ಬಂತು ಅಂತ ನೀವು ಕೇಳ್ತು ಅಂತಂದ್ರೆ ಎಲ್ಲ ಭರತ ವರ್ಷಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಭರತ ಖಂಡ, ಆಮೇಲೆ ಭರತ ದೇಶ. ಅದು ಕಟ್ಟಾಗಿ ಸಣ್ಣ ದೇಶ. ಯಾಕೆಂತಂದ್ರೆ ಎಲ್ಲ ಇವಾಗ ಹೊಸದಾಗಿ ಬರೀತು, ಆಂಧ್ರ ದೇಶ ಸ್ಟಾರ್ಟ್ ಮಾಡ್ತೀವಿ. ಇಂಥ ಒಂದು ಅಭೂಮಿಯನ್ನು ತೆಗೆದಿಟ್ಟಾಗ ಆಗ ಪರಮಾತ್ಮನಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಾಗ ವರಾಹ ಅವತಾರವನ್ನು ಎತ್ತಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿದಾಗ, ಆ ಹಿರಣ್ಯಾಕ್ಷ ಸಂಹಾರ ಮಾಡಿದ ಅನ್ನತಕ್ಕಂಥ ವಿಚಾರ ಹಿರಣ್ಯ ಕಶಿಪಿಗೆ ಗೊತ್ತಾದ ತಕ್ಷಣ ಕನಲ್ಲಿ ಕೆರಳಿ ಕೆಂಗಣ್ಣು ಕಟ್ಟಿಕೊಂಡು ಬಂದು ಮನೆಗೆ ನೋಡ್ತಾನೆ. ತಾಯಿ ದಿತಿದೇವಿ ಮಗ ಮೃತನಾದ ಅನ್ನತಕ್ಕಂಥ ಸುದ್ದಿ ಕೇಳಿ ತಲೆಯನ್ನ ಬಾಗಿಲಿಗೆ ಹೊಡಕೊಂಡು ವಿಚಿತ್ರವಾದ ಸಂಕಟದಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಿ ವಿಫಲನಾಗಿದ್ದಾನೆ. ಈ ಕಡೆ ನೋಡ್ತಾನೆ, ಪತಿಯನ್ನ ಕಳ್ಕೊಂಡು ವಿಚಿತ್ರವಾಗಿರತಕ್ಕಂಥ ದಾರುಣ ವೇದನೆಯಿಂದ ಮಕ್ಕಳನ್ನ ಎದೆ ಎತ್ಕೊಂಡು ಅಳ್ತಾ ಇರತಕ್ಕಂಥ ನಾದಿನಿ ಆಗಿರತಕ್ಕಂಥ ವೃಷಧ್ವಾನವನ್ನು ನೋಡ್ತಾನೆ. ಆ ಮಕ್ಕಳಂತೂ ಕರಗಿಸತಕ್ಕಂಥ ರೀತಿಯಲ್ಲಿ ಅಳ್ತಾ ಇದ್ದಾರೆ, ಮುಂದೆ ಯಾರು ನಮಗೆ ಗತಿ ಅನ್ನತಕ್ಕಂಥದ್ರಿಂದ ಈ ಮನೆಯಲ್ಲಿ ಇರತಕ್ಕಂಥ ವಾತಾವರಣ ನೋಡಿ ಕಡೆಗೆ ಸಮಾಧಾನ ಮಾಡಬೇಕು ಅಂತಂದ್ಬಿಟ್ಟು ಬಂದು ಒಳಗಡೆ ಹೋಗ್ತಾ ಇದೆ. ನನ್ನ ಸೋದರ ಜಗತ್ತಿನಲ್ಲಿ ಅಂತ ಬಲಿಷ್ಠ ಇರಲಿಲ್ಲ, ಪ್ರಬಲ ಇರಲಿಲ್ಲ, ಅವನನ್ನು ಕೊಂದು ಹಾಕಿದಾನಲ್ಲ, ಆ ವಿಷ್ಣುವನ್ನ ಕತ್ತರಿಸ್ತೀನಿ ಅನ್ನತಕ್ಕಂಥದ್ದು ಒಳಗಡೆ ಇದ್ರು. ತಾಯಿಯನ್ನ ಸಮಾಧಾನ ಮಾಡಬೇಕು, ಅದಕ್ಕೆ ನಾದಿನಿನ ಸಮಾಧಾನ ಮಾಡಬೇಕು. ಅದಕ್ಕೆ ಬರ್ತಾನೆ ಫಿಲಾಸಫಿ ಹೇಳ್ತಾನೆ. ಫಿಲಾಸಫಿ ಹೇಳಿ, ಏನು ಫಿಲಾಸಫಿ? ಆತ್ಮ ಅದು ಶಾಶ್ವತ, ದೇಹ ಅಶಾಶ್ವತ. ದೇಹ ಯಾವತ್ತಿದ್ರೂ ಹೋಗ್ಬೇಕು. ಬೇಗ ಹೋದವರು ಪುಣ್ಯವಂತರು, ಉಳ್ಕೊಂಡವರು ಪಾಪಿಗಳು ಚಿರಾಯಿಗಳು. ಹೋದ ಪುಣ್ಯ ಮಾಡಿದ್ದ. ಅದು ಅಲ್ಲದೆ ಅವನು ಇಷ್ಟು ಹೋದ ಅಂತಂದ್ರೆ ಅವನು ಪೂರ್ತಿ ಹೋದ ಅಂತಲ್ಲ, ದೇಹ ಮಾತ್ರ ಹೋಗಿದೆ, ಪಂಚಭೂತಗಳು ಹೋಗಿದೆ. ಆತ್ಮ ಅದ್ಭುತವಾಗಿದೆ, ಅಮರನಾಗಿದ್ದಾನೆ. ಅವನು ನನ್ನ ಸೋದರ, ಅವನು ಯಾವತ್ತೂ ಸೋಲಿಲ್ಲ, ಅವನು ಅದ್ಭುತ. ಹೀಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಆದ್ರೂ ತಡೆಯಕ್ಕಾಗಲಿಲ್ಲ. ಜಗತ್ತಿನಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ಇಲ್ಲ ಅಂತಿದ್ದಾಗ ನನಗಿಂತ ಅಲ್ಲಿ ಬಲಿಷ್ಠನಾಗಿರತಕ್ಕಂಥ ನನ್ನ ಸೋದರನಾಗಿರತಕ್ಕಂಥ ಹಿರಣ್ಯಾಕ್ಷರನ್ನ ಕೊಂದಲ್ಲ, ಆ ವಿಷ್ಣು ಎಲ್ಲಿದ್ರು ಬಿಡುವುದಿಲ್ಲ ಅಂತ ಹೇಳಿ ತಕ್ಷಣ ಬಂದು ಆ ವಿಷ್ಣುವನ್ನು ಹುಡುಕೊಂಡು ಹೊರಟ. ಈ ವಿಷ್ಣು ಎಲ್ಲೆಲ್ಲೂ ಗೋಚರ ಆಗ್ತಾ ಇಲ್ಲ. ಕಡೆಗೆ ಒಂದು ಪ್ಲಾನ್ ಮಾಡ್ದ. ಏನಂತಂದ್ರೆ, ಯಜಮಾನ ನಡಿಬೇಕು ಅಂತಂದ್ರೆ ಅವನ ದಾಸನ ಹಿಡ್ಕೊಳ್ಳಿ ಅವ್ನು ಬರ್ತಾನೆ. ಅದಕ್ಕೆ ಏನ್ ಮಾಡ್ದ, ಗೋವುಗಳೆಲ್ಲಿದೆ, ವಿಪ್ರರಲ್ಲಿದ್ದಾರೆ, ವೇದಿಗಳಲ್ಲಿದೆ, ಆಶ್ರಮ ಎಲ್ಲಿದೆ, ತಪಸ್ಸೆಲ್ಲಿದೆ, ಅಲ್ಲೆಲ್ಲ ಬೆಂಕಿ ಹಚ್ಚಿ. ಎಲ್ಲೆಲ್ಲಿ ಅಗ್ನಿ ಕಾರ್ಯ ನಡೀತಾ ಇದೆ, ದೇವತಾ ಕಾರ್ಯ ನಡೀತಾ ಇದೆ, ಪಿತೃ ಕಾರ್ಯ ನಡೀತಾ ಇದೆ, ಆಶ್ರಮ ವಾಸಿಗಳಿದ್ದಾರೆ, ತಪಸ್ಸು ನಡೀತಿದೆ, ಜಪ ನಡೀತಿದೆ, ಸತ್ಕರ್ಮ ನಡೀತಿದೆ, ಸದಾಚಾರ ನಡೀತಿದೆ, ಅನುಷ್ಠಾನ ನಡೀತಾ ಇದೆ, ಅಲ್ಲೆಲ್ಲ ಇಡಿ. ವೇದ ಗ್ರಂಥಗಳಲ್ಲಿ ಅದೆಲ್ಲ ಸುಟ್ಟಾಕಿ, ಆಶ್ರಮಗಳನ್ನ ಸುಟ್ಟಾಕಿ, ಬರ್ಬರವಾಗಿರತಕ್ಕಂಥ ಹತ್ಯೆಯನ್ನ ಮಾಡ್ತಾ ಹೋಗಿ, ದೇವಸ್ಥಾನಗಳನ್ನೆಲ್ಲ ಲಾಕ್ಔಟ್ ಮಾಡಿ.
ಅದೆಲ್ಲ ಮಾಡಿದ್ರು, ಆದ್ರೆ ಇವನಿಗೆ ಸಮಾಧಾನ ಆಗ್ತಾ ಇಲ್ಲ. ಇದೆಲ್ಲ ಮಾಡಿದ್ರೆ ಏನ್ರಿ ಪ್ರಯೋಜನ? ನನ್ನ ಸೋದರನನ್ನ ಕೊಂದಿರತಕ್ಕಂತ ಅವನನ್ನ ಅಪೋಷ್ಟ ತಗೋಬೇಕು, ಆಗಲೇ ನಿನಗೆ ಸಮಾಧಾನ. ಆಗ ಲಾಜಿಕ್, ಕಾಮನ್ ಸೆನ್ಸ್, ರೀಸನ್ ಅಪ್ಲೈ ಮಾಡ್ಕೊಂಡ. ಏನಂದ್ರೆ ನನ್ನ 14 ಲೋಕಗಳನ್ನು ನಡೆಸತಕ್ಕಂಥ ಶಕ್ತಿ ನನಗಿದೆ, ನನ್ನ ಸೋದರ ನನಗಿಂತ ಬಲಿಷ್ಠ, ಅವನನ್ನೇ ಕೊಂದು ಹಾಕಿದಾನೆ ಅಂತಂದ್ರೆ ಅವನೆಷ್ಟು ಬಲಿಷ್ಠ ಆಗಿರ್ಬೇಕು. ಅಂಥವನನ್ನು ನಾನು ಕೊಲ್ಲಬೇಕು ಅಂತಂದ್ರೆ ಐ ಹ್ಯಾವ್ ಟು ಎಂಪವರ್ ಮೈಸೆಲ್ಫ್ ವಿತ್ ಮೋರ್ ಪವರ್ ದ್ಯಾನ್ ವಾಟ್ ಪವರ್ ಐ ಹ್ಯಾವ್ ನಾವ್. ಹಾಗೆ ಅಷ್ಟು ಪವರ್ ಎಂಪವರ್ ಮಾಡ್ಕೋಬೇಕು ಅಂತಂದ್ರೆ ತಪಸ್ಸು ಮಾಡಿಕೊಂಡು ಆ ವಿಷ್ಣುವನ್ನ ಸದೆ ಬಡಿಯತಕ್ಕಂತ ಮಹಾಶಕ್ತಿಯನ್ನ ಗಳಿಸ್ಕೊಂಡು ಬರಬೇಕು ಅಂತ ಹೇಳಿ ಈಗ ತಪಸ್ಸಿಗೆ ಬಂದ. ಹೇಗೆ ತಪಸ್ಸು ಮಾಡ್ತಿದ್ದಾನೆ ಆಶ್ಚರ್ಯವಾಗಿರುತ್ತೆ. ಇಡೀ ಜಗತ್ತಿನಲ್ಲಿ ಎಲ್ಲ ಕಥೆಗಳು ಏನ್ ಹೇಳುತ್ತೆ, ಋಷಿಗಳು ಹೋಗಿ ತಪಸ್ಸಿಗೆ ಕೂತರು ಅಂತ. ಇವನು ಎಕ್ಸೆಪ್ಷನ್, ತಪಸ್ಸಿಗೆ ಕೂತ್ಕೊಳ್ಳಿಲ್ಲ, ಇವನು ತಪಸ್ಸಿಗೆ ನಿಂತ. ಹೇಗೆ ತಪಸ್ಸು ಮಾಡಿದ ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದೆ ಭಾಗವತ. ಹೇಗೆ ಅಂದ್ರೆ ಬಂದು ನಿಂತನಂತೆ, ಇಡೀ ದೇಹವನ್ನ ಸಂಪೂರ್ಣ ಮೇಲಕ್ಕೆ ಆ ಕಾಲುಗಳ ಹಿಮ್ಮಡಿಗಳು ಬದಲು, ಆಮೇಲೆ ಹಿಮ್ಮಡಿನ ಮೇಲೆ ಕೆತ್ತಿದಂತೆ, ಅಂಗಾಲಿನ ಮೇಲೆ ಕೆತ್ತದ, ಬರೀ ಕಾಲಿನ 5 ಬೆರಳುಗಳು, ಈ ಕಡೆ 5 ಬೆರಳುಗಳು, ಅಷ್ಟು 10 ಬೆರಳು, ಕಾಲಿನ 10 ಬೆರಳುಗಳ ಮೇಲೆ ದೇಹವನ್ನು ನಿಲ್ಲಿಸ್ದ, ಇಡೀ ದೇಹವನ್ನು ಮೀಟಿ ಮೇಲಕ್ಕೆ ದೇಹವನ್ನು ಎತ್ತದ, 2 ಕೈಗಳನ್ನ ಹೀಗೆ ಮೇಲಕ್ಕೆ ಎತ್ತಿದ್ದಾನೆ, ಆಕಾಶದ ಕಡೆ 2 ಕೈ ಮಾಡಿದಾನೆ, ಮುಖ ಮೇಲಕ್ಕೆ ಎತ್ತಿದ್ದಾನೆ. ಈಗ ಹೆಬ್ಬೆರಳುಗಳನ್ನು ಕೂಡ ವಾಪಸ್ ತಗೊಂಡ, ಕಾಲಿನ ಹೆಬ್ಬೆರಳುಗಳು ವಾಪಸ್ ತಗೊಂಡು, ಕಾಲಿನ ಬಲಗಾಲಿನ ಎಡಗಾಲಿನ 4 ಬೆರಳುಗಳ ಮೇಲೆ ಮಾತ್ರ ದೇಹವನ್ನು ನಿಲ್ಲಿಸಿಕೊಂಡು ಆಕಾಶ ಕಡೆ ನೋಡ್ತಾ ಇದ್ದಾನೆ. ತಪಸ್ಸು ಪ್ರಾರಂಭ ಮಾಡಿದ. ಘನ ಘೋರವಾಗಿರತಕ್ಕಂಥ, ಭೀಕರವಾಗಿರತಕ್ಕಂಥ, ವಿಶಿಷ್ಟವಾಗಿರತಕ್ಕಂಥ, ಆಶಿಷ್ಟವಾಗಿರತಕ್ಕಂಥ, ಬಲಿಷ್ಠವಾಗಿರತಕ್ಕಂಥ ತಪಸ್ಸನ್ನು ಹೇಗೆ ಮಾಡ್ತೀಯಾನೆ ಅಂತಂದ್ರೆ ಆಶ್ಚರ್ಯ ಆಗಿ ಅವನ ದೇಹದಿಂದ ಬಂದಿರತಕ್ಕಂಥ ತಪಸ್ಸಿನ ವಿಚಿತ್ರವಾಗಿರತಕ್ಕಂಥ ತೇಜಸ್ಸಿಗೆ ಅವನ ತಲೆಯಿಂದ ಹೊರಟಿರತಕ್ಕಂಥ ಅಗ್ನಿ ಜ್ವಾಲೆಗಳು 7 ಲೋಕಗಳನ್ನು 14 ಲೋಕಗಳನ್ನು ದಹಿಸಕ್ಕೆ ಪ್ರಾರಂಭ ಮಾಡಿತು. ಆಗ ದೇವತೆಗಳು ಬ್ರಹ್ಮದೇವರ ಹತ್ರ ಬಂದು ಹೇಳ್ತಾ ಇದ್ದಾರೆ, ನೀನು ಈ ಕ್ಷಣದಲ್ಲಿ ಹೋಗಿ ಅವನಿಗೆ ಸಾಂತ್ವನ ಮಾಡಿ, ಸಮಾಧಾನ ಮಾಡಿ, ಅವನ ತಪಸ್ಸನ್ನ ನಿಲ್ಲಿಸಲಿಲ್ಲ ಅಂತಂದ್ರೆ ಅವನ ತಲೆಯಿಂದ ಬರ್ತಾ ಇರತಕ್ಕಂತ ಆ ತಪಜ್ವಾಲೆಗಳು 14 ಲೋಕಗಳನ್ನು ಸುಡ್ತಾ ಇದೆ, ಸಮುದ್ರಗಳು ಕುದ್ದೋಗ್ತಾ ಇದೆ, ಭೂಮಿ ನಡುಗುತ್ತಾ ಇದೆ, ಆಕಾಶ ಕುದ್ದೋಗ್ತಾ ಇದೆ, ಗ್ರಹಗಳು ಉದುರ್ತಾ ಇದೆ, ನಕ್ಷತ್ರ ಬಿದ್ದು ಹೋಗ್ತಾ ಇದೆ, 10 ದಿಕ್ಕುಗಳು ಹತ್ಕೊಂಡು ಉರಿತಾ ಇದೆ. ಈ ಬೇಗ ತಡೆಯಕ್ಕೆ ಆಗ್ತಾ ಇಲ್ಲ ನಮಗೆ. ದೇವತೆಗಳು ಮನುಷ್ಯರ ಪಶುಗಳ, ಪ್ರಾಣಿಗಳ, ಕ್ರಿಮಿಗಳ, ಕೀಟಗಳ ಅವುಗಳ ಅವಸ್ಥೆ ಏನು, ತಕ್ಷಣ ಹೋಗಿ ಅವನಿಗೆ ಸಮಾಧಾನ ಮಾಡು, ಸಾಂತ್ವನ ಮಾಡು. ಈಗ ದೇವಾನುದೇವತೆಗಳಿಗೆ ಪ್ರಾರ್ಥನೆ ಮಾಡಿದಾರಲ್ಲ, ತಕ್ಷಣ ಬ್ರಹ್ಮ ಕಿವಿ ಕೊಟ್ಟ. ಎಲ್ಲಿ ತಪಸ್ಸು ಮಾಡ್ತಾ ಇದ್ದಾನೋ ಆ ಮೂಲೆಯಿಂದ ಅವನ ತಪಸ್ಸಿನ ಧ್ವನಿಯ ತರಂಗಗಳು ಬರ್ತಾ ಇದೆ, ಅಲ್ಲಿಗೆ ಬ್ರಹ್ಮದೇವರು ಬಂದ್ರು. ತಪಸ್ಸು ಎಲ್ಲ ಮಾಡ್ತಾ ಇದ್ದಾನೋ ಆ ತಪಸ್ಸು ಮಾಡ್ತಿರತಕ್ಕಂತ ಸ್ಥಳಕ್ಕೆ ಬಂದ್ರು. ಆ ಸ್ಥಳಕ್ಕೆ ಬಂದ್ರೆ ತಪಸ್ಸು ಕೇಳಿಸ್ತಾ ಇದೆ, ಅವನು ಕಾಣಿಸ್ತಾ ಇಲ್ಲ. ಧ್ವನಿ ಕೇಳಿಸ್ತಾ ಇದೆ, ಅವನು ಕಾಣಿಸ್ತಾ ಇಲ್ಲ. ಏನಾಗಿದೆ? ನದದರ್ಶ ಪ್ರತಿಚ್ಛನ್ನ ಮೊಲ್ಮೀಕ ತೃಣಕೀಚಕೈ ಪಿಪೀಲಿಕ ವಿರಾಜೇನ ಮೇಧಸ್ವನ್ ಮಾಂಸಶೋಣಿತ. ಏನು ಕಾಣ್ತಾ ಇದೆ ಅಂತಂದ್ರೆ, ಅವನು ತಪಸ್ಸು ಮಾಡಕ್ಕೆ ನಿಂತು ಎಷ್ಟೋ ದಿನಗಳಾಗೋಗಿದೆ, ಎಷ್ಟೋ ವರ್ಷಗಳಾಗೋಗಿದೆ, ಎಷ್ಟೋ ದಶಕಗಳು, ಎಷ್ಟೋ ಯುಗ ಆಗೋಗಿದೆ. ಅವನ ನಿಂತಿದ್ದ ಜಾಗದ ಮೇಲೆ ಹುತ್ತ ನಿಧಾನವಾಗಿ ಹುತ್ತ ಬೆಳೆದಿದೆ. ಪ್ರಬಲವಾದ ಹುತ್ತ, ಭಯಂಕರ ಹುತ್ತ ಬೆಳೆದಿದೆ. ಆ ಹುತ್ತದ ಹೊರಭಾಗದ ಮೇಲೆ ಹುಲ್ಲು ಬೆಳೆದಿದೆ, ಆಮೇಲೆ ಗಿಡಗಳು ಬೆಳೆದಿದೆ, ಬಳ್ಳಿಗಳು ಬೆಳೆದಿದೆ, ಅವು ಮರ ಆಗಿದೆ. ಆ ಮರಗಳಲ್ಲಿ ಹೂವು, ಕಾಯಿ, ಹಣ್ಣುಗಳು ಬೆಳೆದಿದೆ. ಅವು ದೊಡ್ಡ ಒಂದು ಬುಷ್ ಆಗಿದೆ, ಒಂದು ಮಿನಿ ಫಾರೆಸ್ಟ್ ಆಗಿದೆ. ಇವನು ತಪಸ್ಸು ಮಾಡ್ತಿರತಕ್ಕಂಥ ದೇಹದ ಮೇಲ್ಭಾಗದಲ್ಲಿ ಹುತ್ತ ಅಂತ ಬೆಳ್ಕೊಂಡು, ಆ ಹುತ್ತ ಬುಷ್ ಮಿನಿ ಫಾರೆಸ್ಟ್ ಆಗಿ, ಅದರ ಮೇಲೆ ಬೇಕಾದಷ್ಟು ಗಿಡಗಳು, ಮರಗಳು, ಹಣ್ಣುಗಳು, ಕಾಯಿಗಳು ಬಂದು ಅವನ ದೇಹ ಏನು ಎಲ್ಲಿದ್ದಾನೆ ಅಂತ ಕಾಣ್ತಿಲ್ಲ. ಅವನ ತಪಸ್ಸಿನ, ಅವನು ಮಾಡ್ತಿರತಕ್ಕಂಥ ತಪಸ್ಸಿನ ಸ್ತುತಿ ಏನಿದೆ, ಸ್ತೋತ್ರ ಏನಿದೆ, ಆ ಕಂಪನಗಳು, ಆ ತರಂಗಗಳು ಇವನ ಕಿವಿಗೆ ಕೇಳಿಸ್ತಾ ಇದೆ. ಆಗ ಬ್ರಹ್ಮದೇವರು ಕಮಂಡಲದಿಂದ ಒಂದು ತೀರ್ಥ ಪ್ರೋಕ್ಷಣೆಯನ್ನ ಹುತ್ತದ ಮೇಲೆ ಮಾಡಿದಾಗ ಇಡೀ ಆ ಫಾರೆಸ್ಟ್ ಮರಗಳು ಕತ್ತರಿಸಿ ಬಿದ್ದು, ಬಳ್ಳಿಗಳು ಹಾಗೆ ಮುರುಟಿಕೊಂಡವು, ಗಿಡಗಳು ಬಿತ್ತು, ಆ ಹುತ್ತದ ಮಣ್ಣುಗಳೆಲ್ಲ ಕುಸಿಕೊಂಡು ಬಿತ್ತು, ಅದೆಲ್ಲ ಬಿತ್ತು. ನೋಡ್ತಾರೆ ಈಗ ಇನ್ನೊಂದು ಆಶ್ಚರ್ಯ ಕಾಣ್ತಾ ಇದೆ. ಹೊರಗಡೆ ಇಷ್ಟ ಆಶ್ಚರ್ಯ, ಒಳಗಡೆ ಏನ್ ಆಶ್ಚರ್ಯ ಕಾಣ್ತಾ ಇದೆ ಅಂತಂದ್ರೆ, ನದದರ್ಶ ಪ್ರತಿಚ್ಛನ್ನ ಮೊಲ್ಮೀಕ ತೃಣಕೀಚಕೈ ಪಿಪೀಲಿಕ ವಿರಾಜನ ಮೇಧಸ್ವನ್ ಮಾಂಸಶೋಣಿತ. ಅಂದ್ರೆ
ಹಿರಣ್ಯಕಶಿಪುವಿನ ದೇಹ ಹುತ್ತದ ಒಳಗಡೆ ಇದ್ದಾಗ, ಹಿರಣ್ಯಕಶಿಪುವಿನ ದೇಹ ಹುತ್ತದ ಒಳಗಡೆ ಇದ್ದಾಗ ಒಳಗಡೆ ಅನೇಕ ಕ್ರಿಮಿಗಳು, ಕೀಟಗಳು, ಪಕ್ಷಿಗಳು, ವಿಚಿತ್ರವಾಗಿರತಕ್ಕಂಥ ಸಣ್ಣ 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 ಕೀಟಗಳು, ಇರುವೆಗಳು, ಗೊದ್ದಗಳು, ಗೆದ್ದಲುಗಳು ಅವನ ಎಲ್ಲ ಚರ್ಮವನ್ನು ತಿಂದಾಕಿತ್ತು. ಅವನ ಚರ್ಮ ಎಲ್ಲ ತಿಂದಿತ್ತು. ಆ ನಂತರದಲ್ಲಿ ಅಲ್ಲಿರತಕ್ಕಂಥ ಕೀಟಗಳು, ಅಲ್ಲಿರತಕ್ಕಂಥ ವಿಚಿತ್ರವಾದ ಕ್ರಿಮಿಗಳು ಆ ರಕ್ತ ಎಲ್ಲ ಕುಡಿದಿದ್ವು. ಅಳಿದ ಮಾಂಸ ಖಂಡಗಳು ಅಂತ ಏನಿತ್ತು, ಎಲ್ಲ ಮಾಂಸಗಳನ್ನ ಪ್ರಾಣಿಗಳು ತಿಂದು ಹಾಕಿದ್ವು. ಉಳಿದ ನರಗಳನ್ನ ಕತ್ತರಿಸಿ ಅವುಗಳು ಬಿತ್ತು ಅದನ್ನು ತಿಂದು ಹಾಕಿದೆ. ಬ್ರಹ್ಮದೇವರು ನೋಡಿದಾಗ ಏನು ಕಾಣಿಸುತ್ತೆ ಹುತ್ತದ ಒಳಗೆ ಅಂದ್ರೆ ಅಸ್ಥಿಪಂಜರ, ಕೇವಲ ಮೂಳೆಯ ಚಕ್ಕಳ, ಸ್ಕೆಲಿಟನ್ನು. ಆ ಮೂಳೆಯ ಚಕ್ಕಳದ ಮಧ್ಯದಲ್ಲಿ ಉರಿತಾ ಇರತಕ್ಕಂಥ, ಪ್ರಜ್ವಲಿಸ್ತಾ ಇರತಕ್ಕಂಥ ಮಹಾಜ್ವಾಲಿ ಆತ್ಮಜ್ಯೋತಿ ಉರಿತಾ ಇದೆ. ಆತ್ಮಜ್ಯೋತಿಯ ತೇಜಸ್ಸಿನಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಇದೆಲ್ಲ ಹೋಗಿರತಕ್ಕಂಥದ್ದು ಗಮನನೇ ಇಲ್ಲ. ಅಷ್ಟು ಅತ್ಯದ್ಭುತವಾಗಿರತಕ್ಕಂಥ, ಅಖಂಡವಾಗಿರತಕ್ಕಂಥ ಜಗತ್ತಿನ ಇತಿಹಾಸದಲ್ಲಿ ಇದ್ದ ಯಾರೂ ಮಾಡಿಲ್ಲ ಅಂತ ತಪಸ್ಸನ್ನ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಆಗ ಬ್ರಹ್ಮದೇವರು ಅವರು ಹೇಳ್ತಾರೆ, ನೈತತ್ ಪೂರ್ವ ಯಶ್ಚಕ್ರು ಹೇಳ್ತಾರೆ, ಜಗತ್ತಿನ ಇತಿಹಾಸದಲ್ಲಿ ಇಂಥ ತಪಸ್ಸನ್ನ ಕಂಡಿಲ್ಲ, ಕೇಳಿಲ್ಲ ನಾನು. ಮತ್ತೆ ಕಮಂಡಳದ ಇನ್ನೊಂದು ಸಲ ದಿವ್ಯ ಸ್ಪರ್ಶವನ್ನ ಆ ತೀರ್ಥದಿಂದ ಆ ಮೂಳೆ ಚಕ್ಲದ ಮೇಲೆ ಹಾಕಿದಾಗ ಈಗ ಮೂಲ ಒರಿಜಿನಲ್ ಹಿರಣ್ಯಕಶಿಪುವಿನಿಂದ ಸಮಸ್ತ ವಿಜೃಂಭಣೆಯ ವೈಭವದ ಅದ್ಭುತವಾದ ಮಹಾರಾಜನ ಚಕ್ರವರ್ತಿಯ ವೇಷಭೂಷಣಗಳು ಗದೆ ಹಾಕೊಂಡು ಬಂದ ಬ್ರಹ್ಮದೇವರ ಪಾದಕ್ಕೆ ಬಿದ್ದ. ಹೇಳ್ತಾರೆ, ಇಂಥ ಜಗತ್ತಿನ ಇತಿಹಾಸದಲ್ಲಿ ಯಾರು ಕಂಡಿರದೇ ಇರತಕ್ಕಂಥ ತಪಸ್ಸು ಮಾಡ್ಬಿಟ್ಟಿದ್ಯಾ. ವಾಟ್ ಎವರ್ ಯು ವಾಂಟ್ ಆಸ್ಕ್, ಐ ಆಮ್ ಗೋಯಿಂಗ್ ಟು ಗ್ರಾಂಟ್ ಇಟ್. ಬೇಕಾದ ಕೊಟ್ಬಿಡ್ತೀನಿ. ಹಿರಣ್ಯಕಶಿಪು ಹೇಳ್ತಾನೆ ಕೈ ಮುಗಿದು, ಸ್ವಾಮಿ ನಿಮ್ಮಂತ 14 ಲೋಕಗಳನ್ನ ಬ್ರಹ್ಮ ಅಂತಂದ್ರೆ ಬ್ರಹ್ಮಾಂಡದ ಸೃಷ್ಟಿ, ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮದೇವರು ಬಂದು ದರ್ಶನ ಕೊಟ್ಟು ಹಸನ್ಮುಖಿಗಳಾಗಿ ನನಗೆ ಮತ್ತೆ ಮರುಜನ್ಮ ಕೊಟ್ಟಿದ್ದೀರಾ. ಇನ್ನೇನು ಕೇಳ್ಕೊಳ್ಳಿ, ದರ್ಶನ ಕೊಟ್ಟಿದ್ದೀರಲ್ಲ ಸಾಕು ಸ್ವಾಮಿ, ಏನು ಬೇಡ ನನಗೆ. ಆಶ್ಚರ್ಯ, ಇಂಥ ಉಗ್ರ ವ್ಯಗ್ರ ತಪಸ್ಸು ಮಾಡ್ಬಿಟ್ಟು ಏನೂ ಬೇಡ ಅಂತ ಕೇಳ್ಕೊಳ್ತಿದ್ಯಲ್ಲ, ಸಾಧ್ಯವೇ ಇಲ್ಲ. ಕೇಳ್ಕೊಂಡು ನನ್ನ ಬಾಯಲ್ಲಿ ಬಂದಿದ್ದೆ, ನೀನ್ ಕೇಳ್ಕೊಳ್ಬೇಕು. ಬೇಡ ಸ್ವಾಮಿ, ನೀವು ದರ್ಶನ ಕೊಟ್ಟಿದ್ದೀರಲ್ರಿ, ಇದೇನು ಬೇಕ್ರಿ, ನೀವು ಅನುಗ್ರಹ ಮಾಡಿದೀರಾ, ಏನು ಬೇಡ ಸ್ವಾಮಿ, ಹಾಗಲ್ಲ, ಕೇಳ್ಕೊ ಅಂತ ಹೇಳಿದ್ದೀನಿ, ಕೇಳ್ಕೊ ಅಷ್ಟೇ. ಸರಿ, ಹಾಗಿದ್ರೆ ನೀವು ಕೇಳ್ಕೊ ಅಂದಿದ್ದಕ್ಕೆ ನನಗೇನು ಬೇಕಿಲ್ಲ, ಸಿಂಪಲ್ ಆಗಿ ಒಂದು 3 ವರ್ಡ್ ಕೇಳ್ಕೊಳ್ತೀನಿ ಸ್ವಾಮಿ. 3 ವರ್ಡ್ ಕೊಟ್ಟಿದ್ದೀರಿ. ಅಯ್ಯ, 3 ವರ್ಡ್ಗೋಸ್ಕರ ಈ ಪಾಟಿ ತಪಸ್ ಮಾಡ್ಬೇಕಾಗಿತ್ತೇನೋ ನೀನು. ಸಾಕು ಸ್ವಾಮಿ, ದೊಡ್ಡವ್ರು ಬಂದಿದ್ದೀರಾ, ಒಂದ್ 3 ವರ್ಡ್ ಕೇಳ್ತೀನಿ, ದಯವಿಟ್ಟು ಅನುಗ್ರಹ ಮಾಡಿ. ಆಯ್ತಪ್ಪ, 3 ವರ್ಡ್ ಕೇಳ್ಕೊ ಕೊಡ್ತೀನಿ. ನನಗೆ ಸಾವು ಬೇಡ, 3 ವರ್ಡ್. ನನಗೆ ಸಾವು ಬೇಡ, ಇಷ್ಟು ಕೊಟ್ಬಿಡಿ ಸ್ವಾಮಿ. ಬ್ರಹ್ಮದೇವರು ಹೇಳಿದ್ರು, ನೀನು ಹುಟ್ಟಕ್ಕೆ ಮುಂಚೆ ಇದು ಕೇಳಿದ್ರೆ ದರ್ ವಾಸ್ ಎ ಪಾಸಿಬಿಲಿಟಿ. ಹುಟ್ಟಿ ಅಂತಂದ್ರೆ ಇಟ್ಸ್ ಅ ಪ್ಯಾಕೇಜ್ ಡೀಲ್. ಬರ್ತ್ ಕಮ್ಸ್ ವಿತ್ ಅ ಪ್ಯಾಕೇಜ್ ಡೀಲ್. ಓನ್ಲಿ ಒನ್ ಥಿಂಗ್ ದಟ್ ಈಸ್ ಸರ್ಟನ್, ಕಂಪ್ಲೀಟ್ಲಿ ಅಶ್ಯೂರ್ಡ್ ಪ್ರಪಂಚದಲ್ಲಿ ಒಂದೇ ಒಂದು, ಡೆತ್ ಅನ್ನೋದು. ಹುಟ್ಟಿನ ಜೊತೆಲೆ ಬರೋದು ಸಾವು. ಪ್ರತಿ ಕ್ಷಣ ಹೋಗುತ್ತಾ ಇರ್ತದೆ. ಎವ್ರಿ ಸೆಲ್ ಇನ್ ದ ಬಾಡಿ ಇಸ್ ಎಕ್ಸ್ಪೀರಿಯನ್ಸಿಂಗ್ ದ ಡೆತ್. ಅದು ಗೊತ್ತಿಲ್ಲದೆ ಆನಂದ ಮತ್ತೆ ವೈಭವದಲ್ಲಿ ಮೈಮರ್ತು ಹೋಗೋರನ್ನ ಮನುಷ್ಯರು ಅಂತ ಕರೀತಾರೆ. ಬ್ರಹ್ಮದೇವರು ಹೇಳ್ತಾರೆ, ಸಾವನ್ನ ತಪ್ಪಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲಪ್ಪ. ಅಮರನಾಗತೀನಿ ಅಂತಕ್ಕಂಥ ಆಕಾಂಕ್ಷೆ ಇಟ್ಕೋಬೇಡ. ಆದ್ರೆ ನಿನ್ನ ವ್ಯವಹಾರ ಎಲ್ಲ ನೋಡಿದ್ರೆ ಯು ಲುಕ್ ವೆರಿ ಸ್ಮಾರ್ಟ್, ಯು ಲುಕ್ ವೆರಿ ಶಾರ್ಪ್. ಇಷ್ಟು ತಪಸ್ಸು ಮಾಡಿ ಏನೂ ಬೇಕಿಲ್ಲ, 3 ವರ್ಡ್ ಅಂತ ಕೇಳ್ತು ಅಂತಂದ್ರೆ ನೀನ್ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್ ಇದೆಯಾ. ಯೂಸ್ ಅಪ್ಲೈ ಆಲ್ ಯುವರ್ ಸ್ಮಾರ್ಟ್ನೆಸ್ ಅಂಡ್ ಶಾರ್ಪ್ನೆಸ್, ಪರ್ಮಿಟೇಷನ್, ಕಾಂಬಿನೇಷನ್ ಎಲ್ಲ ಮಾಡಿ ಕೇಳಕೋ. ಇಮ್ಯುನಿಟಿ ಕೊಡ್ತೀನಿ ನಾನು. ಡೆತ್ ತಪ್ಸಕ್ಕಾಗಲ್ಲ, ಬಟ್ ಇಮ್ಯುನಿಟಿ ಫ್ರಮ್ ದ ಡೆತ್ ಕೇಳ್ಕೋಬಹುದು. ನಿನ್ಗೆ ಅಷ್ಟು ಕೆಪಾಸಿಟಿ ಇದೆ, ಸ್ಟಾರ್ಟ್ ಕೇಳ್ಕೋತೀನಿ. ಆಗ ಅವನಿಗೆ ಇಟ್ ವಾಸ್ ಎ ಸಿಗ್ನಲ್ ಫಾರ್ ಹೇಮ್. ಏನು ಮಾಡಬೇಕು ಅನ್ನೋದಕ್ಕೆ ಅವರೇ ಕೊಟ್ರು. ಈಗ ಹೇಳ್ತಾನೆ, ಸ್ವಾಮಿ ನಾನು ಕೇಳ್ತೀನಿ, ದಯವಿಟ್ಟು ಅನುಗ್ರಹ ಮಾಡಿ. ಏನು ಕೇಳ್ತೀಯಪ್ಪ? ನ ಶುಷ್ಮೇಣ, ನ ಚಾದ್ರೇಣ, ನ ಜಲೇನ, ನ ವಹ್ನಿನ, ನ ಕಾಷ್ಠೇನ, ನ ಕೀಚೇನ, ನ ಪಾಶಾನೆ, ನ ವಾಯುನ, ನ ಆಯುಧೇನ, ನ ಶೂಲೇನ, ನ ಶೈಲೇನ, ನ ಮಾನುಷೈ, ನ ಸುರೈ, ನ ಸುರೈರ್ವಾಪಿ, ನ ಗಂಧರ್ವೈ, ನ ರಾಕ್ಷಸೈ, ನ ಕಿನ್ನರೈ, ನ ಯಕ್ಷೈಸ್ತು, ನ ವಿದ್ಯಾಧರ, ನ ಭುಜಂಗಮೈ, ನ ವಾನರೈ. ಅಂದ್ರೆ 27 ಕಾಂಬಿನೇಷನ್ ಕೇಳ್ಕೊಳ್ತಾನೆ. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ 27.
ನರರಿಂದ ಸಾವು ಬರ್ಕೂಡ್ದು, ವಾನರರಿಂದ ಸಾವು ಬರ್ಕೂಡ್ದು, ಪಶು ಪಕ್ಷಿಗಳಿಂದ ಸಾವು ಬರ್ಕೂಡ್ದು, ಒಳಗಡೆ ಸಾವು ಬರ್ಕೂಡ್ದು, ಹೊರಗಡೆ ಸಾವು ಬರ್ಕೂಡ್ದು, ಮೇಲ್ಗಡೆ ಸಾವು ಬರ್ಕೂಡ್ದು, ಕೆಳಗಡೆ ಸಾವು ಬರ್ಕೂಡ್ದು, ಹಗಲಲ್ಲಿ ಸಾವು ಬರ್ಕೂಡ್ದು, ರಾತ್ರಿಯಲ್ಲಿ ಸಾವು ಬರ್ಕೂಡ್ದು, ಜೀವ ಇರೋದ್ರಿಂದ ಸಾವು ಬರ್ಕೂಡ್ದು, ಜೀವ ಇಲ್ಲದೆ ಇರೋದ್ರಿಂದ ಸಾವು ಬರ್ಕೂಡ್ದು, ಆನಿಮೇಟ್ ಇಂದ ಸಾವು ಬರ್ಕೂಡ್ದು, ಇನ್ಆನಿಮೇಟ್ ಇಂದ ಸಾವು ಬರ್ಕೂಡ್ದು. 27 ಇನ್ಶೂರೆನ್ಸ್ ಪಾಲಿಸಿ ತಗೊಂಡ. ಆಮೇಲೆ ಮೈಂಡ್ ಅಪ್ಲೈ ಮಾಡಿದೆ. ಏನಂದ್ರೆ ಎಷ್ಟೇ ನೀವು ಬ್ರಿಲಿಯಂಟ್ ಸ್ಮಾರ್ಟ್ ಆದ್ರೂ ಕೂಡ ಎಲ್ಲಾ ಐಟಮ್, ಮನೇಲಿರೋ ಎಲ್ಲಾ ಐಟಮ್ಗೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರು ನಮ್ ಕಣ್ ತಪ್ಪಿಸಿ ಯಾವ್ದೋ ಮಂಚದ ಕೆಳಗೋ ಅಟ್ಟದ ಮೇಲೆ ಎಲ್ಲೋ ಒಂದು ಐಟಮ್ ಮಿಸ್ ಆಗಿರುತ್ತೆ. ಅದಕ್ಕೆ ಅಂತ ಕಡೆ ಇನ್ಶೂರೆನ್ಸ್ ಪಾಲಿಸಿ ಇದ್ದವರು ನೀವು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕೊಡ್ತಾರೆ. ಬ್ಲಾಂಕೆಟ್ ಇನ್ಶೂರೆನ್ಸ್ ಪಾಲಿಸಿ ಇಟ್ ಕವರ್ಸ್ ಎವ್ರಿಥಿಂಗ್. ಇವನು ಇಷ್ಟೆಲ್ಲ 27 ತಗೊಂಡವನು ಒಳಗೆ ಬೇಡ, ಹೊರಗೆ ಬೇಡ, ಮೇಲ್ ಬೇಡ, ಕೆಳಗೆ ಬೇಡ, ಹಗಲ್ ಬೇಡ, ರಾತ್ರಿ ಬೇಡ, ಜೀವ ಇರೋದು, ಜೀವ ಇಲ್ಲದೆ ಇರೋದು ಎಲ್ಲ ತಗೊಂಡ. ಯಕ್ಷರಿಂದ, ರಾಕ್ಷಸರಿಂದ, ಪಶುಗಳಿಂದ, ಪಾಷಾಣದಿಂದ, ನೀರಿನಿಂದ, ಬೆಂಕಿಯಿಂದ, ಯಾವ್ದ್ರಿಂದ ಸಾವು ಬರ್ಕೊಂಡು. ಆಮೇಲೆ ಐಡಿಯಾ ಮಾಡಿದ ಏನು ಅಂದ್ರೆ, ಇಡೀ ಬ್ರಹ್ಮಾಂಡ ಬ್ರಹ್ಮನ ಸೃಷ್ಟಿ ಅಲ್ವಾ ಸ್ವಾಮಿ, ಬ್ರಹ್ಮಾಂಡದ ಯಾವ್ದು ನೀವು ಸೃಷ್ಟಿ ಮಾಡಿರತಕ್ಕಂಥ ಬ್ರಹ್ಮಾಂಡದಿಂದ ಯಾವ್ದ್ರಿಂದ ನನಗೆ ಸಾವು ಬರ್ಕೊಡುದು, ನೀವು ಸೃಷ್ಟಿ ಮಾಡಿರತಕ್ಕಂಥ ಬ್ರಹ್ಮಾಂಡದ ಯಾವ್ದ್ರಿಂದ ನನಗೆ ಸಾವು ಬರ್ಕೊಡುದು. ಆಯ್ತು, ತಥಾಸ್ತು ಅಂತ ಅವ್ರು ಹೇಳಿದ ತಕ್ಷಣನೇ ಆನಂದ ತುಂಬಿಲ್ಲದಾಗಿ ಆ ಗದೆಯನ್ನೇ ಹಾಕಿಕೊಂಡು 3 ಸಲ ತಿರುಗದ ಪ್ರದಕ್ಷಿಣೆ ಮಾಡದ. ಅವನು ತಿರುಗಿದ ಟಿವಿ ನೋಡ್ಬಿಟ್ಟೆ ಇವ್ರು ಅಂದ್ಕೊಂಡ್ರು, ಇನ್ನು 5 ನಿಮಿಷ ಇಲ್ಲಿದ್ದು ನನಗೆ ಡೇಂಜರು. ಬ್ರಹ್ಮದೇವರು ಹೊಂಟ್ರು. ಈಗ ಮನೆಗೆ ಬಂದ. ಮನೆಗೆ ಬಂದ್ರೆ ಇವನು ಹೊರಗಡೆ ಮಹಾಕ್ರೂರಿ, ಇವನು ವೇದಗಳನ್ನ, ಗೋವುಗಳನ್ನ, ವಿಪ್ರರನ್ನ, ಆಶ್ರಮಗಳನ್ನ ಸುಟ್ಟು ಭಸ್ಮ ಮಾಡತಕ್ಕಂತಹ, ಕ್ರೂರವಾಗಿ ಕೋಟಿ ಕೋಟಿ ಜನಗಳನ್ನ ಕೊಂದಾಕತಕ್ಕಂತಹ ಅಸ್ತಾ ಕ್ರೂರಿ ಹೊರಗಡೆ ಆದ್ರೂ ಕೂಡ ಮನೆ ವಿಷಯದಲ್ಲಿ ಸಾಫ್ಟು ಮಹಾಮೃದು ಮಹಾಮಧುರ. ಫ್ಯಾಮಿಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಅವನಿಗೆ. ಹಿರಣ್ಯಕಶಿಪುವಿಗೆ ಅವನು 4 ಜನ ಮಕ್ಕಳವನಿಗೆ. ಮಕ್ಕಳಿಗೆ ಹೆಸರಿಡೋದ್ರ ಬಗ್ಗೆ ಅಲ್ಲಿಂದನೇ ಸ್ಟಾರ್ಟ್. ದುರ್ಯೋಧನ, ದುಶ್ಯಾಸನ ಆತರ ಹೆಸರಿಡಲಿಲ್ಲ ಅವನು. ಯಾಕೆಂದ್ರೆ ಫ್ಯಾಮಿಲಿಗೆ ಬಂದಾಗ ಫುಲ್ ಕವರೇಜ್ ಒಂದು. 4 ಮಕ್ಕಳಿಗೆ ಹೆಂಗೆ ಹೆಸರಿಟ್ಟಿದ್ದಪ್ಪ ಅಂದ್ರೆ ಹ್ಲಾದ, ಆಹ್ಲಾದ, ಸಹ್ಲಾದ, ಪ್ರಹ್ಲಾದ. ಹ್ಲಾದ ಅಂತಂದ್ರೆ ಪ್ಲೆಸೆಂಟ್, ಆಹ್ಲಾದ ಅಂತಂದ್ರೆ ವಂಡರ್ಫುಲಿ ಪ್ಲೆಸೆಂಟ್, ಬ್ಯೂಟಿಫುಲಿ ಪ್ಲೆಸೆಂಟ್. ಸಹ್ಲಾದ ಅಂತಂದ್ರೆ ಕಂಟಿನ್ಯೂಸ್ಲಿ ಅಂಡ್ ಪೆರನಿಯಲಿ ಅಂಡ್ ಆಲ್ವೇಸ್ ಪ್ಲೆಸೆಂಟ್. ಪ್ರಹ್ಲಾದ ಅಂತಂದ್ರೆ ಡಿವೈನ್ಲಿ ಪ್ಲೆಸೆಂಟ್. ಈ ಪ್ರಹ್ಲಾದನ ಮೇಲೆ ವಿಚಿತ್ರ ಪ್ರೇಮ. ಯಾತಕ್ಕೆ ಅಂತಂದ್ರೆ ಪ್ರಹ್ಲಾದ ಯಾವಾಗ್ಲೂ ನಗನಗ್ತಾ ಇರ್ತಿದ್ದ, ಯಾವಾಗ್ಲೂ ಮುಗ್ಧವಾಗಿರ್ತಿದ್ದ, ಯಾವಾಗ್ಲೂ ಆನಂದವಾಗಿರ್ತಿದ್ದ, ಯಾವಾಗ್ಲೂ ಭಾವ ತನ್ಮಯನಾಗಿರ್ತಾ ಇದ್ದ, ಯಾವಾಗ್ಲೂ ಒಳಗಡೆ ಅದ್ಭುತವಾಗಿರತಕ್ಕಂಥ ಒಳ್ಳೆಯ ಸಂತೋಷದ ಸವಿಯನ್ನ ಒಳಗಡೆ ಇಟ್ಕೊಂಡು ಅದರ ಅಭಿವ್ಯಕ್ತಿ ಮಾಡ್ತಾ ಇದ್ದ. ಹಾಗಾಗಿ ಪ್ರಹ್ಲಾದನ ನೋಡ್ತು ಅಂದ್ರೆ ಆನಂದ ಆನಂದ ಮತ್ತೆ ಪರಮಾನಂದ ಅವನಿಗೆ. ಯಾಕೆ ಪ್ರಹ್ಲಾದ ಹೇಗಿದ್ದ? ವಿಷ್ಣು ಪುರಾಣ, ಭಾಗವತ ಎರಡೂ ಹೇಳ್ತಾ ಇದೆ ಪ್ರಹ್ಲಾದ ಹೇಗಿದ್ದ. ದಾಸವತ್ ಸನ್ಯತಾರ್ಯಾಂಗ್ರಿ. ಹೇಗಿದ್ದ ಪ್ರಹ್ಲಾದ ಅಂತಂದ್ರೆ, ದೊಡ್ಡವರು ಬಂದ್ರೆ, ಆರ್ಯರು ಬಂದ್ರೆ, ಆಚಾರ್ಯರು ಬಂದ್ರೆ, ಗುರುಗಳು ಬಂದ್ರೆ, ಹಿರಿಯರು ಬಂತು ಅಂತಂದ್ರೆ ದಾಸನಾಗಿ ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅವರ ಅಕ್ಷಯ ರಕ್ಷೆಯಲ್ಲಿರ್ತಾ ಇದ್ದ. ನಾನು ಪ್ರಿನ್ಸ್ ರೀ, ಚಕ್ರವರ್ತಿ ಮಗ, ಮಹಾರಾಜನ ಮಗ, ನನ್ಗೆ ಅಥಾರಿಟಿ ಇದೆ, ಯಾವತ್ತೂ ದೊಡ್ಡಸ್ತಿಕೆ ಮಾಡಿದ್ದಿಲ್ಲ ಅವನು. ದಾಸನ್ನತಾರ್ಯಾಂಗ್ರಿ. ದೊಡ್ಡವರು ಆರ್ಯರು ಬಂದ್ರೆ, ಆಚಾರ್ಯರು ಬಂದ್ರೆ, ಗುರುಗಳು ಬಂದ್ರೆ, ಹಿರಿಯರು ಬಂದ್ರೆ ದಾಸನಾಗಿ ಅವರ ಕಾಲಿಗೆ ಬೀಳ್ತಾ ಇದ್ದ. ಇದು ಪ್ರಹ್ಲಾದನ ವೈಶಿಷ್ಟ್ಯ. ಪಿತೃವತ್ ದೀನವತ್ಸಲ. ಪ್ರಹ್ಲಾದ ಹೆಂಗಿದ್ದಪ್ಪ ಅಂತಂದ್ರೆ, ದೀನರಿಗೆ, ದಲಿತರಿಗೆ, ಅನಾಥರಿಗೆ, ನೊಂದವರಿಗೆ, ಬೆಂದವರಿಗೆ, ಬಡವರಿಗೆ, ಬಗ್ಗರಿಗೆ, ಮಕ್ಕಳು ಒದ್ದಾಡ್ತಾ ಇತ್ತು ಅಂದ್ರೆ ತಂದೆ ತಾಯಿಗಳು ಬಂದು ಹೇಗೆ ಸ್ಪಂದಿಸಿ ಒದ್ದಾಡ್ಕೊಂಡು ಬಂದು ಕೇಳಿದ್ದು ಕೊಡ್ತಾರೋ ಹಾಗೆ ಅವನ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಬಡವರಿಗೆ, ನೊಂದವರಿಗೆ, ಬೆದ್ದವರಿಗೆ, ದೀನರಿಗೆ, ದೂನರಿಗೆ, ಅನಾಥರಿಗೆ ತಂದೆ ಮಕ್ಕಳನ್ನ ಸಂತೈಸೋ ಹಾಗೆ, ಸಲಹೋ ಹಾಗೆ ಇವನು ಅರಮನೆಯಿಂದ ತಗೊಂಡೋಗಿ ಅವ್ರನಿಗೆ ಕೊಟ್ಟು, ಚಿಕ್ಕ ಹುಡುಗ ಆಗಿದ್ರು ಕೂಡ ದೊಡ್ಡ ವಿವೇಕದಿಂದ, ವಿನಯದಿಂದ ಹೋಗಿ ಅವ್ರನ್ನೆಲ್ಲರನ್ನ ಸಂತೈಸ್ತಾ ಇದ್ದ, ಸಲಹುತ್ತಾ ಇದ್ದ. ತಂದೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೋ ಹಾಗೆ ಪಿತೃವತ್ ದೀನವತ್ಸಲ, ದೀನರನ್ನ ಕಂಡ್ರೆ ತಂದೆ ಹಾಗೆ ನೋಡ್ಕೊಳ್ತಾ ಇದ್ದ ಅವನು ಪ್ರಹ್ಲಾದ. ಮಾನಸ್ತಂಭ ವಿವರ್ಜಿತ. ಅವನು ರಾಜನ ಮಗ, ಮಹಾರಾಜನ ಮಗ, ಚಕ್ರವರ್ತಿ ಮಗ, ಅರಮನೆಯಲ್ಲಿರ್ತಾನೆ. 5 ಸ್ಟಾರ್ 7 ಸ್ಟಾರ್ ಇದ್ರು ಕೂಡ ಒಂದಿಷ್ಟು ಅಹಂಕಾರ, ಮಮಕಾರಗಳು, ದುರಹಂಕಾರಗಳು, ಒಣ ಪ್ರತಿಷ್ಠೆ, ಜಂಬ ಇಲ್ಲದೆ ಇದ್ದಂತಹ ಅತ್ಯಂತ ವಿನಮ್ರ ವ್ರತದಲ್ಲಿ, ವಿನಯ ವ್ರತದಲ್ಲಿ ಇರ್ತಾ ಇದ್ದ. ಮಾನಸ್ತಂಭ ವಿವರ್ಜಿತ.
Never he arrogated at any point of time. Never he imagined that he is the son of the greatest Chakravarti. ರಾಜನ ಮಗ, ಮಹಾರಾಜನ ಮಗ, ಚಕ್ರವರ್ತಿ ಮಗ, ಹಿರಣ್ಯಕೇಶಿ ಮಗ ಅಂತ ಒಂದಿಷ್ಟು ದೊಡ್ಡಸ್ತಿಗೆ ಇಲ್ಲ, ಅಹಂಕಾರ ಇಲ್ಲ, ಮಮಕಾರ ಇಲ್ಲ, ಜಂಬ್ ಇಲ್ಲ, ಒಣ ಠೋಪ ಆಟೋಟೋಪ ಇಲ್ಲ, ಅಡಂಬರ ಇಲ್ಲ, ಎಲ್ಲಕ್ಕಿಂತ ದುರಹಂಕಾರ ಇಲ್ಲ, ಆ ಒಣ ಪ್ರತಿಷ್ಠೆ ಇಲ್ಲ. ಸರಳ ಇರ್ತಿದ್ದ, ಸಹಜ ಇರ್ತಿದ್ದ, ವಿನಯ ಇರ್ತಿದ್ದ, ವಿಧೇಯ ಇರ್ತಾ ಇದ್ದ. ಅವನ ಮಾನಸ್ತಂಭ ವಿವರ್ಜಿತ ದಾಸವತ್ ಸನ್ನಿತಾರಿಯಾಂಗ್ರಿ ಮತೃವತ್ ದೀನವತ್ಸಲ. ಎಷ್ಟು ಹೊಗಳಿದ್ರು ಕೂಡ ಆ ಋಷಿಗಳಿಗೆ ಸಾಲದಂತೆ. ಋಷಿಗಳು ಯಾತಕ್ಕೆ ಹಿರಣ್ಯಕಶಿಪುವಿನ ರಾಜ್ಯಕ್ಕೆ ಬರ್ತಾ ಇದ್ರಂತೆ ಅಂತಂದ್ರೆ, ರಾಜ್ಯ ಶ್ರೀಮಂತವಾಗಿದೆ, ಹಿರಣ್ಯಕಶಿಪು ಸಮೃದ್ಧವಾಗಿದ್ದಾನೆ, ಅರಮನೆ ಅದ್ಭುತವಾಗಿದೆ ಅಲ್ಲ, ಪ್ರಹ್ಲಾದನನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಋಷಿಗಳು ಬರ್ತಾ ಇದ್ರಂತೆ. ಮುಖದಲ್ಲಿ, ಕಣ್ಣಲ್ಲಿ, ಕೆನ್ನೆಲ್ಲಿ ಸಾತ್ವಿಕ ತೇಜಸ್ಸು ಹೊಮ್ಮಿ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇತ್ತಂತೆ ಅರಮನೆ ಕಡೆಗೆ. ಯಾಕೆ ಅರಮನೆ ಕಡೆಗೆ ಅಂದ್ರೆ ಹಿರಣ್ಯಕಶಿಪು ನೋಡಕ್ಕಲ್ಲ, ಪ್ರಹ್ಲಾದನ ನೋಡಕ್ಕೆ ಋಷಿಗಳು ಬರ್ತಾ ಇದ್ರಂತೆ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿ ಮುಂದಿನ ದೃಷ್ಟಿ ಯಾವುದು ಅಂತ ತೋರಿಸಿದ್ದ ಪ್ರಹ್ಲಾದ. ಈಗ ಇಂಥ ಪ್ರಹ್ಲಾದನ್ನ, ಇಂಥ ಮುದ್ದು ಮಗುನ ನಾನು ಕಾರ್ಪೊರೇಷನ್ ಸ್ಕೂಲಿಗೆ ಸೇರ್ಸಲ್ಲ, ಡಿಸಿಷನ್ ತಗೊಂಡಪ್ಪ. ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಲ್ಲ. ಮತ್ತೆ ನಮ್ಮ ಮಗ ಅಂದ್ರೆ ನಾವು ಕಿಂಗ್ಲಿ ಪರ್ಸನ್ಸ್, ನಾವೆಲ್ಲ ಎಂಪರರ್ಸ್, ನಾವೇನೋ ನಮ್ಗೆ ಹಾರ್ವರ್ಡ್ಗೆ ಸೇರಿಸ್ತೀನಿ ಡಿಸಿಷನ್ ತಗೊಂಡ. ಪ್ರಹ್ಲಾದನ್ನ ಹಾರ್ವರ್ಡ್ಗೆ ಹಾಕ್ತೀನಿ. ಯಾರು ಹಾರ್ವರ್ಡ್? ದೈತ್ಯ ಕುಲದ ಹಾರ್ವರ್ಡ್ ಯಾರು? ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ಸ್ಟ್ಯಾಂಡರ್ಡ್, ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಫಾರ್ ದೈತ್ಯ ಕುಲ. ಆದ್ರೆ ಹಾರ್ವರ್ಡ್ಗೆ KG-ನವನ್ನ, UKG-ನವನ್ನ, LKG-ನವನ್ನ ಸೇರಿಸ್ಬಿಡಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ಅಂದ್ರೆ, ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ಬೇಕು, LKG-ಗೆ ಈಕ್ವೇಟ್ ಮಾಡ್ಕೋಬೇಕು ಅಂತವ್ರನ್ನ ಹುಡುಕದ. ಯಾರು ಅಂತಂದ್ರೆ ಶುಕ್ರಾಚಾರ್ಯರ ಮಕ್ಕಳು ಹಾರ್ವರ್ಡ್ ಅಲ್ಲಿ ಬೆಳೆದವರು, ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡೋರು ಚಂಡಾಮರ್ಕರು. ಆದರೆ ದೇ ಕ್ಯಾನ್ ರಿಲೇಟ್ ಅಂಡ್ ದೇ ಕ್ಯಾನ್ ಈಕ್ವೇಟ್ ಟು ಜೂನಿಯರ್ಸ್. LKG UKG ಕ್ಲಾಸ್ ತಗೊಳ್ತಾರೆ ಅವರು. ಈಗ ಶುಕ್ರಾಚಾರ್ಯರ ಮಕ್ಕಳಾಗಿರತಕ್ಕಂಥ ಚಂಡಾಮರ್ಕರನ್ನ ಕರೆಸಿ, ನಿಮ್ಮ ಗುರುಕುಲಕ್ಕೆ ನಮ್ಮ ಮಗುವನ್ನು ಒಪ್ಪಿಸ್ತಾ ಇದ್ದೇವೆ. ನೀವು ಶುಕ್ರಾಚಾರ್ಯರು ನನಗೆ ಯಾವ ರೀತಿಯಾಗಿರತಕ್ಕಂಥ ಪಾಠವನ್ನ ಕಲಿಸಿ ಈ ಜಗತ್ತಿನ 14 ಲೋಕಗಳ ಪ್ರಭುವನ್ನಾಗಿ ನನ್ನ ಮಾಡಿದರೋ, ಹಾಗೆ ಇವನನ್ನು 14 ಲೋಕದ ಪ್ರಭುವನ್ನಾಗಿ ನೀವು ಮಾಡಬೇಕು, ನನ್ನ ಮಗನನ್ನಾಗಿ ಮಾಡಬೇಕು. ಅದಕ್ಕೆ ನಿಮಗೆ ಸೇರಿಸ್ತೀನಿ, ನಿಮಗೆ ಗ್ರಾಂಟ್ಸ್ ಜಾಸ್ತಿ ಮಾಡ್ತೀನಿ, ಆನ್ಯುವಿಟಿ ಜಾಸ್ತಿ ಮಾಡ್ತೀನಿ, ಸಂಬಳ ಜಾಸ್ತಿ ಮಾಡ್ತೀನಿ, ಎಲ್ಲ ಫೆಸಿಲಿಟೀಸ್ ಅಂಡ್ ಪ್ರೊಸೀಜರ್ ಜಾಸ್ತಿ ಮಾಡ್ತೀನಿ, ಸ್ಪೆಷಲ್ ಅಟೆನ್ಷನ್ ನನ್ನ ಮಗನಿಗೆ ಕೊಡಬೇಕು. ನನ್ನ ಮಗ 14 ಲೋಕಗಳನ್ನ ಚಿಕ್ಕ ವಯಸ್ಸಲ್ಲೇ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಕೊಡಬೇಕು ಅವನಿಗೆ. ಅದಕ್ಕೆ ಏನು ಪಾಠ ಹೇಳ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ನಾನೇ ಸಿಲೆಬಸ್ ಪ್ರಿಪೇರ್ ಮಾಡ್ತೀನಿ. ಚಕ್ರವರ್ತಿ ಅವನೇ ಸಿಲೆಬಸ್ ಪ್ರಿಪೇರ್ ಮಾಡಿ, ಅವನೇ ಟೆಕ್ಸ್ಟ್ ಬುಕ್ ರೆಡಿ ಮಾಡಿ, ಫಸ್ಟ್ ಪಾಠ, ಸೆಕೆಂಡ್ ಪಾಠ, ಥರ್ಡ್ ಪಾಠ ಯಾವ್ದು ಮಾಡಿ, ಇದನ್ನು ಬಿಟ್ಟು ಇನ್ನೊಂದು ವಿಚಾರ ಅವನ ತಲೆಗೆ ಬರ್ಕೊಡ್ದು. ನಾನು ಏನು ಹೇಳ್ತೀನೋ ಈ ವಿಚಾರ ಬಿಟ್ಟು ಇನ್ನೊಂದು ವಿಚಾರ, ಕಲ್ಪನೆ, ಪರಿಕಲ್ಪನೆ, ಕಾನ್ಸೆಪ್ಟ್, ಥಾಟ್ ಕೂಡ ಅವನಿಗೆ ಬರ್ಕೊಡ್ದು. ಹೊರ ಪ್ರಪಂಚದ ಯಾವ ಅರಿವು ಅವನಿಗೆ ಹಾಕೊಡ್ದು. ವಾಟ್ ಎವರ್ ಐ ಗಿವ್ as a syllabus, as a textbook, that is a standard and only that has to be taught. Nothing new or nothing strange should enter into his head. Take charge. ಕೊಟ್ಟ. ಎಲ್ಲ ಸಿಲೆಬಸ್ ಪ್ರಿಪೇರ್ ಮಾಡಿ, ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿ ಕೊಟ್ಟ. ತಗೊಂಬಂದು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಪಾಠ ಸ್ಟಾರ್ಟ್ ಮಾಡಿದ್ರು. ಮೊದಲನೇ ಪಾಠ ಏನು? ಮೊದಲನೇ ಪಾಠನೇ 14 ಲೋಕಗಳಿಗೆ ಒಬ್ಬನೇ ಪ್ರಭು ಇದ್ದಾನೆ, ಅವನ ಹೆಸರೇನು? ಕೆಳಗಡೆ ಅಲ್ಲೇ ಆನ್ಸರ್ ಇರುತ್ತೆ. ಹಿರಣ್ಯಕಶಿಪು. 14 ಸರ್ತಿ ಪಾಠ ಮಾಡಿಸಿದ್ರು, ಬಾಯಿ ಪಾಠ. 14 ಸರ್ತಿನೋ. ಯಾರು 14 ಲೋಕಗಳಿಗೆ ಪ್ರಭು ಅಂದ್ರೆ ಇವನು ಹರಿ 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 ಅನ್ನೋ ಪ್ರಾಣಿ, ಹರಿ ಅನ್ನೋದಿದ್ದಾರೆ ನರಹರಿಯಾಣೆ. ಅವ್ರಿಗೆ ಆಶ್ಚರ್ಯ, ಇದು ಆನ್ಸರ್ ಇಲ್ಲ, ಬೇರೆ ಆನ್ಸರ್ ತಪ್ಪು ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾಠ ತೆಗೆದ್ರು. ಗ್ರಹಗಳು, ನಕ್ಷತ್ರಗಳು ಎಲ್ಲನ್ನ ತನ್ನ ಮಂಚದ ಕಾಲಿಗೆ ಕಟ್ಟಾಕೊಂಡಿರತಕ್ಕಂಥ ಜಗದೇಕ ವೀರ ಯಾರು? ಅಲ್ಲೇ ಆನ್ಸರ್ ಇರುತ್ತೆ. ಇನ್ಯಾರು ಆನ್ಸರ್? ಯಾರು? ಹಿರಣ್ಯಕಶಿಪು ಆನ್ಸರ್. ಇವನು ಗ್ರಹಗಳು, ನಕ್ಷತ್ರಗಳು ಎಲ್ಲಕ್ಕೆ ಅಧಿದೇವತೆ ಸಾಕ್ಷಾತ್ ಹರಿ. ಹರಿ 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 ಅನ್ನೋ ಪ್ರಾಣಿ, ಹರಿ ಅನ್ನೋದಿದೆ ನರಹರಿಯಾಣೆ. ಎಲ್ಲಾ ಪಾಠ ಅವ್ರು ಹೇಳ್ಕೊಡೋದು ಇವನ್ನೆಲ್ಲಕ್ಕೂ ಹರಿ 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 ಹರಿ. ಕಡೆ ಸೆಕೆಂಡ್ ಸೆಮಿಸ್ಟರ್ ಮುಗಿತಾ ಬರ್ತಿದೆ, ಇವ್ರು ಅರಮನೆಗೆ ಹೋಗ್ಬೇಕು, ಇದೇನು ಗಲಾಟೆನು ಅಂತ ಹೇಳಿ ಲಾಸ್ಟ್ 15 ಡೇಸ್ ಸ್ಪೆಷಲ್ ಟ್ಯೂಷನ್ ತಗೊಂಡು ಇಂಟೆನ್ಸಿವ್ ಕೋಚಿಂಗ್ ಕೊಟ್ಟು ಹೊಡೆದು ಮಾಡಿ, ನಿಮ್ಮ ಈ ಸಿಲೆಬಸ್ ಅಲ್ಲಿ ಇಷ್ಟು ಮಾತ್ರ ಒಪ್ಪಿಸ್ಬೇಕು, ಮನೆ ಕಳಿಸ್ತಾ ಇದೀವಿ, ಹಾಲಿಡೇ ಡಿಕ್ಲೇರ್ ಆಗುತ್ತೆ, ನಿಮ್ಮ ಅಪ್ಪ ಕೇಳ್ತದೆ, ಈ ಪಾಠದಲ್ಲಿ ನೀನೇನಾದ್ರು ಮಾಡ್ಕೋ, ವಿ ಡೋಂಟ್ ಇಂಟರ್ಫಿಯರ್ ವಿತ್ ಯು, ಬಟ್ ಯು ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಅಸ್. ಇದು ನಮಗೆ ಅಂಡರ್ಸ್ಟ್ಯಾಂಡಿಂಗ್.
ಇದೇನಿದೆಯೋ ಅದು ಒಪ್ಸೋ ನೀವು ಅಪ್ಪನಿಗೆ. ಸರಿ ಆಯ್ತು, ಫಸ್ಟ್ ಸೆಮಿಸ್ಟರ್ ಮುಗೀತು, ಹಾಲಿಡೇ ಡಿಕ್ಲೇರ್ ಆಯ್ತು, ಕರ್ಕೊಂಡ್ ಬಂದ್ರು. ಇವನು ಇಂಥ ಮುದ್ದು ಮಗು ಒಂದು ಸೆಮಿಸ್ಟರ್ ಮುಗಿಸ್ಕೊಂಡು ಮನೆಗೆ ಬಂದಿದೆಯಲ್ಲ ಅನ್ನೋ ಸಂತೋಷಕ್ಕೆ ಹಿರಣ್ಯಕಶಿಪು ಹಾಫ್ ಡೇ ಪಾರ್ಲಿಮೆಂಟ್ಗೆ ರಜಾ ಡಿಕ್ಲೇರ್ ಮಾಡ್ದ. ಪಾರ್ಲಿಮೆಂಟ್ಗೆ ರಜಾ, ಮಗುನ್ ತೊಡೆ ಮೇಲೆ ಕೂಡಿಸ್ಕೊಂಡ, ಮುದ್ದು ಮಾಡಿ ಎಂತ ಬಂಗಾರ ಮಗುನು ನೀನು, ಏನು ಮುದ್ದು ರಜಾ, ಒಂದ್ ಸೆಮಿಸ್ಟರ್ ಎಷ್ಟು ಬೇಗ ಮುಗಿಸ್ಕೊಂಡ್ ಬಂದಪ್ಪ, ಏನು ಪಾಠ ಕಲ್ತು ರಜಾ, ಏನೇನು ಕಲ್ತೀಯ, ಅಷ್ಟು ಬೇಡ, ಯಾವ್ದಾದ್ರು ಒಂದು ಪಾಠ ಹೇಳೋ ಬಂಗಾರ, ಮುದ್ದು ರಜಾ ಒಂದು ಪಾಠ ಹೇಳು. ಅಪ್ಪ ತುಂಬಾ ಕಲ್ತಿದ್ದೀನಿ ಕಣೋ, ನೀನ್ ಎಷ್ಟಾರು ಕಲ್ತಿರೋ, ನನಗೆ ಟೈಮ್ ಇರುತ್ತೆ ಸ್ವಲ್ಪ, ಒಂದು ಪಾಠ ಹೇಳಪ್ಪ ನೀನು. ಆಗ ಮಗು ಹೇಳ್ತಾ ಇದೆ, ತತ್ ಸಾಧು ಮನ್ಯ ಸುರವರಿಯ ದೇಹಿ ನಾಂ ಸದಾ ಸಮುದ್ವಿಗ್ನದಿಯ ಮಸದ್ಗೃಹಾತ್ ಹಿತ್ವಾಕುಪಂ ಗೃಹಮಂದಕೋಪಂ ಮನಂಗತೋ ಧರಿಮಾಶ್ರೀಯೇಶ. ಅಸುರೋತ್ತಮ ತಂದೆ, ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಅಧಪತನಕ್ಕೆ ಕಾರಣ ಆಗಿರತಕ್ಕಂಥ ಅಂಧಕಾರದಲ್ಲಿ, ಕತ್ಲಿನಲ್ಲಿ, ಅಜ್ಞಾನದಲ್ಲಿ, ವಿಷಯ ವಾಸನೆಗಳಲ್ಲಿ, ಸಾಂಸಾರಿಕ ವಿಷಯ ಭೋಗದಲ್ಲಿ ಮುಳುಗೋಗಿದ್ದಾರೆ ಕಣೋ, ಮುಳುಗೋಗಿದ್ದಾರೆ. ಯಾರಿಗೂ ಬೆಳಕು ಬೇಕಿಲ್ಲ, ಯಾರಿಗೂ ಜ್ಞಾನ ಬೇಕಿಲ್ಲ, ಯಾರಿಗೂ ಕತ್ತಲಿನಿಂದ ಬೆಳಗ್ಗೆ ಬರತಕ್ಕಂಥ ದಾರಿನೇ ಗೊತ್ತಿಲ್ಲದ ಹಾಗಾಗ್ಬಿಟ್ಟಿದ್ದಾರೆ. ಅಪ್ಪ, ಕತ್ತಲಿಂದ ಬೆಳಗ್ಗೆ ಬರಬೇಕು ಅಂತಂದ್ರೆ ಒಂದೇ ಒಂದು ಸಣ್ಣ ತಂತು ಬೇಕು ಕಣೋ, ಅದಕ್ಕೆ ಒಂದು ಸಂಘ ಅಂತಾರೆ, ಸಜ್ಜನರ ಸಂಘ ಅಂತಾರೆ. ಸಜ್ಜನರ ಸಹವಾಸ ಬೇಕು. ಅಂತ ಸಜ್ಜನರ ಸಹವಾಸ, ಸಜ್ಜನರ ಸಂಘ, ಪರಮಾತ್ಮನ ಸ್ಮರಣೆ ಇಲ್ಲದೆ ಇರತಕ್ಕಂತ ಅರಮನೆಯಲ್ಲಿ ಎಲ್ಲ ಭೋಗಗಳ ವೈಭವದ ವಿಜೃಂಭಣೆಯ ಮಧ್ಯೆ ಇದ್ದು ಸಾಯೋದಕ್ಕಿಂತ, ಆ ಕತ್ಲಲ್ಲಿ, ಆ ಕೂಪದಲ್ಲಿ, ಆ ಪಾಪ ಕೂಪದಲ್ಲಿ ಇರೋದಕ್ಕಿಂತ ಎಲ್ಲಿ ಹರಿನಾಮ ಸ್ಮರಣೆ ಆಗ್ತಾ ಇದೆಯೋ, ಮುಕ್ತವಾಗಿದೆಯೋ, ಅದು ಆಶ್ರಮ ಆಗ್ಲಿ, ಕಾಡಾಗ್ಲಿ, ವನ ಆಗ್ಲಿ, ಅಂತ ವನದಲ್ಲಿ ಇರತಕ್ಕಂಥದ್ದು ವಾಸಿಯಪ್ಪ. ಈ ಪಾಠ ಕಲಿತೆ ಫಸ್ಟ್ ಸೆಮಿಸ್ಟರ್ ನಲ್ಲಿ. ಶಾಕ್, ಇವ ಸ್ಟಂಡ್ ಅಂಡ್ ಶಾಕ್ ಅಂಡ್ ಕುಡ್ ನಾಟ್ ಬಿಲೀವ್. ನನ್ ಸಿಲೆಬಸ್ ಅಲ್ಲೇ ಇಲ್ಲ ಇವೆಲ್ಲ ಚಾರ್ಜ್ ಹೆಂಗ್ ಬಂತು. ಗುರುಗೆ ಶಂಡ ಮರ್ಕಂತ ಕರೆಸದ, ಕರೆಸ ಬಿಟ್ಟು ವಿಚಿತ್ರವಾಗಿ ರೇಗದ. ಈ ಥಾಟ್ಸ್ ಹೆಂಗ್ ಬಂತು ಇವನಿಗೆ? ಅರಮನೆನ ವೈಭವ ವಿಜೃಂಭಣೆ ನಾಟಕ ಅಂತ ಕರಿತಾ ಇದ್ದಾನೆ, ಅಂತ ತಮಸ್ಸು ಅಂತಾನೆ, ಅಜ್ಞಾನ ಅಂತಾನೆ, ವಿವೇಕ ಅಂತಾನೆ, ಕಾಡಿನಲ್ಲಿರೋ ಆಶ್ರಮದಲ್ಲಿರೋ ವಾಸಿ ಇಲ್ಲಿಗಿಂತ ಅರಮನೆಗಿಂತ ಹೊರಡ್ತೀನಿ ಅಂತ ಕೂತ್ಬಿಟ್ಟಿದ್ದಾನೆ. ಇದೆಲ್ಲ ಯಾಕೆ ಹೇಳ್ಕೊಟ್ರಿ? ದೇವರಣ್ಣ ನಾವು ಹೇಳ್ಕೊಟ್ಟಿಲ್ಲ ಸರ್, ನಿಮ್ಮ ಸಿಲೆಬಸ್ ಬಿಟ್ಟು ಬೇರೆ ಯಾವ್ದು ಹೇಳ್ಕೊಟ್ಟಿಲ್ಲ. ಮತ್ತೆ ಇನ್ಯಾರೋದು ಬಂದಿದ್ರ? ಯಾರು ಬಂದಿಲ್ಲ. ಆಗ ಅವನೇ ಅಪ್ಲೈ ಮಾಡಿದಂತೆ ಅವನು ಎಷ್ಟು ಶಾರ್ಪ್ ಅದ ಹಿರಣ್ಯಕಶಿಪು, ಮೈಂಡ್ ಅಪ್ಲೈ ಮಾಡಿದಂತೆ. ಇದು ಆಶ್ರಮ ಆದ್ಮೇಲೆ ಋಷಿ ಮುನಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇವರು ಋಷಿಗಳು, ನಾರದರು ಬಂದಿರ್ಬೋದು, ಬರ್ತಾನೆ ಇರ್ತಾರೆ, ಬಂದಿರ್ಬೋದು ಏನೋ. ನಾರದರು ಅಪೋಸಿಷನ್ ಪಾರ್ಟಿ ಕಡೆಯವರು, ವಿಷ್ಣು ಪಾರ್ಟಿ ಕಡೆಯವರು. ಇವ್ರು ಗುರುಗಳಿಲ್ಲದೆ ಇದ್ದಾಗ ಅಪೋಸಿಷನ್ ಪಾರ್ಟಿಯವರು ಬಂದು ನನ್ನ ಮಗು ಬ್ರೈನ್ ವಾಶ್ ಮಾಡಿರ್ಬೋದು. ಆದ್ರಿಂದ ನಾನು ಇದನ್ನು ಕ್ಷಮಿಸಿದೆ ನಿಮಗೆ, ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಸಿಸ್ಟಮ್ ಚೇಂಜ್ ಮಾಡ್ತೀನಿ. ಏನು ಅಂತಂದ್ರು, ಇಡೀ ಆಶ್ರಮದ ಗುರುಕುಲದ ಸೆಕ್ಯೂರಿಟಿ ವಾಲ್ಸ್ ಅನ್ನ 6 ಅಡಿ ಹೆಚ್ಚಿಸ್ತಿದ್ದೀನಿ, ಒಂದೇ ಒಂದು ಮೇನ್ ಗೇಟ್ ಇಡ್ತಿದ್ದೀನಿ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಒಬ್ಬ ಹೊರಗೋಕೊಂಡು ಒಬ್ಬ ಒಳಗಡೆ ಬರ್ಕೊಡ್ದು. ನೋ ಎಂಟ್ರಿ ಫಾರ್ ಔಟ್ಸೈಡರ್ಸ್, ನೋ ಥಾಟ್ಸ್. ಹೊರಗಡೆಯಿಂದ ಯಾವ ಥಾಟ್ಸೇ ಒಳಗಡೆ ಬರ್ಕೊಡ್ದು. ನಾನೇನ್ ಟೆಕ್ಸ್ಟ್ ಬುಕ್ ಸಿಲೆಬಸ್ ಕೊಡ್ತಿದ್ದು ಅದೇ ಥಾಟು, ಅದೇ ಕಾನ್ಸೆಪ್ಟ್, ಅದೇ ಐಡಿಯಾ, ಅದೇ ಜಗತ್ತು ಅಷ್ಟೇ. ಇವನಿಗೆ ನೀವಿಬ್ಬರೇ ಟೀಚರ್ಸ್, ಇನ್ನೊಬ್ಬ ಹೊಸ ಟೀಚರ್ ಅಪಾಯಿಂಟ್ ಮಾಡ್ಕೊಡ್ದು. ನಾನು ಸಿಲೆಬಸ್ ಟೆಕ್ಸ್ಟ್ ಬುಕ್ ಕೊಡ್ತೀನಿ, ಸೆಕೆಂಡ್ ಸೆಮಿಸ್ಟರ್ ಚೆನ್ನಾಗಿ ನಡೆಸಬೇಕು ನೀವು. ಖಂಡಿತ ಸರ್ ಅಂತ ಅವಾಗ ಮೋಟಿವೇಶನ್ ಕೊಡ್ಬೇಕಲ್ಲ. ತಿರ್ಗಾ ಸಂಬಳ ಜಾಸ್ತಿ ಮಾಡ್ತೀನಿ ನಿಮ್ಗೆ, ಮಾಡಿ. ಇವನ್ ಸೆಕೆಂಡ್ ಸೆಮಿಸ್ಟರ್ಗೆ ಪ್ರಿಪೇರ್ ಮಾಡ್ದ, ಎಲ್ಲ ಪ್ರಿಪೇರ್ ಮಾಡ್ದ. ಗುರುಗಳು ಕರೆದ್ರು, ಅಲ್ವೋ ನಾವು ನಿಮ್ಗೆ ಹೇಳ್ಕೊಟ್ಟಿಲ್ಲ, ನಿಮ್ಮಪ್ಪ ಅರಮನೆ ಒಳಗಂತೂ ಅದೆಲ್ಲ ಹೇಳ್ಕೊಡೋ ಸಾಧ್ಯವೇ ಇಲ್ಲ. ಹರಿ ಅಂತೀಯ, ಈ ಮಾತಿಗೆ ಹರಿ ಅಂತೀಯ, ಅರಮನೆ ಅಂತೀಯ, ಅರಮನೆಯನ್ನು ಬೈತಾ ಇರ್ತೀಯ, ಅರಮನೆ ಅಂದ್ರೆ ಅಜ್ಞಾನ ಅಂತೀಯ, ಆಶ್ರಮ ಅಂತೀಯ, ಕಾಡು ಅಂತೀಯ, ಋಷಿಗಳು ಅಂತೀಯ, ಹರಿನಾಮಸ್ಮರಣೆ ಅಂತೀಯ. ಎಲ್ಲಿಂದ ಬಂತು ನಿನಗಿದು? ಯಾರು ಹೇಳಿದ್ರು? ಅವನು ಹೇಳಿದ, ಸ್ವಾಮಿ ನಾನೊಂದು ಕಬ್ಬಿಣದ ಚೂರು ಸ್ವಾಮಿ, ನಾನು ಕಬ್ಬಿಣದ ಚೂರು ಜಡ ಸ್ವಾಮಿ. ಜಡಕ್ಕೆ ಏನ್ ಚೈತನ್ಯ ಇರುತ್ತೆ ಸ್ವಾಮಿ? ಜಡಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಏನು ಗೊತ್ತಿರಲ್ಲ ಸ್ವಾಮಿ. ಕಬ್ಬಿಣದ ಚೂರು ನಾನು. ಅದಕ್ಕೆ ಚಲನ ಶಕ್ತಿ ಇರಲ್ಲ, ಚಲನಶೀಲತೆ ಇರಲ್ಲ, ಡ್ಯಾಶಿಂಗ್ ಇರಲ್ಲ, ಡೈರಿಂಗ್ ಇರಲ್ಲ, ಡೈನಮಿಸಮ್ ಇರಲ್ಲ, ಮೂವಿಂಗ್ ಇರಲ್ಲ, ಏನು ಇರಲ್ಲ ಸ್ವಾಮಿ. ಕಬ್ಬಿಣದ ತುಂಡು ಸ್ವಾಮಿ. ಬುದ್ಧಿ ಇರಲ್ಲ, ಸಿದ್ಧಿ ಇರಲ್ಲ ಸ್ವಾಮಿ. ಅದೇ ಕಬ್ಬಿಣದ ತುಂಡು. ಒಂದು ಮ್ಯಾಗ್ನೆಟ್ ಬಂತು ಅಂತಂದ್ರೆ ಈ ಕಬ್ಬಿಣದ ತುಂಡು, ಇದನ್ನು ಯಾರು ಮುಟ್ಟಬೇಕಾಗಿಲ್ಲ, ಯಾರು ತಟ್ಟಬೇಕಾಗಿಲ್ಲ, ಯಾರು ಚಲಿಸಬೇಕಾಗಿಲ್ಲ. ಮ್ಯಾಗ್ನೆಟ್ ಇತ್ತು ಅಂದ್ರೆ ಕಬ್ಬಿಣದ ತುಂಡು ತಾನೇ ಚಲನಶೀಲತೆ ಪಡ್ಕೊಳ್ಳುತ್ತೆ, ಶಕ್ತಿ ಪಡ್ಕೊಳ್ಳುತ್ತೆ, ತಿರುಗಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಪರಮಾತ್ಮ ಅನ್ನತಕ್ಕಂಥ ಅಯಸ್ಕಾಂತ, ಪರಮಾತ್ಮ ಅನ್ನತಕ್ಕಂಥ ಆಕರ್ಷಣೆ ನನ್ನಂತ ಜಡವಾಗಿರತಕ್ಕಂಥ ಕಬ್ಬಿಣನ್ನು ಹಿಡ್ಕೊಂಡ್ಬಿಟ್ಟಿದೆ ಸ್ವಾಮಿ. ಹಾಗಾಗಿ ನನಗಿದು ಬಂದಿದೆ ಸ್ವಾಮಿ. ಆ ದೇವರು ಅನ್ನತಕ್ಕಂಥ ಆಯುಷ್ಕಾಂತದಿಂದ ಬಂದಿದೆ. ಈಗ ಸೆಕೆಂಡ್ ಸೆಮಿಸ್ಟರ್ ಕರ್ಕೊಂಡು ಹೋದ್ರು. ಆವಾಗ ಹೇಳಿದ್ರು, ಇವನಿಗೆ ಒರಿಜಿನಲ್ ಸಿಸ್ಟಮ್ ಆಫ್ ಟೀಚಿಂಗ್ ಆಗೋದಿಲ್ಲ, ಡಿಸಿಪ್ಲಿನ್ ಟೀಚಿಂಗ್ ಬೇಕು ಇವನಿಗೆ. ಹೇಳಿದ ಮಾತು ಇವನು ಕೇಳಬೇಕು. ಈಗ ಹೊಡೆಯೋದು, ಬಡಿಯೋದು, ಬೆದರಿಸೋದು, ಕಟ್ಟಾಕತಕ್ಕಂಥದ್ದು ಹೇಳಿದಷ್ಟು ಕೇಳ್ಕೊಂಡು ಬಿದ್ದಿರ್ಬೇಕು. ಈ ಸಿಸ್ಟಮ್ ಆಫ್ ಟ್ಯೂಷನ್ ಸ್ಟಾರ್ಟ್ ಆಯ್ತು. ಹೇಳಿದಷ್ಟು ಕೇಳ್ಕೊಂಡು ಬಿದ್ದಿರ್ಬೇಕು. ರೂಲರ್ ಟೀಚಿಂಗ್ ಸ್ಟಾರ್ಟ್ ಆಯ್ತು. ನಾವೇನ್ ಹೇಳ್ಕೊಡ್ತೀವೋ ಅಷ್ಟೇನೆ. ನಿನ್ನ ತಾಟ್ಸು, ನಿನ್ನ ಅದೆಲ್ಲ ನಮ್ಮ ಹತ್ರ ಬಿಚ್ಬೇಡ, ಬಾಲ ಬಿಚ್ಬೇಡ.
ನಾವು ಹೇಳ್ಕೊಡ್ತೀವಿ. ನಿಮ್ಮ ಅಪ್ಪ ಕೊಟ್ಟಿದ್ದಾರೆ, ನಿಮ್ಮಪ್ಪ ಎಲ್ಲ ಪಾಠ ಕೊಟ್ಟಿದ್ದಾರೆ, ಆ ಪಾಠ ಒಪ್ಪಿಸ್ತಾ ಇರೋ ಅಷ್ಟೇ. ನಿಮ್ಮ ಅಪ್ಪನ ಹತ್ರ ಹೋದ್ರು ಅದೇ ಒಪ್ಪಿಸ್ಬೇಕು. ನೀನು ಚೆನ್ನಾಗಿ ಗಟ್ಟಿ ಮಾಡ್ಕೋ. ಎಲ್ಲ ಆಯ್ತು, ಸೆಕೆಂಡ್ ಸೆಮಿಸ್ಟರ್ ಮುಗೀತು. ಆ ಹೊರಡಕ್ಕೆ ಒಂದ್ ವಾರಕ್ಕೆ ಮುಂಚೆ ಹಗಲು ರಾತ್ರಿ ಏನು ಪಾಠ ಹೇಳ್ಕೊಟ್ಟಿದಾರೋ ಅಷ್ಟನ್ನ ಹೇಳಿ ಕಡೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನು ಅಂತಂದ್ರೆ, ನಿಮ್ ತಂದೆ ಹತ್ರ ಹೋಗಿ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಇಂಡಿಪೆಂಡೆನ್ಸ್ ಕೊಡ್ತೀವಿ ನಿನಗೆ, ನಾವು ನಿಮ್ಮ ಅಪ್ಪನಿಗೆ ಹೇಳೋದಿಲ್ಲ. ಆದ್ರೆ ನಿಮ್ಮಪ್ಪನ ಹತ್ರ ಮಾತಾಡುವಾಗ ನಾವೇನು ಕೊಟ್ಟು ಇಷ್ಟು ಮಾತ್ರ ಹೇಳ್ಬೇಕು. ನೀನು ಹೆಚ್ಚು ಮಾಡಿದ್ರೆ ಕೈಕಾಲು ಮುರಿದಾಕ್ಬಿಡ್ತೀವಿ ಥರ್ಡ್ ಸೆಮಿಸ್ಟರ್ ಅಲ್ಲಿ. ಇಷ್ಟೆಲ್ಲ ಕ್ಯಾರೆಟ್ ಅಂಡ್ ಸ್ಟಿಕ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕಟ್ ಕಳ್ಸಿದ್ರು. ಸರಿ ಬಂದ ಅಪ್ಪ ಈ ಸರ್ತಿ ಬಂದ. ಅಪ್ಪನಿಗೆ ಹೇಳಿದ್ರು, ನಿಮ್ಮ ಹುಡುಗನಿಗೆ ಸ್ಪೆಷಲ್ ಟ್ಯೂಷನ್ ಕ್ಲಾಸ್ ಅವರ್ಸ್ ಆದ್ಮೇಲೆ ಸ್ಪೆಷಲ್ ಟ್ಯೂಷನ್ ತಗೊಂಡಿದೀವಿ, ಇಂಟೆನ್ಸಿವ್ ಕೋಚಿಂಗು ಎಕ್ಸ್ಟೆನ್ಸಿವ್ ಕೋಚಿಂಗು ಎಲ್ಲ ಬಾಯ್ಪಾಠ. ನೀವು ಕೊಟ್ಟರೆ ಸಿಲೆಬಸ್ ಟೆಕ್ಸ್ಟ್ ಬುಕ್ ಫಸ್ಟ್ ಸೆಮಿಸ್ಟರ್ ಸೇರಿ ಬಾಯ್ಪಾಠ ಮಾಡ್ಬಿಟ್ಟಿದ್ದಾನೆ. ಖುಷಿಯೋ ಖುಷಿ. 1 full day ಪಾರ್ಲಿಮೆಂಟ್ಗೆ ರಜಾ ಡಿಕ್ಲೇರ್ ಮಾಡಿದ್ದಾನೆ. ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡ್ ಬಂದಿದ್ದಾನೆ. ತೊಡೆ ಮೇಲೆ ಕುಡಿಸ್ಕೊಂಡು ಸ್ವೀಟ್ ಮಾಡುವಂತ ಹೆಂಡತಿಗೆ ಹೇಳಿ ಎಲ್ಲ ಸ್ವೀಟ್ ಗಿಟ್ ತಿನ್ನಿಸಿ ಆಮೇಲೆ ಹೇಳ್ತಾನೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಏನು ಕಲ್ತು ಮುದ್ದು ಮಗುವೆ ಪ್ರಹ್ಲಾದ. ಅಪ್ಪ ಈ ಮುಂಚೆ ಗೊತ್ತಾಗಿಲ್ಲ ಕಣೋ, ನಂಗೆ ಚಿಕ್ಕ ಪುಟ್ಟ ಹುಡುಗ ಇದೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಈಗ ಎಲ್ಲ ಅರ್ಥ ಆಗೋಯ್ತು ಕಣೋ, ನನಗ್ ಗೊತ್ತಿತ್ತು ಕಣೋ, ನೀನ್ ನನ್ ಮಗ ಎಷ್ಟೇ ಆಗಲಿ ಎಷ್ಟು ಕಲ್ತಪ್ಪ, 9 ಪಾಠ ಕಲ್ತಿದ್ದೀನಿ ಕಣೋ, ಏನು ಖುಷಿ. ನನಗೆ ಗೊತ್ತು ಫಸ್ಟ್ ಸೆಮಿಸ್ಟರ್ ಒಂದೇ ಒಂದು ಪಾಠ ನಿಂಗೆ ಹೇಳಕ್ ಕಷ್ಟ ಆಯ್ತು, ನನಗೆ ಒದ್ದಾಡ್ಬೇಡಿ, ಏನೇನೋ ಹೇಳ್ಬಿಟ್ಟೆ. 9 ಪಾಠ ಕಲ್ತಿದ್ಯಾ ರಾಜ, ಕಷ್ಟ ಆಗಿಲ್ವೇನೋ ಬಂಗಾರ? 9 ಬೇಕಾಗಿಲ್ಲ, 1 2 ನನಗೆ ಹೇಳಕ್ಕೆ ಸಾಕು. ಇಲ್ಲಪ್ಪ 9 ಪಾಠ ನಿನ್ಗೆ ಒಪ್ಸಿದ್ರೆ ನನಗೆ ಸಂತೋಷ ಆಗೋದು. ಆಯ್ತು ಹೇಳ, ಫುಲ್ ಡೇ ರಜೆ ಕೊಟ್ಟಿದ್ದೀನಿ, ನನಗೂ ಟೈಮ್ ಇದೆ, 9 ಪಾಠನೂ ಹೇಳು. ಈಗ ಪ್ರಾರ್ಥನೆ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ಪಾಠ ಕಲ್ತಿದ್ದೀನಪ್ಪ. ಇವ್ ಪೂರ್ತಿ ಕೇಳಿಸ್ಕೊಂಡಿಲ್ಲ, ಈ ಎಕ್ಸುಬರೆನ್ಸ್ ಅಲ್ಲಿ ಇದಾನಲ್ಲ, ಖುಷಿಲಿದ್ದಾನೆ, ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಶ್ರವಣಂ ಕೀರ್ತನಂ ವಿಷ್ಣು ಕೇಳಿಸ್ಕೊಳ್ಳಿಲ್ಲ, ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಯ್ಯೋ ಇಷ್ಟೆಲ್ಲ ಬೇಕಾಗಿಲ್ಲ ಕಣೋ, ನನಗೆ 3 ಮಾಡೋ ಸಾಕು. ನೀನು ನನ್ ಕಾಲಿಗೆ ಬಿದ್ಬಿಡು, ನನ್ ಮಾತು ಕೇಳ್ಕೊಂಡಿದ್ರು ಶ್ರವಣ ಮಾಡ್ಬಿಡು, ನನಗೆ ಪೂಜೆ ಮಾಡ್ತಾ ಇರೋ ಅವ್ರು. 3 ಸಾಕಪ್ಪ, 9 ಬೇಡ್ಬೋದು ನನಗೆ. ಅಪ್ಪ ನಿನ್ಗಲ್ಲಪ್ಪೋ, ಅದೇ ಇನ್ಯಾರಿಗೋ ಕೇಳಿಸ್ಕೊ ಸರಿಯಾಗಿ. ಲಿಸನ್ ಟು ಮಿ ಅಟೆಂಟಿವ್ಲಿ. ಈಗ ಶುರು ಮಾಡ್ದ, ಲಿಸನ್ ಟು ಮಿ ಅಟೆಂಟಿವ್ಲಿ. ಅವ್ನಿಗೆ ಶಾಕ್ ಅಪ್ಪನಿಗೆ, ನನಗೆ ಕಮೆಂಟ್ ಮಾಡ್ತಾನಲ್ಲ ಇವನು ಅಂತ. ಸರಿಯಾಗಿ ಕೇಳಿಸ್ಕೊಳಪ್ಪ. ಏನು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ. ವಿಷ್ಣು ಅಂತ ತಕ್ಷಣ ಮತ್ತೆ ಇವನಿಗೆ ಎದ್ದ, ಗದೆ ತಗೊಂಡ, ನನ್ನ ಸೋದರನನ್ನ ಕೊಂದಿರತಕ್ಕಂತ ಆ ವಿಷ್ಣುವಿನ ಹೆಸರು ನನ್ನ ಮನೇಲಿ ತಗೊಂಡ್ಬಂದು ಅವನಿಗೆ ಪೂಜೆ ಮಾಡ್ತೀನಿ ಅಂತ, ಕುಲಕಂಟಕ ಕುಲಾಧಮ ಕೊಂದು ಹಾಕ್ಬಿಡ್ತೀನಿ, ನಿನ್ನ ಕೊಚ್ಚಿಬಿಡ್ತೀನಿ, ನಿನ್ನ ಇಲ್ಲೇ ಕೊಚ್ಚಿಬಿಡ್ತೀನಿ. ಅವನಂದು ಯಾಕೆ ಸುಮ್ಮನೆ ಕೂತ್ಕೊಳ್ತೀಯಪ್ಪ, ಕೂತ್ಕೋ, ಇನ್ನೂ ಪೂರ್ತಿ ಪಾಠ ಹೇಳ್ಬಿಡ್ತೀನಿ ಬೇಕಾರೆ. ಗುರುಗಳನ್ನ ಕರೆದು ಅಲ್ರೇ ನಾನೇನು ಹೇಳಿದ್ ನಿಮಗೆ, ಹೊರ ಪ್ರಪಂಚದ ಹೊಸ ವಿಷಯಗಳು ಇವನ್ ತಲೆಗೆ ಒಂದು ಚೂರು ತುಂಬ ಕೊಡುದು, ನಾನೇನು ಕೊಟ್ಟಿದ್ದೀನಿ ಅಷ್ಟು ಮಾತ್ರ ಹೇಳ್ಬೇಕು ಅಂತ ಹೇಳ್ತಿದ್ರೆ, ಇದೆಲ್ಲ ಯಾರು ಕೊಟ್ರು, ಯಾರು ಹೇಳ್ಕೊಟ್ರು ನಿಜ ಹೇಳಿ. ಅವ್ರು ಹೇಳ್ತಾರೆ, ನನ್ನ ಸಿಲೆಬಸ್ ಬಿಟ್ಟು ಇನ್ನು ಹೊಸ ಸಿಲೆಬಸ್ ಅನ್ನು ಯಾವನ್ ಮಾಡ್ತಾರೆ, ಯಾರು ಕೊಟ್ರು ಹೇಳಿ. ಗುರುಗಳು ಹೇಳಿದ್ರು, ನಮತ್ ಪ್ರಣೀತಂ ನಪರ ಪ್ರಣೀತಂ, ನಮತ್ ಪ್ರಣೀತಂ ನಪರ ಪ್ರಣೀತಂ. ನಾವು ಹೇಳ್ಕೊಟ್ಟಿಲ್ಲ, ಬೇರೆ ಯಾರು ಹೇಳ್ಕೊಟ್ಟಿಲ್ಲ ಅವನಿಗೆ. ಏನ್ ತಮಾಷೆ ಮಾಡ್ತೀರಾ? ಯಾವುದೇ ಮೈಂಡ್ಗೆ, ಯಾವುದೇ ಮಗು ಆಗ್ಲಿ, ದೊಡ್ಡ ವ್ಯಕ್ತಿ ಆಗ್ಲಿ, ಆಡಿಟ್ ಆಗ್ಲಿ, ಯಾವನೇ ಮೈಂಡ್ಗೆ ಒಂದು ವಿಚಾರ ಬಂತು ಅಂದ್ರೆ, ಇಟ್ ಮಸ್ಟ್ ಹ್ಯಾವ್ ಕಮ್ ಫ್ರಮ್ ಸಮ್ ಬುಕ್ ಆರ್ ಸಮ್ ರೆಫರೆನ್ಸ್, ಸಮ್ ಪರ್ಸನ್, ಸಮ್ ಐಡಿಯಾ, ಸಮ್ ಥಾಟ್, ಸಮ್ ನ್ಯೂಸ್ ಪೇಪರ್, ಸಮ್ ಟಿವಿ. ಹೊರಗಡೆ ಪ್ರಪಂಚದಿಂದ ಭದ್ರ ಇಲ್ವೇನ್ರಿ ಬರೋದವ್ರ ಥಾಟ್ಸ್? ಯಾರೋ ಹೇಳ್ಕೊಟ್ಟಿಯಾರ, ಯಾರು ಹೇಳು? ಅವಾಗ ಹೇಳ್ತಾರೆ, ನೈಸರ್ಗಿಕ ಮತಿರಸ್ಯ ರಾಜನ್. ಅವನಿಗೆ ಬೈ ನೇಚರ್ ಬಂದದ್ರಿ, ಬೈ ಬರ್ತ್ ಬಂದದ್ರಿ, ಬೈ DNA ಬಂದದ್ರಿ ಅವನಿಗೆ ಹೊರಗಡೆ ಪ್ರಪಂಚದಿಂದ ಯಾರು ಹೇಳ್ಕೊಟ್ಟಿಲ್ಲ. ಬೈ ನೇಚರ್ ಸಹಜ ಬಂದದಪ್ಪ. ನೈಸರ್ಗಿಕ ಮತಿರ, ನಿಸರ್ಗ ಸಹಜವಾಗಿ ಹುಟ್ಟಿನಿಂದಲೇ ಅವನಿಗೆ ಬಂದದ. ಇವನು ಅವೆಲ್ಲ ನಂಬೋದಿಲ್ಲ. ಒಂದು ಮನಸ್ಸಿಗೆ ಒಂದು ಥಾಟ್, ಒಂದು ಐಡಿಯಾ ಹೊರಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದನಾದ್ರೂ ಹೋಗ್ಬೇಕು, ಒಂದು ಸೋರ್ಸ್ ಅಂತ ಬೇಕು. ಹುಚ್ ಈಸ್ ದಟ್ ಸೋರ್ಸ್, ಟೆಲ್ ಮೀ. ಅವು ಹೇಳು. ಏನು ಮಾಡಿದ್ರು ಪ್ರಯೋಜನ ಆಗಲಿಲ್ಲ. ಕಡೆ ಇವನು ಹೇಳ್ದ, ಇವನು ಕುಲಕಂಟಕ, ಇವನು ಕುಲಾಧಮ ಆಗ್ತಾ ಇದ್ದಾನೆ, ಕೊಂದು ಬಿಡಿ ಇವನನ್ನ. ಆಗ ಅವನನ್ನ ಕರ್ಕೊಂಡು ಹೋಗಿ ಸಮುದ್ರದ ಒಳಗೆ ತಳ್ಳಿದ್ರು. ಸಮುದ್ರದ ಒಳಗೆ ಬೀಳುವಾಗ ಮೇಲೆ ಬೆಟ್ಟದ ಮೇಲಿಂದ ಸಮುದ್ರದ ಒಳಗೆ ಬೀಳ್ತಾ ಇದ್ದಾನೆ. ಬಿದ್ದಾಗ ಹರಿ ಸಾಕ್ಷಾತ್ ಹರಿನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡ್ತಾ, ಹರಿ ಸಮುದ್ರ ಸಾಗರ ರಾಮಚಂದ್ರ ಸಾಗರ ರಾಮಚಂದ್ರ ಒಂದೇ ಕುಲದವರಪ್ಪ, ನಿನ್ನ ಕುಲದಕ್ಕೆ ನನ್ನ ಕಳಿಸ್ತಾ ಇದ್ದಾನೆ, ರಾಮಚಂದ್ರನ ಸೇವೆ ಮಾಡಿ ಕಳಿಸ್ತಾ ಇದ್ದಾನೆ ಅಂತ ಅಲ್ಲಿ ಕನೆಕ್ಷನ್ ಕೊಟ್ಕೊಂಡ. ಸಾಗರವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಾಗರ ರಾಮಚಂದ್ರನ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥವನು ಅದೇ ರಾಮಚಂದ್ರ, ಅವನೇ ಹರಿನಪ್ಪ, ಅವನನ್ನ ಸ್ಮರಣೆ ಮಾಡ್ತಾ ಇದ್ದೀನಿ ಕಣ, ಅವನ್ ಪೂಜೆ ಮಾಡ್ತಾ ಇದ್ದೀನಪ್ಪ, ನಿನ್ ಮನೆಗೆ ನಾನು ಬಂದಿ, ನನಗೇನು ತೊಂದರೆ ಕೊಡ್ಬಿಡು ಅಂತ ಪ್ರಾಣ ಮಾಡ್ತಾನ. ಸರ್ಪಗಳ ಮಧ್ಯದಲ್ಲಿ ಹಾಕಿ ಇದು ಆಗ್ಲಿಲ್ಲ, ಬೆಂಕಿ ಮಧ್ಯದಲ್ಲಿ ಹಾಕಿ. ಆಗ ಹೋಳಿಕ ಅನ್ನತಕ್ಕಂತಹ ಒಬ್ಬ
ಆ ಹಿರಣ್ಯಕಶಿಪುವಿನ ತಂಗಿ ಇದ್ಲಂತೆ, ಹೋಳಿಕಾ ಅಂತ ಅವಳ ಹೆಸರು. ಅವಳಿಗೆ ಒಂದು ವರ ಇತ್ತಂತೆ. ಏನು ವರ ಅಂತಂತಂದ್ರೆ, ಅವಳು ಒಂದು ವಿಚಿತ್ರವಾಗಿರತಕ್ಕಂತ ಬಟ್ಟೆಯನ್ನು ಹಾಕೊಂಡ್ರೆ ಜಗತ್ತಿನ ಯಾವ ಅಗ್ನಿಯಿಂದಲೂ ಅವಳಿಗೆ ದಹಿಸಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಬಟ್ಟೆ ಅವಳು ಹಾಕೊಂಡು ಕೂತ್ಕೊಂಡ್ರೆ ಎಂತ ಅಗ್ನಿ ಬೇಡ. ಆಗ ಹಿರಣ್ಯಕಶಿಪು ಹೋಳಿಕಾನ ಕರೆದು ಬಿಟ್ಟು, ಇವನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ನೀನು ಬೆಂಕಿ ಒಳಗಡೆ ಹೋಗು, ಅವನು ಸುಟ್ಟು ಬೂದಿ ಮಾಡ್ಬಿಟ್ಟು ಈಚೆಗೆ ಬಾ ನೀನು. ಆಗ ಆ ಹೋಳಿಕಾ ಅನ್ನತಕ್ಕಂಥ ಹಿರಣ್ಯಕಶಿಪುವಿನ ಸೋದರಿ ಇವನನ್ನ ಕೂಡಿಸಿಕೊಂಡು ಬೆಂಕಿಯ ಮಧ್ಯದಲ್ಲಿ ಉರಿಯುತ್ತಿರತಕ್ಕಂಥ ಬೆಂಕಿ ಮಧ್ಯದಲ್ಲಿ ಧುಮುಕಿದಾಗ ಇಳಿದಾಗ ವಾಯುದೇವರು ಎಂತ ವಿಚಿತ್ರವಾಗಿರತಕ್ಕಂಥ ಬೀಸಿದನಂತೆ ಅಂತಂದ್ರೆ, ಆ ಬೀಸಿದ ರಭಸಕ್ಕೆ ಅವಳು ಹೊದ್ಕೊಂಡಿರತಕ್ಕಂಥ ಅಗ್ನಿ ಸಂರಕ್ಷಣೆಯ ಬಟ್ಟೆ ಬಂದು ಮಗುವಿನ ಮೇಲೆ ಬಿತ್ತು. ಮಗು ಸಂಪೂರ್ಣವಾಗಿ ಅಗ್ನಿ ಸಂರಕ್ಷಣೆಯ ಬಟ್ಟೆ, ಅವಳು ಸುಟ್ಟು ಭಸ್ಮ ಆದಲು. ಆ ಸ್ಮರಣೆಗಾಗಿ ಹೋಳಿಕಾ ಅನ್ನತಕ್ಕಂಥದ್ದು ಹೋಳಿ ಹಬ್ಬ ಅಂತ ಏನು ಮಾಡ್ತಾ ಇದ್ದಾರೆ ಇವತ್ತು. ಆ ಹೋಳಿ ಹಬ್ಬ ಅನ್ನೋದು ಹಿರಣ್ಯಕಶಿಪುವಿನ ಸೋದರಿಯಾಗಿರತಕ್ಕಂಥ ಹೋಳಿಕಾಳನ್ನ ಒಂದು ಪ್ರಹ್ಲಾದನ ಪರಮಾತ್ಮನ ಭಕ್ತರನ್ನ ಸಂರಕ್ಷಣೆ ಮಾಡಿರತಕ್ಕಂಥ ಸ್ಮರಣೆಗಾಗಿ ಹೋಳಿ ಅನ್ನೋದು ಆ ಹೋಳಿಕಾಯಿಂದ ಮಾಡ್ತಾ ಇದ್ದಾರೆ. ಎಷ್ಟು ರೀತಿಯಿಂದ ಕಡೆಗೆ ಆರೆ ಕಾಲಿಗೆ ಕಟ್ಟಿ ತುಳಸಿ ಬಿಡಿ ಅಂತಂದ. ಭಯಂಕರವಾಗಿರತಕ್ಕಂಥ ರಣಭಯಂಕರವಾಗಿರತಕ್ಕಂಥ ಆನೆ ಟಸ್ಕರು, ವೈಲ್ಡ್ ಟಸ್ಕರು, ಅದರ ಕಾಲಿಗೆ ತಂದು ಇವನಿಟ್ಟು ತುಳಿದು ಬಿಡು ಅಂತಂದ್ರು. ತಕ್ಷಣ ಇವನು ಪ್ರಹ್ಲಾದ ನಮಸ್ಕಾರ ಮಾಡಿದಂತೆ, ನಿನ್ನ ತಾತ ಆನೆಗೆ ಹೇಳ್ತಾ ಇದ್ದಾನೆ, ನಿನ್ನ ತಾತ ಅದರ ತಾತ ಅವನಿಗೆ ಮೊಸಳೆ ಬಾಯಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಗ ನನ್ನ ಪ್ರಭುವನ್ನ ಒಂದ್ಸತಿ ಕರೆದ ಆದಿಮೂಲ ನಾರಾಯಣ ಅಂತಂದ, ನನ್ನ ದೊರೆ ನನ್ನ ಪ್ರಭುವನ್ನು ಸಂರಕ್ಷಣೆ ಮಾಡ್ದ, ನಿಮ್ಮ ತಾತನ ಸಂರಕ್ಷಣೆ ಮಾಡಿದ ನಮ್ಮ ದೊರೆ, ಆದ್ರಿಂದ ನೀನ್ ನನಗೆ ಸಂರಕ್ಷಣೆ ಮಾಡು. ತಕ್ಷಣ ಆನೆ ಇವನಿಗೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಯ್ತಂದೆ ವಾಪಸ್ಸು. ಏನೇನೋ ಮಾಡಿದ್ರು ಇವನನ್ನ ಕೊಲ್ಲಕ್ಕಾಗದೇ ಇದ್ದಾಗ ಈಟಿಯಿಂದ ಭರ್ಜಿಯಿಂದ ಕಡೆಗೆ ಆ ಕೊಲ್ಲತಕ್ಕಂಥವ್ರೇನೆ ನಮ್ ಕೈಲಾಗಲ್ಲ ಸ್ವಾಮಿ, ಕೆಲಸ ಬೇಕಾದ್ರೆ ಬಿಡ್ತೀವಿ, ಕೊಲ್ಲಕ್ಕಾಗ್ತಾ ಇಲ್ಲ ಅವನ್ನ. ಆಗ ಗುರುಗಳು ಶಂಟಾಮರ್ಕರ ಬಂದು ಸ್ವಲ್ಪ ದಯೆ ಕರುಣೆ ಹೇಳ್ತಾರೆ, ನೋಡಿ ಮಕ್ಕಳು ಯಾವಾಗ್ಲೂ ಹಠ ಮಾಡ್ತಿರ್ತಾರೆ, ತಂದೆ ತಾಯಿ ಮಾತು ಕೇಳಲ್ಲ. ಸ್ವಲ್ಪ ದೊಡ್ಡವರಾಯ್ತು ಅಂತಂದ್ರೆ, ಮೆಚ್ಯೂರ್ ಆಯ್ತು ಅಂತಂದ್ರೆ ಎಷ್ಟು ಚೇಂಜ್ ಆಗ್ತಾರೆ ಅಂತಂದ್ರೆ, ಇಡೀ ಫ್ಯಾಮಿಲಿಯನ್ನ ಎತ್ತಿಡ್ತಾರೆ, ತಂದೆ ತಾಯಿಗಳನ್ನ ಎತ್ತಿಡ್ತಾರೆ, ಆ ವಂಶವನ್ನು ಉದ್ಧಾರ ಮಾಡ್ತಾರೆ. ಇವನು ಆ ಕ್ಯಾಟಗರಿನೋ ಇವನು. ಇವಾಗ ಸ್ವಲ್ಪ ರಿವರ್ಸ್ ಆಗಿದ್ದಾನಷ್ಟೇ. ಸ್ವಲ್ಪ ದೊಡ್ಡವನಾಯ್ತು ಅಂದ್ರೆ ನಿಮಗಿಂತ ಹೆಚ್ಚು ದೈತ್ಯ ಕುಲಕ್ಕೆ ಅದ್ಭುತವಾಗಿರತಕ್ಕಂಥ ಶಕ್ತಿ ಆಗ್ತಾ ಇದ್ದಾನೆ. ಆದ್ರಿಂದ ಲಾಸ್ಟ್ ಆಪರ್ಚುನಿಟಿ ಕೊಡಿ, ಲಾಸ್ಟ್ ಚಾನ್ಸ್ ಕೊಡಿ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ಶುಕ್ರಾಚಾರ್ಯರು ತಪಸ್ಸು ಮುಗಿಸ್ಕೊಂಡು, ಘೋರ ತಪಸ್ಸು ಮುಗಿಸ್ಕೊಂಡು ಕಾಡಿನಿಂದ ಬರ್ತಾ ಇದ್ದಾರೆ. ಅವ್ರು ಎಂತೆಂತವ್ರನ್ನೋ ರಿಪೇರಿ ಮಾಡ್ಬಿಟ್ಟಿದ್ದಾರೆ, ನಿಮ್ಮನ್ನೇ ರಿಪೇರಿ ಮಾಡಿದ್ದಾರೆ. ಇವರು ಯಾವ ಲೆಕ್ಕ? ಆದ್ರಿಂದ ಜಸ್ಟ್ ಗಿವ್ ದ ಲಾಸ್ಟ್ ಚಾನ್ಸ್ ಫಾರ್ ಅಸ್. ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ ನನಗೆ. ಆಯ್ತು, ಇನ್ನೇನು ಆ ಹೆಂಡತಿದ್ದು ಕೈಯಾದು ಬಂದು ಕಾಲಿಗೆ ಬೀಳ್ತಾಳೆ, ದಯವಿಟ್ಟು ಇದೊಂದು ಅವಕಾಶ ಮಾಡಿ ಅಂತ ಆಗ ಕಳಿಸ್ತಾ ಇದ್ದಾರೆ. ಈಗ ಕರ್ಕೊಂಡು ಬಂದ್ರು ಹೆಂಡತಿ ಮಕ್ಕಳು ಎಲ್ರು. ಹೆಂಡತಿ ಮಾತು ಕೇಳಿಬಿಟ್ಟು ಕಳಿಸ್ದ. ದಾರಿನೆಲ್ಲ ಬರ್ತಾ ಶಂಡಾಮರ್ಕರ್ ಕೇಳಿದ್ರಂತೆ, ನಾವು ಹೇಳ್ಕೊಟ್ಟಿಲ್ಲ ನಿನಗೆ, ಸುದ್ದಿ ಸಮಾಚಾರ ಇಲ್ಲ, ನಿಮ್ಮ ತಂದೆ ಹತ್ರ ಹೋಗಿ ನೀನು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ಯಲ್ಲ, ಏನು ಕೇಳ್ಬೇಕು ಏನ್ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತು? ಅವ್ರು ಹೇಳ್ತಾನೆ, ಸ್ವಾಮಿ ಕೇಳಬೇಕು ಸ್ವಾಮಿ, ಬರೀ ಪಾಠ ಹೇಳಿದ್ರಾಗಲ್ಲ, ಕೇಳಬೇಕು ಸ್ವಾಮಿ. ಶ್ರವಣ ಅಂತಂದ್ರೆ ಕೀರ್ತನೆಗಳನ್ನ ಕೇಳಬೇಕು, ಪುರಾಣಗಳನ್ನ ಕೇಳಬೇಕು, ದೇವರ ಕಥೆಗಳನ್ನ ಕೇಳಬೇಕು, ಆಧ್ಯಾತ್ಮದ ವಿಚಾರಗಳನ್ನ ಕೇಳಬೇಕು, ದಾನ ಮಾರ್ಗದ ವಿಚಾರವನ್ನು ಕೇಳಬೇಕು, ಉಪಾಸನೆ ಮಾರ್ಗದ ವಿಚಾರವನ್ನು ಕೇಳಬೇಕು, ಯೋಗ ಮಾರ್ಗದ ವಿಚಾರವನ್ನು ಕೇಳಬೇಕು, ವ್ರತ ಮಹಾತ್ಮೆಗಳನ್ನ ಕೇಳಬೇಕು, ತೀರ್ಥಕ್ಷೇತ್ರ ಮಹಾತ್ಮೆಗಳನ್ನ ಕೇಳಬೇಕು, ದಾನದ ಬಗ್ಗೆ ಕೇಳಬೇಕು, ಧರ್ಮಗಳ ಬಗ್ಗೆ ಕೇಳ್ಕೋಬೇಕು, ಮತ್ತೆ ಅನೇಕ ವಿಧವಾಗಿ ಧ್ಯಾನ ಮಾಡ್ತಾ ಇರತಕ್ಕಂಥ ಗಾನ ಮಾಡ್ತಿರತಕ್ಕಂಥ ವಿಚಾರ ತಿಳ್ಕೋಬೇಕು, ಮುದ್ರೆಗಳ ಬಗ್ಗೆ ಕೇಳ್ಕೋಬೇಕು, ಆಸನಗಳ ಬಗ್ಗೆ ಕೇಳ್ಕೋಬೇಕು, ಪ್ರಾಣಾಯಾಮದ ಬಗ್ಗೆ ಕೇಳ್ಕೋಬೇಕು, ಚಂದ್ರನ ಬಗ್ಗೆ, ಸೂರ್ಯನ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಗ್ರಹಗಳ ಬಗ್ಗೆ, ಲೋಕಗಳ ಬಗ್ಗೆ ಕೇಳ್ಕೋಬೇಕು, ಗಾಯನ, ರಾಗ, ಕಾಲ, ನೃತ್ಯ, ತಾಳ, ನೃತ್ಯ, ವಾದ್ಯಗಳ ಬಗ್ಗೆ ಕೇಳಬೇಕು, 64 ಕಲೆಗಳ ಬಗ್ಗೆ ತಿಳ್ಕೊಳ್ತಾ ಇರ್ಬೇಕು, ಒಳ್ಳೆ ವಿಚಾರಗಳಿಗೆ, ದೇವರ ವಿಚಾರಗಳಿಗೆ ಕಿವಿ ಕೊಡ್ತಾ ಇರ್ಬೇಕು. ಅದಕ್ಕೆ ಶ್ರವಣ ಅಂತಾರೆ ಸ್ವಾಮಿ. ಈ ಶ್ರವಣ ಕೀರ್ತನ ಅಂದ್ರೆ ಏನು ಹೇಳ್ತಾನೆ, ಪರಮಾತ್ಮ ಕೀರ್ತನ ಪ್ರಿಯ ಸ್ವಾಮಿ. ಪರಮಾತ್ಮನನ್ನ ಸ್ತುತಿ ಮಾಡೋದ್ರಿಂದ, ಕೀರ್ತನೆ ಮಾಡೋದ್ರಿಂದ ಹಸನ್ಮುಖನಾಗಿ ಕೇಳಿದ ಅನುಗ್ರಹವನ್ನು ಕೊಡ್ತಾನೆ ಸ್ವಾಮಿ. ಭಗವಂತನ ಲೀಲೆಯನ್ನ ಕೀರ್ತನೆ ಮಾಡಿ, ಮಹಿಮೆಯನ್ನ ಕೀರ್ತನೆ ಮಾಡಿ, ಭೂತಿಯನ್ನ ಕೀರ್ತನೆ ಮಾಡಿ, ವಿಭೂತಿಯನ್ನ ಕೀರ್ತನೆ ಮಾಡಿ, ಅನುಭೂತಿಯನ್ನ ಕೀರ್ತನೆ ಮಾಡಿ, ಅವತಾರವನ್ನು ಕೀರ್ತನೆ ಮಾಡಿ, ಅವನ ವೇಷಭೂಷಣಗಳಿಗೆ ಕೀರ್ತನೆ ಮಾಡಿ, ಪರಮಾತ್ಮನ ಯಶಸ್ಸನ್ನು ಕೀರ್ತನೆ ಮಾಡಿ, ಪರಮಾತ್ಮನ ಕೀರ್ತಿಯನ್ನ, ಪ್ರತಾಪವನ್ನ, ಪ್ರಶಸ್ತಿಯನ್ನ ಕೀರ್ತನೆ ಮಾಡಿ, ಆ ಕೀರ್ತನೆ ಮಾಡುವಾಗ ಹಾಡು ಹೇಳಿ, ತಾಳ, ಮೃದಂಗವನ್ನ, ಸಂಗೀತವನ್ನ ಅದ್ಭುತವಾಗಿ ದಂಡಿಸಿ ಹೇಳ್ತಾ ಹೋಗಿ, ಮತ್ತೆ ಹಾವ ಭಾವ
ನೃತ್ಯದಿಂದ ಕೀರ್ತನೆ ಮಾಡಿದ್ರೆ ಇನ್ನೂ ಚೆನ್ನ. ಕೀರ್ತನೆಯಿಂದ ರಾಗ ಭಾವದಿಂದ ಪರಮಾತ್ಮನ ಸ್ತುತಿ ಮಾಡತಕ್ಕಂಥದ್ದು, ದೇವರಿಗೆ ನಾವು ನಾಲಿಗೆ ಕೊಟ್ಟಿರತಕ್ಕಂಥದ್ದು ವಾಣಿಯನ್ನ ಪವಿತ್ರ ಮಾಡ್ಕೋಬೇಕು, ಪರಮಾತ್ಮನ ಕೀರ್ತಿ ಮಾಡೋದಕ್ಕೆ, ಪರಮಾತ್ಮನ ಸ್ತುತಿ ಮಾಡೋದಕ್ಕೆ. ಈ ಪರಮಾತ್ಮನ ಸ್ತುತಿ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಗುರು ಹೇಳ್ತಾರೆ. ಆಗ ಹೇಳ್ತಾನೆ, ನಾಲಿಗೆಗೆ ಸೌಶೀಲ್ಯತೆ ಬರುತ್ತೆ, ನಾಲಿಗೆಗೆ ಸುಶೀಲ, ನಾಲಿಗೆಗೆ ಒಂದು ಎಥಿಕ್ಸ್ ಬರುತ್ತೆ. ಪರಮಾತ್ಮನ ಸ್ತೋತ್ರ ಮಾಡೋದ್ರಿಂದ, ಶ್ಲೋಕಗಳನ್ನ ಮಕ್ಕಳಿಗೆ ಹೇಳಿಕೊಡೋದ್ರಿಂದ ನಾಲಿಗೆಗೆ ಎಥಿಕ್ಸ್ ಬರುತ್ತೆ ಅಂತಾನೆ. ನಾವು ನಾಲಿಗೆಗೆ ಸೌಶೀಲ ಮತ್ತೆ ಫೋಕಸ್ ಬರುತ್ತೆ. ಯಾರನ್ನ ಕುರಿತು ಸ್ತುತಿ ಮಾಡ್ತಿದ್ದೀರಾ, ಸ್ತೋತ್ರ ಮಾಡ್ತಿದ್ದೀರಾ, ಅವ್ರ ಕಡೆ ಮನಸ್ಸು, ಚಿತ್ತ, ಬುದ್ಧಿ, ವಿವೇಕ ಎಲ್ಲ ಹೋಗುತ್ತೆ, ಫೋಕಸ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಎಕ್ಸಾಂಪಲ್ ಕೊಡ್ತಾನೆ. ನನ್ನ ಗುರುಗಳಾಗಿರತಕ್ಕಂಥ ನಾರದರು ಸದಾಕಾಲದಲ್ಲಿ ನಾರಾಯಣ 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 ಅನ್ನತಕ್ಕಂಥ ಅದು ಅದರ ಫಲ ಏನು ಅಂದ್ರೆ 14 ಲೋಕಗಳಲ್ಲಿ ಯಾವ ಕ್ಷಣದಲ್ಲಿ ಅವ್ರು ಯಾವ ಕಾಲಕ್ಕೆ ಏನು ಬೇಕಾದ್ರೂ ನಷ್ಟ ಮಾಡೋದು, ಎಲ್ಲಿ ಬೇಕಾದ್ರೂ ಹೋಗೋದು, ಅಷ್ಟು ಫಲ ಜಗತ್ತಿನ ಎಲ್ರಿಗೂ ಕೊಡುತ್ತೆ ಸ್ವಾಮಿ. ಅದಕ್ಕೆ ಸ್ತುತಿ ಮಾಡಬೇಕು ಪರಮಾತ್ಮನ. ನಾಮಸ್ಮರಣ, ನಾಮಸ್ಮರಣ. ಕಲಿಯುಗದಲ್ಲಿ ಹರಿನಾಮವನ್ನೆಂದರೆ ಕುಲಕೋಟಿಗಳು ಧರಿಸುವವರಂಗ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ನಮಗೆ ತಪಸ್ಸು ಮಾಡಕ್ಕೆ ಯೋಗ್ಯತೆ ಇಲ್ಲ. ಕಲಿಯುಗದಲ್ಲಿ ನಮಗೆ ರಾಜಸೂಯ, ವಾಜಪೇಯ, ಅಶ್ವಮೇಧ ಮಾಡಕ್ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ನಮಗೆ 100 ವರ್ಷ ನಾವು ಅಧ್ಯಯನ ಮಾಡ್ತೀವಿ, ಸಾಧ್ಯವೇ ಇಲ್ಲ. ಕಲಿಯುಗದಲ್ಲಿ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಕಲಿಯುಗದಲ್ಲಿ ಇರೋದು 3: ಒಂದು ಇರಿಟೇಷನ್, 2 ಅಜಿಟೇಷನ್, 3 ರೆಸ್ಟ್ಲೆಸ್ನೆಸ್. ಎಲ್ರಿಗೂ ಇದು 3 ಕಾಮನ್ ಫ್ಯಾಕ್ಟರ್ಸ್. ಕಲಿಯುಗದಲ್ಲಿ ಏನೂ ಇಲ್ಲದೆ ಇದ್ದಾಗ ಪರಮಾತ್ಮನ ನಾಮಸ್ಮರಣೆನಾದ್ರೂ ಕೇಳಿ ಅಂತ ಹೇಳಿ ಅಂತಾರೆ. ಅಂದ್ರೆ ಯಾವಾಗ ಮಾಡ್ಬೇಕು ಅಂದ್ರೆ, ಕಷ್ಟದಲ್ಲಿರ್ಲಿ, ನಷ್ಟದಲ್ಲಿರ್ಲಿ, ಸಂಕಷ್ಟದಲ್ಲಿರ್ಲಿ, ಹರ್ಷದಲ್ಲಿರ್ಲಿ, ಸುಖದಲ್ಲಿರ್ಲಿ, ಆನಂದ ಇರಲಿ, ದುಃಖದಲ್ಲಿರಲಿ, ಯಾವಾಗ್ಲೂ ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಮಾಡ್ತಾ ಇರಬೇಕು. ಏನು ಪ್ರಯೋಜನ ಅಂದ್ರೆ, ಪರಮಾತ್ಮನ ನಾಮಸ್ಮರಣೆ ಅನ್ನೋದು ಧೈರ್ಯ ಕೊಡುತ್ತಂತೆ, ಆತ್ಮಸ್ಥೈರ್ಯ ಕೊಡುತ್ತಂತೆ, ಸಂಕಷ್ಟಗಳನ್ನ ನಿವಾರಣೆ ಮಾಡುತ್ತಂತೆ, ವಿಘ್ನಗಳನ್ನ ಪರಿಹಾರ ಮಾಡುತ್ತೆ, ಕಾನ್ಫಿಡೆನ್ಸ್ ಅನ್ನತಕ್ಕಂಥದ್ದನ್ನ ಕೊಡುತ್ತೆ, ಫೋಕಸ್ ಅನ್ನೋದನ್ನ ಕೊಡುತ್ತೆ. ಮತ್ತೆ ಎಂತ ಧೈರ್ಯ ಕೊಡುತ್ತೆ ಅಂದ್ರೆ, ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಜ್ವರಗಳು, ಪ್ರಜ್ವರಗಳು, ಉಜ್ವಲ ವಿಚಿತ್ರವಾಗಿರತಕ್ಕಂಥ ಜ್ವರಗಳು ಕೂಡ ಪರಮಾತ್ಮನ ನಾಮಸ್ಮರಣೆಯಿಂದ ಸಂಪೂರ್ಣ ನಿವಾರಣೆ ಆಗುತ್ತೆ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇದೆ. ಆದ್ರಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾನೆ. ರಾಮನಾಮದಿಂದ ವಾಲ್ಮೀಕಿ ಉದ್ಧಾರ ಆದ, ಅಜಮಿಳ ನಾರಾಯಣ ಸ್ಮರಣೆಯಿಂದ ಉದ್ಧಾರ ಆಗಿದ್ದಾನೆ. ಹರಿಹರಿ ಅಂತ ಹೇಳಿ ಪ್ರಹ್ಲಾದನೆ ತಾನೇ ಉದ್ಧಾರ ಆಗ್ತಿರತಕ್ಕಂಥದ್ದು. ಮತ್ತೆ ನಮಗೆ ಅಷ್ಟೊಂದು ಹೆಸರು ಗೊತ್ತಿಲ್ಲ ಸ್ವಾಮಿ. ಗೊತ್ತಿರೋದೇನು? ಕೇಶವ, ಮಾಧವ, ನಾರಾಯಣ, ಗೋವಿಂದ, ಜನಾರ್ದನ, ಉಪೇಂದ್ರ, 8-10 ಹೆಸರು ಗೊತ್ತು ಸ್ವಾಮಿ. ನಮಗೆ 10 ಹೆಸರನ್ನೇ ರಿಪೀಟ್ ಮಾಡ್ಕೊಂಡು ಎಷ್ಟು ಅಂತ ನಾಮಸ್ಮರಣೆ ಗೊತ್ತಿಲ್ವಲ್ಲ ಅಂತಂದ್ರೆ, ಅದಕ್ಕೆ ವೇದವ್ಯಾಸರು, ಭೀಷ್ಮಾಚಾರ್ಯರು ನಮಗೆ ಪರಮಾತ್ಮನ 1,000 ಹೆಸರುಗಳನ್ನ ಪೂರ್ಣಿಸಿಬಿಟ್ಟು, ಹೆಣದು ಬಿಟ್ಟು ಹೂನಾರ ಮಾಡ್ಕೊಟ್ಟಿದ್ದಾರೆ ವಿಷ್ಣು ಸಹಸ್ರನಾಮ ಅಂತ. ಅದನ್ನ 1 ಸಲ ನೀವು ಹೇಳ್ತು ಅಂತಂದ್ರೆ 1,000 ಪರಮಾತ್ಮನ ನಾಮಗಳನ್ನ ಹೇಳ್ದಾಗ. ಆದ್ರೆ ಮಧ್ವಾಚಾರ್ಯರು ಅದಕ್ಕೊಂದು ಅಮೆಂಡ್ಮೆಂಟ್ ಕೊಟ್ರು. 1 ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರೆ 1,000 ಪರಮಾತ್ಮನ ನಾಮಸ್ಮರಣ ಹೇಳಿದ್ರೆ ಬರತಕ್ಕಂಥ ಫಲ ಅಲ್ಲ. ಪ್ರತಿಯೊಂದು ಪರಮಾತ್ಮನ ನಾಮಕ್ಕೆ 100 ಅರ್ಥ ಇದೆ. 100 ನಾಮಗಳನ್ನ ಹೇಳಿರತಕ್ಕಂಥ ಫಲ ಒಂದು ನಾಮಕ್ಕಿದೆ. ವಿಷ್ಣು ಸಹಸ್ರನಾಮದಲ್ಲಿ ಮಾತ್ರ ಮಧ್ವಾಚಾರ್ಯರು ಕ್ಲಾರಿಫೈ ಮಾಡಿದ್ದಾರೆ. ಪರಮಾತ್ಮ ವಿಶ್ವಂ ಅಂತಂದ್ರೆ, ವಿಷ್ಣು ಅಂತಂದ್ರೆ, ವಶತ್ಕಾರ ಅಂತಂದ್ರೆ, ಭೂತಭವ್ಯ ಬಹುತೃ ಅಂತಂದ್ರೆ, ಅಮೋಘ ಅಂತಂದ್ರೆ, ಇದು ಏನು ಹೇಳಿದ್ರು ಕೂಡ ಒಂದು ಹೆಸರು ಹೇಳಿದ್ರೆ ಪರಮಾತ್ಮನ 100 ಹೆಸರುಗಳನ್ನ ಭಕ್ತಿಯಿಂದ, ಪ್ರೀತಿಯಿಂದ ಹೇಳಿದ್ರೆ ಏನು ಫಲನೋ ಪುಣ್ಯನೋ ಅಷ್ಟು ಪುಣ್ಯ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮದ ಉಚ್ಚಾರಣೆಗಿದೆ ಅನ್ನೋದನ್ನ ಮಧ್ವಾಚಾರ್ಯ ಸ್ಪಷ್ಟ ಮಾಡ್ಬಿಟ್ಟಿರೋದನ್ನ. ಅಂದ್ರೆ 1 ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರೆ 1,00,000 ಪರಮಾತ್ಮನ ನಾಮಗಳನ್ನ ಹೇಳಿದ್ರೆ ಭಕ್ತಿಯಿಂದ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮತ್ತೆ ಪುಣ್ಯ ಫಲ ಲಭಿಸುತ್ತೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ. ಅದಕ್ಕೆ ನಾಮಸ್ಮರಣ ಅನ್ನತಕ್ಕಂಥದ್ದು ಮುಖ್ಯ. ಪಾದಸೇವನ ಅಂತಂದ್ರು. ಪಾದಸೇವನ ಅಂತಂದ್ರೆ ಕೈಗಳಿಂದ ಪರಮಾತ್ಮನ ಮಂಟಪವನ್ನ, ಪರಮಾತ್ಮನ ವಿಗ್ರಹಗಳನ್ನ, ಪರಮಾತ್ಮನ ಆ ಒಂದು ಪರಿಸರವನ್ನ ಶುದ್ಧ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಗುರುಗಳನ್ನ ಪಾದಸೇವೆ ಮಾಡ್ತಾ ಇರತಕ್ಕಂಥದ್ದು. ಗುರುಗಳ ಪಾದಸೇವೆ, ಪರಮಾತ್ಮನ ಮಂಟಪ ಮತ್ತೆ ವಿಗ್ರಹಗಳನ್ನ, ಅವನ ಪಾದಗಳನ್ನ ಶುದ್ಧ ಮಾಡೋದ್ರಿಂದ ನೇರವಾಗಿ ಮೋಕ್ಷ ಪ್ರಾಪ್ತಿ ಅನ್ನೋದನ್ನ ಶಾಸ್ತ್ರ ಹೇಳ್ತಾ ಇದೆಯಂತೆ. ಆಮೇಲೆ ಅರ್ಚನಾ ಭಕ್ತಿ. ಅರ್ಚನಾ ಅಂತಂದ್ರೆ ಮನೆ ಚಿಕ್ಕದಿರ್ಲಿ ಮನಸ್ಸು ದೊಡ್ಡದಿರ್ಲಿ ಅಂತ ಪ್ರಹ್ಲಾದ ವಿಚಿತ್ರವಾಗಿ ಹೇಳ್ತಾನೆ. ಮನೆ ಚಿಕ್ಕದಿರ್ಲಿ ಮನಸ್ಸು ದೊಡ್ಡದಿರ್ಲಿ. ಅವನ ಎಕ್ಸಾಂಪಲ್ ಕೊಡ್ತಾನೆ. ನಮ್ಮ ಮನೆ ಅರಮನೆ, ಆ ಹಿರಣ್ಯಕಶಿಪನ ಅರಮನೆ ಅದೇ ಒಂದು ದೊಡ್ಡ ಮಿನಿ ಸ್ಟೇಟ್ ಇದ್ದ ಹಾಗೆ. ಆದ್ರೆ ದೇವಿಲ್ಲ ದಿಂಡ್ರಿಲ್ಲ, ಏನು ಪ್ರಯೋಜನ ಅಂತಾನೆ. ಮನೆ ಅಂದ ಮೇಲೆ ಒಂದು ದೈವ ಇರಬೇಕು, ದೇವರು ಅಂದ್ಮೇಲೆ ದೇವ್ರ ಪೂಜೆ ಇರಬೇಕು, ದೇವ್ರ ಪೂಜೆಗೆ ಸಾಮಗ್ರಿ ಇರಬೇಕು, ಅದಕ್ಕೆ ಉಪಕರಣಗಳಿರ್ಬೇಕು, ಅದಕ್ಕೆ ವಸ್ತ್ರ ಇರಬೇಕು, ಅಲಂಕಾರ ಇರಬೇಕು, ಭೂಷಣ ಇರಬೇಕು. ಏನೂ ಇಲ್ಲ ಸ್ವಾಮಿ, ನಾವೆಲ್ಲ ಬಸ್ಸಲ್ಲಿ ಹೋಗ್ತಾ ಇದೀವಿ, ಅಲ್ಲೇನ್ ಮಾಡಕ್ಕೆ ಅವಕಾಶ ಇರುತ್ತೆ? ಮಾನಸ ಪೂಜೆ ಮಾಡಿ ಅಂತಾರೆ. ಎಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲ, ಮಾನಸ ಪೂಜೆ ಮಾಡಿ. ಉದಾಹರಣೆಗೆ ಪೂರ್ತಿ ರಣಭಯಂಕರರಾಗಿ ಮಂಚದ ಮೇಲೆ ಮಲಗಿದ್ರೆ ಹೇಳಕ್ಕೆ ಆಗ್ತಾ ಇಲ್ಲ, ಮಾನಸ ಪೂಜೆ ಮಾಡಿ. ಅವಕಾಶ ಇದ್ದಾಗ
ಮಾನಸ ಪೂಜೆ ಅಲ್ವೇ ಅಲ್ಲ, ಇದೇ ಮಾಡ್ಬೇಕು, ಈ ಪೂಜೆನೆ ಮಾಡ್ಬೇಕು, ಅದಕ್ಕೆ ಬೇಕಾಗಿರತಕ್ಕಂಥದ್ದು. ಆಮೇಲೆ ಬರೀ ದೇವರು ಸಾಲಿಗ್ರಾಮಕ್ಕೆ ಪೂಜೆ ಮಾಡಿ, ವಿಗ್ರಹಗಳಿಗೆ ಪೂಜೆ ಮಾಡಿ, ಚಕ್ರಕ್ಕೆ ಪೂಜೆ ಮಾಡಿ, ಶಂಖಕ್ಕೆ ಪೂಜೆ ಮಾಡಿ, ಎಲ್ಲ ಮಾಡಿ, ಗೋವುಗಳಿಗೆ ಪೂಜೆ ಮಾಡಿ, ತುಳಸಿಗೆ ಪೂಜೆ ಮಾಡಿ, ಅಶ್ವತ್ಥಕ್ಕೆ ಪೂಜೆ ಮಾಡಿ, ಇಂಡಿಯಾದಲ್ಲಂತೂ ಕಲ್ಲು ಮಣ್ಣು ಧಾನ್ಯ ಭೂಮಿ ಸಿಕ್ಕಿದ ಕಡೆ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಚಿತ್ರಗಳಿಗೆ ಪೂಜೆ, ಆಮೇಲೆ ಅದಕ್ಕೆ ಬೇಕಾಗಿರೋ ಪರಿಕರಗಳನ್ನ ಗಂಧ ಇಟ್ಕೋಬೇಕು, ಅಕ್ಷಯ ಇಟ್ಕೋಬೇಕು, ಕುಂಕುಮ ಇಟ್ಕೋಬೇಕು, ಹೂವು ಇಟ್ಕೋಬೇಕು, ಧೂಪ ಇಟ್ಕೋಬೇಕು, ದೀಪ ಇಟ್ಕೋಬೇಕು, ನೈವೇದ್ಯ ಇಟ್ಕೋಬೇಕು, ನೀರಾಜನ ಇಟ್ಕೋಬೇಕು, ತಾಂಬೂಲ ಇಟ್ಕೋಬೇಕು, ದಕ್ಷಿಣ ಇಟ್ಕೋಬೇಕು, ವನಮಾಲ ಇಟ್ಕೋಬೇಕು, ಛತ್ರ ಚಾಮರ ವಾದ್ಯ ಎಲ್ಲ ಇಟ್ಕೊಂಡಿರ್ಬೇಕು. ಮನೆಯಲ್ಲಿ ಕಡೆ ಮಾಡ್ತಿರೋ ಬಿಡ್ತಾರೆ, ಇಟ್ಕೊಂಡಂತೂ ಇರ್ಬೇಕು. ಯಾವಾಗಲೂ ಒಂದು ಟೈಮ್ ಬರುತ್ತೆ, ನಾಕ್ ಮಾಡುತ್ತೆ, ಆವಾಗ ಸ್ಟಾರ್ಟ್ ಮಾಡೇ ಮಾಡ್ತಾರೆ. ಇಟ್ಕೊಂಡಿರ್ಬೇಕು, ಪರಿಸರ ಅನ್ನೋದಿರ್ಬೇಕು. ವಂದನಂ ಅಂತಂದ್ರೆ, ವಂದನೆ ಅಂತಂದ್ರೆ ಮೊದಲು ದೊಡ್ಡ ಭಾರತದ ವೈಶಿಷ್ಟ್ಯ ಏನಂದ್ರೆ, ಇಂಡಿಯಾ ಸ್ಪೆಷಾಲಿಟಿ ಅಂದ್ರೆ, ದಿ ಮೂಮೆಂಟ್ ಯು ಮೀಟ್ ಎ ರೈಟ್ ಪರ್ಸನ್, ನೋಬಲ್ ಪರ್ಸನ್, ಡಿವೈನ್ ಪರ್ಸನ್, ಎ ಗುಡ್ ಪರ್ಸನ್, ನಮಸ್ಕಾರ ಅಂತ ಮಾಡ್ಬೇಕು. ನಮಸ್ಕಾರ ಅಂದ್ರೆ ವಂದನೆ. ದೊಡ್ಡವರಿಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಫಸ್ಟ್ ಯಾರಿಗೆ ಮಾಡ್ಬೇಕು ಅಂತಾರೆ, ದೇವರಿಗೆ ನಮಸ್ಕಾರ. 2 ತಂದೆ ತಾಯಿಗಳ ನಮಸ್ಕಾರ. 3 ಗುರು ಆಚಾರ್ಯ ನಮಸ್ಕಾರ. 4 ಆರ್ಯರಿಗೆ ನಮಸ್ಕಾರ. 5 ಒಳ್ಳೆಯವರಿಗೆ ಸಜ್ಜನರಿಗೆ ನಮಸ್ಕಾರ. 6ನೇದು ಆತ್ಮೀಯರಿಗೆ ನಮಸ್ಕಾರ. ನಮಸ್ಕಾರದಲ್ಲಿ 2 ತರ, ಒಂದು ಸಾಷ್ಟಾಂಗ ನಮಸ್ಕಾರ ಗುರುಗಳಿಗೆ, ಆಚಾರ್ಯರಿಗೆ, ತಂದೆ ತಾಯಿ ದೇವರುಗಳಿಗೆಲ್ಲ. ಆತ್ಮೀಯರಿಗೆಲ್ಲ ನಮಸ್ಕಾರ ಅನ್ನತಕ್ಕಂಥದ್ದು ವರ್ಕ್ ಆಗುತ್ತೆ. ನಮಸ್ಕಾರ ಅಂತೀವಲ್ಲ, ಇದು ನಮಸ್ಕಾರ ಅಲ್ಲ, ಇದು ಮಾತ್ರ ನಮಸ್ಕಾರ ಅಲ್ಲ. ಆಮೇಲೆ ದೇವರ ವಿಗ್ರಹಗಳಿಗೆ, ಪ್ರತಿಮೆಗಳಿಗೆ 2 ಇಲ್ಲ ಅಂತಂದ್ರೆ, ಫೋಟೋಗಳಿದ್ರೆ, ಇಲ್ಲ ಅಂದ್ರೆ ಕ್ಯಾಲೆಂಡರ್ ಯಾವ್ದಿದ್ರು ಕೂಡ ಅದಕ್ಕೂ ನಮಸ್ಕಾರ ಮಾಡ್ತಾ ಇರ್ಬೇಕು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಶಂಕರಂ ಶೇಷಾಯಿಚ ಮಾತಾಂಡೋ ಮಾರ್ಗಿಸಿದ. ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ 4 ಜನಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದು ಅಂತಂದ್ರೆ, 1 ವಿಷ್ಣು, 2 ಶಂಕರ, 3 ಸೂರ್ಯ, 4 ಹನುಮಂತ. ಇದನ್ನ ಪ್ರತಿನಿತ್ಯ ಎದ್ದ ತಕ್ಷಣ ಮನಸ್ಸಲ್ಲಿ ನಮಸ್ಕಾರ ಮಾಡ್ಕೊಂಡ್ರೆ ಸಕಲ ದುಃಖಗಳು, ಎಲ್ಲ ಪಾಪಗಳು ಸಂಪೂರ್ಣ ಪರಿಹಾರ ಆಗುತ್ತೆ, ಮತ್ತೆ ಪುಣ್ಯಗಳು ಮತ್ತೆ ಸುಖ ಪ್ರಾಪ್ತ ಆಗುತ್ತೆ. ಯಾತಕ್ಕೆ ಅಂತ ಉದಾಹರಣೆ ಕೊಡ್ತಿದ್ದಾರೆ. 1 ವಿಷ್ಣುವಿನ ಸ್ಮರಣೆ ಮಾಡ್ತು ಅಂತಂದ್ರೆ ಅದ್ಭುತವಾಗಿರತಕ್ಕಂಥ ಬೆಳಕು ವಿಷ್ಣುವಿನ ಸ್ಮರಣೆ ಮಾಡ್ತು ಅಂದ್ರೆ ಮಹಾ ಅನುಗ್ರಹ. 2ನೇದು ಶಂಕರನ ಸ್ಮರಣೆ ಮಾಡಿ ಅಂದ್ರೆ ಯಾತಕ್ಕೆ ಅಂತಂದ್ರೆ, ಇವತ್ತು ನಮ್ಮ ಚಿಂತನೆ ಮತ್ತು ನಮ್ಮ ವ್ಯವಹಾರ ಎಲ್ಲ ಒಳ್ಳೇದಾಗಬೇಕು ಅಂದ್ರೆ ಒಳ್ಳೆ ಮನಸ್ಸು ಬೇಕು, ಒಳ್ಳೆ ಬುದ್ಧಿ ಬೇಕು, ಒಳ್ಳೆ ಡಿಸಿಷನ್ಸ್, ಒಳ್ಳೆ ಆಕ್ಷನ್. ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ, ಒಳ್ಳೆ ಡಿಸಿಷನ್ ಬರತಕ್ಕಂಥದ್ದು ಇದರಿಂದ. ಅದು ಬೇಕು ಅಂದ್ರೆ ಶಂಕರನ ಅನುಗ್ರಹ ಬೇಕು. ಬೆಳಗ್ಗೆ ಶಂಕರ ನಮಸ್ಕಾರ ಮಾಡಿ. ಆಮೇಲೆ ಸೂರ್ಯನ ನಮಸ್ಕಾರ ಮಾಡಿ ಅಂತಂದ್ರು. ಸೂರ್ಯನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ, ಈಸ್ ದ ಲಿವಿಂಗ್ ಗಾಡ್ ಅಂಡ್ ಈಸ್ ದ ಮೂವಿಂಗ್ ಗಾಡ್. ಈಸ್ ದ ಲೈಟ್, ಈಸ್ ದ ಡಿಲೈಟ್, ಈಸ್ ದ ಎನ್ಲೈಟನ್ಮೆಂಟ್, ಈಸ್ ದ ನಾಲೆಡ್ಜ್, ಈಸ್ ದ ಸೋರ್ಸ್ ಆಫ್ ನಾಲೆಡ್ಜ್, ಶಾಸ್ತ್ರಿಕ್ ನಾಲೆಡ್ಜ್. ಎಷ್ಟು ನಾಲೆಡ್ಜ್ ಸೂರ್ಯ ಅಂತಂದ್ರೆ, ಹನುಮಂತ ಇವತ್ತು ಮಹಾಜ್ಞಾನಿ ಅಂತ ಕರಿತಾ ಇದ್ರಲ್ಲ, ವರ್ಲ್ಡ್ಸ್ ಗ್ರೇಟೆಸ್ಟ್ ಗ್ರಾಮರಿಯನ್ ಹನುಮಂತ ಅಂತ ಕರೀತಾರೆ. ಅಂತ ಒಳ್ಳೆ ಗಾಯನ ವಿದ್ಯೆಯಲ್ಲಿ ಸರಸ್ವತ ಕಂಠ ಅಂತಂದ್ರೆ, ಅವನಿಗೆ ನಾದವಿದ್ಯೆ, ವೇದವಿದ್ಯೆ, ಮೋದವಿದ್ಯೆ 3 ಗೊತ್ತಿತ್ತು. ಎಲ್ಲಿಂದ ಬಂತು ಶಾಸ್ತ್ರ ಅಂತಂದ್ರೆ, ಸೂರ್ಯ ಪ್ರೈವೇಟ್ ಟ್ಯೂಷನ್ ಕೊಟ್ಟಿರತಕ್ಕಂಥದ್ದು ಹನುಮಂತನಿಗೆ. ಯಾಜ್ಞವಲ್ಕರಿಗೆ ಮತ್ತೆ ಹನುಮಂತನಿಗೆ ಸೂರ್ಯ ಕೊಟ್ಟಿರತಕ್ಕಂಥದ್ದು ಟ್ಯೂಷನ್. ಆದ್ರಿಂದ ಸೂರ್ಯನನ್ನ ಬೆಳಕು ಅಂದ್ರು, ಜ್ಞಾನ ಅಂತಂದ್ರು, ಜ್ಞಾನದ ಸೆಲೆ, ಜ್ಞಾನದ ನೆಲೆ, ಜ್ಞಾನದ ಮೂಲ, ಜ್ಞಾನದ ಮೂಲನಾಲ. ಅದಕ್ಕೆ ಸೂರ್ಯನ ಸ್ಮರಣೆ ಮಾಡಿ ಕತ್ತಲು ಹೋಗ್ತದೆ, ಅಂಧಕಾರ ಹೋಗ್ತದೆ, ಮತ್ತೆ ಆ ಸಣ್ಣತನ ಹೋಗ್ತದೆ, ವಿದ್ಯೆ ಬೆಳಕು ಬರ್ತದೆ. ಮತ್ತೆ ಹನುಮಂತನ ಸ್ಮರಣೆ ಮಾಡಿ ಅಂತಂದ್ರು. ಯಾಕೆ ಹನುಮಂತನ ಸ್ಮರಣೆ ಮಾಡ್ತಾರೆ? ಬುದ್ಧಿ, ಬಲ, ಯಶೋ, ಧೈರ್ಯ, ನಿರ್ಭಯತ್ವ, ಆರೋಗ್ಯತ್ವ, ಅಜಾಡತ್ವ, ವಾಕ್ಪಟತ್ವ ಇಷ್ಟು ಕಂಟ್ರೋಲ್ ಸಿಗಬೇಕು ಅಂತ ಹನುಮಂತನ ಅನುಗ್ರಹ ಆಗಬೇಕು. ಈ 4ನ್ನ ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಎಲ್ಲಿ ಹೋಗುತ್ತೆ ಅಂತಂದ್ರೆ, ಆಕಾಶ ತತ್ವ ಯಥಾಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರ ಕೇಶವಪತಿ ಗಚ್ಚತಿ. ಅಲ್ಟಿಮೇಟ್ಲಿ ಅವನು ಚಿಂತನೆ ಮಾಡಿ ಎಲ್ಲ ನಮಸ್ಕಾರಗಳು ಅಲ್ಲಿಗೆ ಹೋಗ್ಲಪ್ಪ ಸ್ವಾಮಿ, ನಿನ್ನ ಅನುಗ್ರಹ ಇರಲಿ ಅಂತ ಕೇಳ್ಕೋಬೇಕು. ಆಮೇಲೆ ದಾಸ್ಯ ಅಂತಂದ್ರೆ ನಾವೇನು ಸ್ಲೇವ್ ಲಿಟರೇಚರ್ ಅಂತ ಬರಿತಾ ಇದ್ದಾರೆ. ಹರಿದಾಸ ಸಾಹಿತ್ಯವನ್ನ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡತಕ್ಕಂಥವ್ರಿಗೆ ಒಂದೇ ಒಂದು ಇನ್ಸ್ಟ್ರಕ್ಷನ್ ಏನಂದ್ರೆ, ಅದನ್ನ ಹರಿದಾಸ ಸಾಹಿತ್ಯ, ಸ್ಲೇವ್ ಲಿಟರೇಚರ್ ಅಂತ ಯೂಸ್ ಮಾಡಿಬಿಡಿ ವರ್ಡ್. ಅದಕ್ಕೆ ಅಮೆರಿಕಾದಂತಹ ಯುರೋಪ್ನಂತಹ ನೇಷನ್ಸ್ ಅಲ್ಲಿ ಸ್ಲೇವ್ ಅನ್ನತಕ್ಕಂಥ ಕಾನ್ಸೆಪ್ಟ್ ಗೆ ಬೇರೆ ಡೈಮೆನ್ಷನ್ಸ್ ಇದೆ. ಸ್ಲೇವ್ ಲಿಟರೇಚರ್ ಅಂತಂದ್ರೆ ಆ ದಾಸ್ಯ ಮನೋಭಾವನ, ದಾಸ್ಯ ವೃತ್ತಿಯನ್ನ, ದಾಸ್ಯ ಪ್ರವೃತ್ತಿಯನ್ನ ಎನ್ಕರೇಜ್ ಮಾಡತಕ್ಕಂಥ ಲಿಟರೇಚರ್ ಅಂತ ಆಗುತ್ತೆ. ಅದು ಇವತ್ತಿನ ಹೊಸ ಮನಸ್ಸುಗಳಿಗೆ ಒಡಂಬಡಿಸುತ್ತದ್ದಲ್ಲ. ಅದು ಸ್ಲೇವ್ ಲಿಟರೇಚರ್ ಅಲ್ಲ. ಅದು ಪರಮಾತ್ಮನಿಗೆ ದಾಸ್ಯ ಹೊರತು ನರನಿಗೆ ದಾಸ್ಯ ಅಲ್ಲ. ಹರಿದಾಸ ಅಂತ ಕರೆಯೋದು ನರದಾಸ ಅಲ್ಲ. ಅದು ಸ್ಲೇವಿಶ್ ಮೆಂಟಾಲಿಟಿ ಅಲ್ಲ. ಅದು ಸಮರ್ಪಣೆ ಬೇರೆ, ಸ್ಲೇವಿಶ್ನೆಸ್ ಬೇರೆ. ಇಲ್ಲಿ ಸಮರ್ಪಣೆ ಇರತಕ್ಕಂಥದ್ದು. ಆದ್ರಿಂದ ಅದನ್ನ ಸ್ಲೇವ್ ಲಿಟರೇಚರ್ ಅಲ್ಲ ಅದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನ ಸಖ್ಯ ಅಂತಂದ್ರೆ ತುಂಬಾ ಫ್ರ್ಯಾಂಕ್ ಆಗಿ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಎಲ್ರಿಗೂ ಮನಸ್ಸಲ್ಲಿ ದೇವರಂತ ಸಖ ಇಲ್ಲ, ಅವನ್ ಕೊಡೋ ಸುಖ ಇಲ್ಲ. ನೀವು ನಾನು ಹುಟ್ಟದಾಗಿಂದ ಇವತ್ತವರೆಗೂ ಕಂಪ್ಯಾನಿಯನ್ ಆಗಿ ನಾನು ಕಂಪನಿ ಕೊಟ್ಕೊಂಡು ಬಂದಿರತಕ್ಕಂಥ ಒಬ್ಬನೇ ಫ್ರೆಂಡ್ ಯಾರು ಯೋಚನೆ ಮಾಡಿ. ಎಷ್ಟು ಫ್ರೆಂಡ್ಸ್ ಬಂದ್ರು,
ನೀವು ಸ್ಕೂಲ್ ಇದ್ದಾಗ, ಹೈಸ್ಕೂಲ್ ಇದ್ದಾಗ, ಮಿಡಲ್ ಸ್ಕೂಲ್ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ, ಟ್ರಾನ್ಸ್ಫರ್ ಮಾಡುವಾಗ, ರೈಲ್ ಹೋಗುವಾಗ, ಏರೋಪ್ಲೇನ್ ಅಲ್ಲಿ ಬರುವಾಗ, ಏರ್ಪೋರ್ಟ್ ನಲ್ಲಿ ಯಾವ ಪಾರ್ಟಿ ಫ್ರೆಂಡ್ಸ್ ಫಂಕ್ಷನ್ಗಳಲ್ಲಿ ಬಟ್ ಎಲ್ಲ ಹೊರಟೋಗ್ತಾ ಇರ್ತಾರೆ. ಪಾಸಿಂಗ್ ಕ್ಲೌಡ್ಸ್, ಆಲ್ ದ ಫ್ರೆಂಡ್ಸ್ ಇನ್ ದಿ ವರ್ಲ್ಡ್ ಪಾಸಿಂಗ್ ಕ್ಲೌಡ್ಸ್. ಹುಟ್ಟಿದ ಕ್ಷಣದಿಂದ ಜೀವಿತದ ಕಡೆಗಳಿಗೆವರೆಗೂ ಒಬ್ಬ ಸುಖ ಕೊಡ್ತಾನೆ, ನಿತ್ಯ ನಿರಂತರ ನಿಮ್ ಜೊತೆ ಕಂಟಿನ್ಯೂಸ್ ಆಗಿ ಕಂಪನಿ ಕೊಟ್ಕೊಂಡಿರ್ತಾನೆ. ಓನ್ಲಿ ಒನ್ ಕಂಪ್ಯಾನಿಯನ್, ಅವನೇ ಪರಮಾತ್ಮ. ಅದಕ್ಕೆ ಸಖ್ಯ ಭಾವ ಅಂತ ಕರೀತಾರೆ. ಅವನೇ ನಮ್ ಸಖ, ಅವನಿಂದ ನಮಗೆ ಸುಖ, ಇದರಿಂದ ಸಖಿ ಭಾವ. ಆತ್ಮನಿವೇದನ ಅಂತಂದ್ರೆ ಎಲ್ಲ ಕೊಟ್ಟರು ನೀನೆ, ನಂದೇನದು ಸ್ವಾಮಿ, ಎಲ್ಲ ನಿಂದೆ ಅಲ್ಲ ಅಂತ ಅನುಭವಿಸತಕ್ಕಂಥದ್ದು. ಇಷ್ಟನ್ನು ಹೇಳ್ತಾ ಇದ್ದಾರೆ. ಈಗ ಶುಕ್ರಾಚಾರ್ಯರು ಮನೆಗೆ ಬರ್ತಾರೆ, ತಪಸ್ಸು ಮುಗಿಸ್ಕೊಂಡು ನಿಮ್ಮ ಮಗನ ರಿಪೇರಿ ಮಾಡ್ತಾರೆ ಅಂತ ವಾಪಸ್ ಕಳಿಸಿದ್ರು. ಬಂದ್ರು, ತುಂಬಾ ಹೈಲಿ ಸೆಕ್ಯೂರ್ಡ್ ಸಿಚುಯೇಷನ್ಸ್ ನಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಅವನಿಗೆ ಪಾಠ ಒಂದು ದಿನ ಶುಕ್ರಾಚಾರ್ಯರು ಬರೋದಕ್ಕೆ ಮುಂಚೆ ಒಂದು ಯಜ್ಞ ಮಾಡಿದ್ರಿ ಅಂತ ಮಕ್ಕಳಿಗೆ ಹೇಳಿ ಕಳಿಸಿದ್ರು. ಆ ಯಜ್ಞ ಮಾಡೋದಕ್ಕಾಗಿ ಸಮಿತನ್ನ, ಸೌದೆಯನ್ನ, ದರ್ಬೆಯನ್ನ, ಪುಷ್ಪವನ್ನ, ತುಳಸಿಯನ್ನ ಸಂಗ್ರಹ ಮಾಡ್ಕೊಂಡ್ಬರೋದಕ್ಕಾಗಿ ಚಂಡಾಮರ್ಕರು ಕಾಡ್ಕೋಬೇಕಾಗುತ್ತೆ. ಹೋಗುವಾಗ ಸೆಕ್ಯೂರಿಟಿ ಅವ್ರನ್ನ ಕರೆದು CCTV ಆನ್ ಮಾಡ್ತೀವಿ. ಸೆಕ್ಯೂರಿಟಿ ಅವ್ರ ಕರೆದು ಹೇಳ್ತಾರೆ, ಯಾರನ್ನು ಒಬ್ಬರನ್ನ ಒಳಗಡೆ ಬಿಡ್ಬೇಡಿ, ಹೊರಗಡೆ ಯಾರನ್ನು ಒಳಗಡೆ ಬಿಡ್ಬೇಡಿ, ಒಳಗಡೆ ಯಾರನ್ನು ಹೊರಗಡೆ ಬಿಡ್ಬೇಡಿ, ಕಂಪ್ಲೀಟ್ ಕ್ಲೋಸ್ ಮಾಡಿ, ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡಿದೀವಿ, ಆದ್ರಿಂದ ಚೆನ್ನಾಗಿ ನೋಡ್ಕೋಬೇಕು, ಯಾರು ಆಚೆಗೆ ಹೋಗ್ಕೊಡು ಅಂತ ಹೇಳಿ ಮಧ್ಯಾಹ್ನದವರೆಗೂ ಕ್ಲಾಸ್ ಮಾಡಿ, ಮಧ್ಯಾಹ್ನ ಮಾತ್ರ ಹಾಫ್ ಡೇ ರಜಾ ಕೊಟ್ಟು ನಾಳೆ ಬೆಳಗ್ಗೆ 8 ವಾಪಸ್ ಬರ್ತೀವಿ ಅಂತ ಹೇಳಿ ಕಾಡ್ಗೆ ಹೋಗ್ತಾರೆ. ಕಾಡಿನಲ್ಲಿ ಬೇಗ ಅವರು ಸೌದೆಯನ್ನ, ಸಮಿತನ್ನ, ದರ್ಬೆಯನ್ನ, ಹೂವನ್ನ, ತುಳಸಿಯನ್ನ, ಬೇಕಾದ ಎಲ್ಲಾ ಸಂಗ್ರಹ ಮಾಡ್ತಾರೆ. ಅಲ್ಲಿ ಆಶ್ರಮದಲ್ಲಿ ಇರ್ತಾರೆ ರಾತ್ರಿ. ಮಾರನೇ ದಿನ ಬೆಳಿಗ್ಗೆ 8:30 ಗಂಟೆ ಒಳಗೆ ಬರ್ತಾರೆ. ಇವನೇನು ಮಾಡ್ತಾನೆ, ಮಧ್ಯಾಹ್ನ 1:30 ಗಂಟೆಗೆ ಗುರುಗಳು ಹೋದ ತಕ್ಷಣ ಸೆಕ್ಯೂರಿಟಿ ಅವ್ರು ಬಾಗಿಲು ಕ್ಲೋಸ್ ಮಾಡ್ತಾರೆ. ಹುಡುಗರೆಲ್ಲ ಆಚೆ ಬಂದು ಕ್ಯಾಂಪಸ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಇವನು ಯಾವಾಗಲೂ ಸ್ವಲ್ಪ ಒಳಗಡೆ ಒಬ್ಬನೇ ಅಂತರ್ಮುಖಿಯಾಗಿರ್ತಾನೆ. ಅವನು ಸ್ವಲ್ಪ ಸೆಂಟಿಮೆಂಟಲ್, ಒಬ್ಬನೇ. ಅವನಿಗೆ ಮನಸ್ಸಲ್ಲಿ ಯಾವಾಗಲೂ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾನೆ, ಹರಿ ಹರಿ ಅಷ್ಟೇ ನನಗೆ. ಇವತ್ತು ಮಾತ್ರ ಮಧ್ಯಾಹ್ನ ಈಚೆಗೆ ಬಂದ, ಮಕ್ಕಳ ಜೊತೆಗೆ ಆಟಕ್ಕೆ ಬಂದ್ಬಿಟ್ಟ, ಖುಷಿ. ಚಕ್ರವರ್ತಿ ಮಗ ಬಿಟ್ಟಿಯ ನಾಟಕ್ಕೆ ಅವನು ಹೇಳ್ತಾನೆ, ಜಂಪ್ ಮಾಡ್ಕೊಂಡ್ ಬಂದ, ಖುಷಿಯಾಗಿ ಬಂದ, ಕೈ ಹಿಡ್ಕೊಂಡ, ಹೊಸದೊಂದು ಗೇಮ್ ಕಂಡಿದ್ದೀನಿ ಬರ್ತೀರೇನ್ರೋ ಅಂತಂದ. ಗೇಮ್ ಅಂತಷ್ಟೇ ಎಲ್ಲ ಅಲರ್ಟ್ ಆದ್ರು. ಮಕ್ಕಳಿಗೆ ಗೇಮ್ ಅಂತ ಸಾಕು ಟಕ್ಕಂತ ಅಲರ್ಟ್ ಆಗ್ತಾರೆ. ಹೊಸ ಗೇಮ್ ಕಂಡಿಡ್ತಿದ್ರೆ ಬರ್ತೀರೇನ್ರೋ ಅಂತಂದ. ಅದು ಪ್ರಹ್ಲಾದ, ಚಕ್ರವರ್ತಿ ಮಗ, ಹೊಸ ಗೇಮು ಎಲ್ಲ ಓಡ್ ಬಂದ್ರು. ಯಾವ ಗೇಮು ಅಂತಂದ್ರು, ಕ್ಲಾಸ್ ರೂಮ್ ಆಟ ಅಂತಂದ. ಮತ್ತೆ ಆರ್ಡ ಬಂದ್ರು, ಇಲ್ಲೆಲ್ಲ ಕ್ಲಾಸ್ ರೂಮ್ ಒಳಗೆ ಬನ್ನಿ ಅಂತಂದ. ಎಲ್ಲ ಕರ್ಕೊಂಡು ಹೋದ್ರು. ಎಲ್ಲಿ ಕೂತ್ಕೋಬೇಕು, ನೀವೆಲ್ಲ ಸ್ಟೂಡೆಂಟ್ಸು, ನಾನ್ ಟೀಚರ್ ಅಂತಂದ. ಬಂದ್ ಅವ್ನು ಟೀಚರ್ ಪ್ಲೇಸ್ ಅಲ್ಲಿ ಅವ್ನು ನಿಂತ್ಕೊಂಡ, ಎಲ್ಲ ಸ್ಟೂಡೆಂಟ್ಸ್ ನಿಂತ್ಕೊಂಡ್ರು. ಇವಾಗ ಖುಷಿ ಆಯ್ತು. ಏನು ಖುಷಿ ಅಂದ್ರೆ, ಯಾಕೆ ಖುಷಿ ಅವ್ರಿಗೆಲ್ಲ ಅಂತಂದ್ರೆ, ಅವರು ಸ್ಕೂಲಿಗೆ ಸೇರಿದ ದಿನದಿಂದ ದಿನ 2 ಮುಖ, ಟೀಚರ್ ಮುಖ ನೋಡಿ ಬೋರ್ ಆಗಿತ್ತು ಅವಕ್ಕೂ. ಈಗ ಫಸ್ಟ್ ಹೊಸ ಟೀಚರ್ ಒಬ್ಬ ಬಂದಿದ್ದಾನೆ, ಅದು ಜೂನಿಯರ್ ಟೀಚರು, ಈಕ್ವೇಟ್ ಆಗ್ತಾನೆ. ಖುಷಿ ಆದ್ರು. ಆಗ ನಾನು ಟೀಚರು, ನೀವು ಸ್ಟೂಡೆಂಟ್ಸ್, ನಾನು ಏನ್ ಹೇಳ್ತೀನಿ ಅಟೆಂಟಿವ್ ಆಗಿ ಕೇಳಿ, ಹೊಸ ಸಿಲೆಬಸ್ ತಂದಿದ್ದೀನಿ, ಹೊಸ ಪಾಠ ತಂದಿದ್ದೀನಿ. ಇನ್ನೂ ಖುಷಿ ಆದ್ರು. ಈಗ ಸ್ಟಾರ್ಟ್ ಮಾಡ್ತಾನೆ. ಕೌಮಾರಿ ಆಚರೆ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮಂ ತದಕ್ಕೆ ದುರ್ಮಂ ಹೇಳ್ತಾ ಇದ್ದಾನೆ. ಅಪ್ಪ, ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡೋದಕ್ಕೆ ಬಾಗಿಲ ತೆಕ್ಕೋಬೇಕ್ರೋ ಹೇಳ್ತಾ ಇದ್ದಾನೆ ಮಕ್ಕಳಿಗೆ. ಕೌಮಾರೆ ಆಚರೆ ಪ್ರಾಜ್ಞೋ, ಚಿಕ್ಕ ವಯಸ್ಸು ಮಕ್ಕಳು ಪಾಪ ಏನ್ ಗೊತ್ತಾಗುತ್ತೆ ಅಂತ ಬಿಡ್ಬೇಡಿ. ಅವ್ನು ಹೇಳ್ತಾ ಇದ್ದಾನೆ, ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಅಂತ ಬಿಡ್ಬೇಡಿ. ಮಕ್ಕಳಿಗೆ ಗೊತ್ತಾಗೋ ಅಷ್ಟು ದೊಡ್ಡವ್ರಿಗೆ ಗೊತ್ತಾಗೋದಿಲ್ಲ. ಅವ್ನು ಹೇಳ್ತಾನೆ ಪ್ರಹ್ಲಾದ, ಮಕ್ಕಳಿಗೆ ಗೊತ್ತಾಗೋ ಅಷ್ಟು ದೊಡ್ಡವ್ರಿಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಅಂತಾರೆ, ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ, ದೊಡ್ಡವ್ರಿಗೆ ನಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿರಲ್ಲ. ದೊಡ್ಡವರಿಗೆ ನಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿರಲಿಲ್ಲ, ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ವಾಟ್ ಈಸ್ ದ ಬೆನಿಫಿಟ್, ಅದನ್ನು ಪ್ರಹ್ಲಾದ ಕ್ಲಾರಿಫೈ ಮಾಡ್ತಾನೆ. ಮಕ್ಕಳಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದ್ರಿಂದ ಗೊತ್ತಾಗಬೇಕು ಅನ್ನೋದು ಗೊತ್ತಾಗುತ್ತೆ. ದೊಡ್ಡವರಿಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲದ್ರಿಂದ ಗೊತ್ತಾಗಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಜನ್ಮದಲ್ಲಿ ಗೊತ್ತಾಗೋದಿಲ್ಲ ಅವ್ರಿಗೆ. ಅದಕ್ಕೆ ಕೌಮಾರ ಅಂದ್ರೆ ಮಕ್ಕಳಿದ್ದಾಗಲೇ ತಿಳ್ಕೋಬೇಕಪ್ಪ. ಲರ್ನ್ ಟು ಲರ್ನ್ ಅಂತಾನೆ, ಬಿ ಇನ್ಕ್ವಿಸಿಟಿವ್ ಅಂತಾನೆ, ಬಿ ಕ್ರಿಯೇಟಿವ್ ಅಂತಾನೆ. ಆಮೇಲೆ ಸ್ವಲ್ಪ ಟರ್ನ್ ಕೊಡ್ತಾನೆ, ಹೇಳ್ತಾನೆ ನಾವು ಬಂದಿರತಕ್ಕಂಥ ದುರ್ಲಭಂ ಮಾನುಷಂ ಜನ್ಮ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಜನ್ಮ ದೇಹ ಬಂದಿದೆಯಲ್ಲ, ಈ ದೇಹ ಬಂದಿರುವಾಗ ಈ ದೇಹವನ್ನ ದೈತ್ಯರು ಅಂತ ಬ್ರ್ಯಾಂಡ್ ಮಾಡ್ಬಿಟ್ಟು ನಮ್ಮನ್ನ ಈ ಸ್ಕೂಲಿಗೆ ಕಳಿಸಿ ಏನ್ ಮಾಡಿದ್ದಾರೆ ಗೊತ್ತಾ ಅಂತ. ಏನು ಅಂತಾನೆ, ದೇವರ ಮೇಲೆ ನಮ್ಮ ಹಿರಿಯರುಗಳು ದೈತ್ಯರುಗಳು ಯುದ್ಧ ಸಾರ್ತಾರೆ. ಯಾವ ಕಾರಣ ಇಲ್ದಿರ ನಿಷ್ಕಾರಣವಾಗಿ ಯುದ್ಧ ಸಾರ್ತಾರೆ, ದ್ವೇಷದಿಂದ ಯುದ್ಧ ಸಾರ್ತಾರೆ, ದೈತ್ಯ ಭಾವದಿಂದ ಯುದ್ಧ ಸಾರ್ತಿದ್ದಾರೆ, ಕೆಡಕನಿಂದ ಯುದ್ಧ ಸಾರ್ತಿದ್ದಾರೆ, ಕೆಟ್ಟ ಮನಸ್ಸಿಂದ ಯುದ್ಧ ಸಾರ್ತಾರೆ. ಯುದ್ಧ ಸಾರಿದ ತಕ್ಷಣ ನಮ್ ಕೈಲಿ ಒಂದು ಗದೆನೋ ಒಂದು ಕತ್ತಿನ ಕೊಟ್ಟು ಮುಂದೆ ನಿಲ್ಲಿಸ್ತಾರೆ, ಶೀಲ್ಡ್ ಆಗಿ ನಿಲ್ಲಿಸ್ತಾರೆ ನಮ್ಮನ್ನ. ಇದು ಹೇಳ್ತಾ ಇದ್ದಾನೆ.
ದೈತ್ಯ ಬಾಲಕರುಗಳನ್ನ ದೈತ್ಯರ ಮುಂಭಾಗದಲ್ಲಿ ಶೀಲ್ಡ್ ತರ ನಿಲ್ಲಿಸ್ಬಿಟ್ಟು ಮೊದಲ ಹೊಡೆತ ನಮಗೆ ಬಿದ್ದು ಸಾವು ನೋವುಗಳು ನಮ್ಗೆ ಆಗೋಗ್ ಮಾಡ್ತಾರೆ. ನಮ್ಗೆ ಯಾರಿಂದಲೂ ಕೆಡಕಾಗಿಲ್ಲ, ನಮ್ಗೆ ಯಾರು ದ್ವೇಷಿಗಳಲ್ಲ, ನಮಗೆ ಜಗತ್ ಮತ್ತೆ ಯಾವ ಕಾರಣವೂ ಇಲ್ದಿರ ನಾವು ದೇವತೆಗಳ ಜೊತೆ ಯಾಕೆ ಯುದ್ಧ ಮಾಡ್ಬೇಕು? ಈಗ ಪ್ರಾರಂಭ ಮಾಡ್ತಾನೆ. ಯುದ್ಧ ಮಾಡಿ ನೋವು ಯಾಕೆ ಅನುಭವಿಸ್ಬೇಕು? ಕೈಕಾಲ ಯಾಕೆ ಮುಟ್ಕೋಬೇಕು? ಯಾಕೆ ಸಾಯ್ಬೇಕು? ನನಗೆ ಜೀವ ಇಲ್ವಾ? ನಾನು ಬದುಕಬೇಡವಾ? ಈಗ ಥರ್ಡ್ ಕ್ವಶನ್ ಬರ್ತಾರೆ. ನಮ್ಮ ಹಿರಿಯರುಗಳು ಅವರು ಬಲಿಷ್ಠರಾಗಿ ವಿಶಿಷ್ಟರಾಗಿ ಆಶಿಷ್ಟರಾಗಿ ಪ್ರಬಲರಾಗಿ ಬೆಳೆದು ಸುಖ ಸೌಭಾಗ್ಯ ಸಂಸಾರದ ಎಲ್ಲ ಸಂಪತ್ತು ಕಂಡಿರುವಾಗ ಅನುಭವಿಸಿರುವಾಗ ನಮ್ಮನ್ನ ಯುದ್ಧಕ್ಕೆ ಯಾಕೆ ಕಳಿಸ್ಬೇಕು? ದೈತ್ಯ ಭಾವನೆ ಯಾಕೆ ಮೂಡಿಸ್ಬೇಕು? ನಮಗೆ ದೇಹ ಇಲ್ವಾ? ನಮಗೆ ಜೀವ ಇಲ್ವಾ? ನಾವು ಸುಖವಾಗಿರೋದು ಬಿಡುವ? ನಮಗೆ ಭವಿತವ್ಯ ಇಲ್ವಾ? ಆದ್ರಿಂದ ದೈತ್ಯ ಭಾವ ಬಿಟ್ಬಿಡಿ, ದೈತ್ಯ ಭಾವ ಬಿಟ್ಬಿಡಿ. ನಮ್ಗೆ ಯಾರು ದ್ವೇಷಿಗಳಲ್ಲ, ಯುದ್ಧಕ್ಕೆ ಹೋಗ್ಬೇಕಾಗಿಲ್ಲ. ನಾವು ಎಲ್ಲ ಪರಮಾತ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿದಾನೆ. ಸೃಷ್ಟಿ ಮಾಡುವಾಗ ದೇಹ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಚಿತ್ತ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ. ವಿವೇಕ ತಗೊಳ್ಳಿ, ಅವಿವೇಕ ಮಾಡಿದ್ದಾರೆ. ಆಮೇಲೆ ಮೂರನೇ ಪ್ರಶ್ನೆ ಹೇಳ್ತಾನೆ, ಏನು ಅಂತಂದ್ರೆ ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೋಬೇಕು, ನಾವು ರೂಢಿಸ್ಕೋಬೇಕು. ಅದಕ್ಕೆ ಮೊದಲು ದ್ವೇಷ ಭಾವವನ್ನು ಕಿತ್ತಾಕಿ, ಎರಡು ದೈತ್ಯ ಭಾವವನ್ನು ಕಿತ್ತಾಕಿ. ನಾವು ದೈತ್ಯರಲ್ಲ ಅನ್ನೋದನ್ನ ಸಂಕಲ್ಪ ಮಾಡಿ ನನಗೆ ಮಾತು ಕೊಡಿ. ನಾವ್ಯಾರು ದೈತ್ಯರಲ್ಲ, ಎಲ್ರಿಂದ ಹೇಳಿಸ್ತಾನೆ. ನಾವ್ಯಾರು ದೈತ್ಯರಲ್ಲ. ದೇವತೆಗಳು ನಮಗೆ ಶತ್ರುಗಳಲ್ಲ, ದೇವತೆಗಳು ನಮ್ಗೆ ಆತ್ಮೀಯ ಮಿತ್ರರುಗಳು. ಯುದ್ಧಕ್ಕೆ ಇನ್ಮೇಲೆ ಹೋಯ್ತು ಅಂದ್ರೆ ನಾವು ಯುದ್ಧಕ್ಕೆ ಸಹಕಾರ ಮಾಡೋದಿಲ್ಲ. ನಾವು ನಮ್ಮ ಭವಿಷ್ಯ ನಮಗೆ ಮುಖ್ಯ ಇದೆ. ಆದ್ರಿಂದ ಯುದ್ಧ, ದ್ವೇಷ, ಈ ದೈತ್ಯ ಭಾವನೆ ಮೂರನ್ನು ಬಿಡ್ತಿದೀವಿ. ಫಸ್ಟ್ ಇದನ್ನು ಬಿಡಿಸಿದ ಹೇಳಿದ್ರು. ಈಗ ಇನ್ನೊಂದು ಮಾತು ಹೇಳ್ತಾನೆ, ಸ್ವರ್ಣಂ ಯಥಾ ಗ್ರಾವಸ್ವ ಹೇಮಕಾರ ಕ್ಷೇತ್ರೇಶು ಯೋಗ್ಯಸ್ಥ ಅಭಿಜ್ಞಾಪ್ನಿಯಾತ್ ಕ್ಷೇತ್ರೇಶು ದೇಹೇಶು ತಥಾ ಆತ್ಮಯೋಗೆ ಆಧ್ಯಾತ್ಮ ಬ್ರಹ್ಮಗತಿ ಲಭೆ. ಹೇಳ್ತಾನೆ, ಅಲ್ರಿ ಚಿನ್ನದ ಗಣಿಯಿಂದ ಬಂಗಾರ ತೆಗಿತಾರೆ, ಆದ್ರೆ ಆ ಗಣಿ ಮೇಲ್ಗಡೆ ಎಲ್ಲೂ ಚಿನ್ನ ಕಾಣೋದಿಲ್ಲ. ಬಣ್ಣು ಮರಳು ಹೆಂಟೆ ಕಲ್ಲು ಇಷ್ಟೇ ಕಾಣುತ್ತಲ್ಲ. ಅಂದ್ರೆ ನಮ್ಮಂತ ಸಾಮಾನ್ಯರಿಗೆಲ್ಲ ಕಾಣೋದು ಕಲ್ಲು ಮಣ್ಣು ಮರಳು ಹೆಂಟೆ. ಆದ್ರೆ ಒಬ್ಬ ಜಿಯಾಲಜಿಸ್ಟ್ಗೆ, ಒಬ್ಬ ವಿಜ್ಞಾನಿಗೆ ಈ ಕಲ್ಲು ಮಣ್ಣು ಮರಳು ಹೆಂಟೆಗಳ ಮಧ್ಯದಲ್ಲಿ ಬಂಗಾರ ಕಾಣುತ್ತ ಅವನಿಗೆ. ಹಾಗೆ ನಮ್ಮೆಲ್ಲರಿಗೆ ಕಾಣ್ತಾ ಇರತಕ್ಕಂಥದ್ದು ಭೌತಿಕವಾಗಿರತಕ್ಕಂಥ ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ಎಲ್ಲರಿಗೂ ಕಾಣ್ತಾ ಇರತಕ್ಕಂಥದ್ದು ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ಆದರೆ ಇಂತಹ ಪ್ರಪಂಚದಲ್ಲಿ ಅದ್ಭುತವಾಗಿರತಕ್ಕ ಒಂದು ಅದ್ಭುತ ತತ್ವ ಇದೆ, ಅದು ಎಲ್ಲರಿಗೂ ಕಾಣೋದಿಲ್ಲ. ಭೂಮಿ ಒಳಗಡೆ ಇರತಕ್ಕಂಥ ಬಂಗಾರ ಜಿಯಾಲಜಿಸ್ಟ್ ಕಣ್ಣಿಗೆ ಹೇಗೆ ಕಾಣುತ್ತೋ ಹಾಗೆ ಜ್ಞಾನಿಗಳಿಗೆ ಮತ್ತೆ ವಿವೇಕಿಗಳಿಗೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಈ ಭೌತಿಕ ಪ್ರಪಂಚದ ಮಧ್ಯದಲ್ಲಿ ಇರತಕ್ಕಂಥ ಭಗವಂತ ಕಾಣ್ತಾನೆ. ಭಗವಂತ ಇದ್ರ ಮಧ್ಯೆ ಇದ್ದಾನೆ, ಜನಕ್ಕೆ ಕಾಣೋದಿಲ್ಲ. ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾನೆ ಪ್ರಹ್ಲಾದ. ಕಲ್ಲು ಮಣ್ಣು ಮರಳೆ ಹೆಂಟ ಕಾಣತಕ್ಕಂಥ ಕಾಡಿನ ಒಳಗಡೆ ಜಿಯಾಲಜಿಸ್ಟ್ಗೆ ಬಂಗಾರ ಕಾಣುತ್ತೆ. ಹಾಗೆ ಜ್ಞಾನಿಗಳಿಗೆ ವಿವೇಕಿಗಳಿಗೆ, ಬಾಲಕರಾಗಿರ್ಲಿ ದೊಡ್ಡವರಾಗಿರ್ಲಿ, ಈ ಪ್ರಪಂಚದ ಮಧ್ಯದಲ್ಲಿ ಪರಮಾತ್ಮ ತತ್ವ ಕಾಣುತ್ತೆ, ಪರಮಾತ್ಮ ದರ್ಶನ ಕೊಡ್ತಾನೆ. ಆದ್ರಿಂದ ವಿವೇಕಿ ಅದನ್ನು ಬಂಗಾರಕ್ಕೆ ಅಪೇಕ್ಷೆ ಪಡ್ಬೇಕೆ ಹೊರತು ಕಲ್ಲು ಬಣ್ಣಗಲ್ಲ. ವಿವೇಕಿ ಆಗಿರತಕ್ಕಂಥವ್ರು ಭಗವತ್ ತತ್ವಕ್ಕೆ ಅಪೇಕ್ಷೆ ಪಡ್ಬೇಕೆ ಹೊರತು ಈ ಭೌತಿಕವಾಗಿರತಕ್ಕಂಥ ಪ್ರಪಂಚಕ್ಕಲ್ಲ ಅನ್ನೋದನ್ನ ಹೇಳ್ತಾ, ಅದರ್ಘ್ಯವಾಗಿರತಕ್ಕಂಥ ಬಂಗಾರ ಅಂತಂದ್ರೆ, ಬಂಗಾರಕ್ಕೆ ಬಂಗಾರ ಅಂತಂದ್ರೆ ಭಗವಂತ, ಅದನ್ನ ಮಕ್ಕಳು ಬೇಗ ಪಡ್ಕೋಬಹುದು ಅಂತ ಹೇಳ್ತಾ, ಮಕ್ಕಳ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ, ಮಕ್ಕಳ ಮನಸ್ಸು ಮುಗ್ಧವಾಗಿರುತ್ತೆ, ಮಕ್ಕಳ ಮನಸ್ಸು ಫೋಕಸ್ ಮಾಡುತ್ತೆ. ಮಕ್ಕಳು ಒಂದು ಸಲ ಪ್ರೀತಿಯಿಂದ ಹಠ ಮಾಡಿ ಕರಿತು ಅಂತಂದ್ರೆ ಪರಮಾತ್ಮ ಬಂದ್ಬಿಡ್ತಾನೆ. ಆದ್ರಿಂದ ದಿಸ್ ಇಸ್ ದ ರೈಟ್ ಟೈಮ್, ದಿಸ್ ದ ರೈಟ್ ಟೈಮ್. ಈಗ ಎಲ್ಲರೂ ದೇವರ ಸ್ಮರಣೆಯನ್ನು ಪ್ರಾರ್ಥನೆ ಮಾಡಿ. ದೈತ್ಯ ಬಾಲಕರಿಗೆ ಅದ್ಭುತವಾಗಿರತಕ್ಕಂಥ ಉಪದೇಶ ಕೊಡ್ತಾನೆ. ಕಡೆಗೆ ಮನ್ಯೇ ಧನಾಭಿಜನ ರೂಪ ತಪಶ್ಚತೋಚ ದೇಶ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾದೋಷ ಭಗವಾನ್ ಗಜೀಯೋತಪಾಯ ಅಂತ ಹೇಳ್ತಾನೆ. ನಮಗೆ ಬೇಕಾದ ದುಡ್ಡಿರ್ಲಿ, ಸಂಪತ್ತಿರ್ಲಿ, ಅಧಿಕಾರ ಇರ್ಲಿ, ವೈಭವ ಇರ್ಲಿ, ವಿಜೃಂಭಣೆ ಇರ್ಲಿ, ಪರಾಕ್ರಮ ಇರ್ಲಿ, ಅರಮನೆ ಇರ್ಲಿ, ಅಂತಃಪುರ ಇರ್ಲಿ, ಬೇಕಾದಿರ್ಲಿ, ಎಷ್ಟೇ ಇರಬಹುದು, ವಿಕ್ರಮ ಪರಾಕ್ರಮ ಇದ್ದಷ್ಟು ಯಾವುದ್ರಿಂದಲೂ ನಮಗೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋದು ಬರಲ್ಲ. ನೆಮ್ಮದಿ ಬೇಕು, ಸಮಾಧಾನ ಬರಬೇಕು, ಸೊಲೇಸ್ ಬರಬೇಕು, ಹ್ಯಾಪಿನೆಸ್ ಬರಬೇಕು, ಗುಡ್ ಹೆಲ್ತ್ ಇರಬೇಕು ಅಂತಂದ್ರೆ ಪರಮಾತ್ಮನ ಸ್ಮರಣೆ, ಅದ್ರ ಮೂಲಕ ಮಾಡತಕ್ಕಂಥ ಭಕ್ತಿ, ಇದೇ ಪ್ರಸಾದ, ಇದೇ ಸಾಧನ. ಆದ್ರಿಂದ ನೀವು ಮಕ್ಕಳಿರ್ಬೋದು, ಮಕ್ಕಳ ಮನಸ್ಸಿನಲ್ಲಿ ದೇವರನ್ನ ಸ್ಮರಣೆ ಮಾಡ್ತಾ ಹೋಗಿ ನಿಮ್ಗೆ ಎಂತ ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಸಾಂತ್ವನ ಸಿಗುತ್ತೆ. ಇದಕ್ಕಿಂತ ದೊಡ್ಡದಿಲ್ಲ. ಅದನ್ನ ನೋವಿಡ್ಸ ಈ ಕ್ಲಾಸ್ ನಲ್ಲೇ ಸ್ಟಾರ್ಟ್ ಮಾಡಿ ನಾನು ಪಾಠ ಹೇಳ್ಕೊಡ್ತೀನಿ, ದೇವರ ನಾಮಸ್ಮರಣೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಸಾಮೂಹಿಕವಾಗಿ ಭಜನೆ ಹರಿಕೀರ್ತನೆ ಪ್ರಾರಂಭ ಮಾಡ್ತಾ ಇದ್ದಾನಲ್ಲಿ. ಮುಂದೆ ಇದೇ ಪ್ರಹ್ಲಾದ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ. ಪ್ರಹ್ಲಾದ ಸ್ತುತಿ ನರಸಿಂಹದೇವರು ಬಂದ ಮೇಲೆ ಇನ್ನೊಂದು ಮಾತು ಹೇಳಿದಾನೆ. ಪ್ರಹ್ಲಾದ ಸ್ತುತಿನಲ್ಲಿ ಅಂಡರ್ಲೈನ್ ಮಾಡ್ತಾರಲ್ಲ, ಅದ್ಭುತ. ಒನ್ ಆಫ್ ದಿ ಗ್ರೇಟ್ ಲಿಟರೇಚರ್ ಇನ್ ಭಾಗವತ ಇಸ್ ಪ್ರಹ್ಲಾದ ಸ್ತುತಿ. ಅದರೊಳಗೆ ಕ್ರೌನಿಂಗ್ ಗ್ಲೋರಿ ಯಾವುದು ಅಂತಂದ್ರೆ ಇದೊಂದು.
ವಿಪ್ರಾದಿ ಷಡ್ಗುಣ ಇತಾದರವಿಂದನಾಭ ಪಾದಾರವಿಂದ ವಿಮುಖಾಚ ಚಪಚಂ ಚ ವರಿಷ್ಠಂ ಶಪಚಂ ವರಿಷ್ಠಂ ಮನ್ಯೇ ದ್ವರ್ಪಿತ ಮನೋ ವಚಾತ್ಮಗೇಹ ಪ್ರಾಣಪುನಾದಿ ಸಕಲಂ ನದುಭೂರಿ ಮನಃ ಅಂತಂದ್ರೆ ಬ್ರಾಹ್ಮಣರು ಅನ್ನೋ ಸಿಗಬೇಕಾಯ್ತು ಅಂದ್ರೆ ಕನಿಷ್ಠ 12 ಗಣಗಳು ಇರಲೇಬೇಕು ಅಂತ ಪ್ರಹ್ಲಾದ ಡೆಫಿನೇಷನ್ ಕೊಡ್ತಾನೆ. ಬ್ರಾಹ್ಮಣರು ಅನ್ನೋ ಸಿಗಬೇಕು ಅಂತಂದ್ರೆ ಕನಿಷ್ಠ ಈ 12 ಗಣಗಳು ಇರಬೇಕು. ಯಾವ್ಯಾವುದು ಅಂತಂದ್ರೆ, ಒಂದು ಶಾಸ್ತ್ರ ಒಪ್ಪಿರತಕ್ಕಂಥ ಶಾಸ್ತ್ರ ವಿಹಿತವಾಗಿರತಕ್ಕಂಥ ಜ್ಞಾನ, ನ್ಯೂಸ್ ಪೇಪರ್ ಜ್ಞಾನ ಅಲ್ಲ, ಟಿವಿ ಜ್ಞಾನ ಅಲ್ಲ, ಶಾಸ್ತ್ರ ವಿಹಿತವಾಗಿರತಕ್ಕಂಥ ಜ್ಞಾನ. ಎರಡನೇದು, ಎಂಥ ಕಷ್ಟ ನಷ್ಟ ತೊಂದರೆ ಸಮಸ್ಯೆ ಚಾಲೆಂಜಸ್ ಬಂದ್ರು ಸತ್ಯದ ದಾರಿಯಿಂದ ವಿಚಲಿತನಾಗದೇ ಇರತಕ್ಕಂಥದ್ದು, ಸತ್ಯದ ದಾರಿಯಲ್ಲಿ ನಡೀತಕ್ಕಂಥದ್ದು, ಸತ್ಯಕ್ಕಾಗಿರತಕ್ಕಂಥದ್ದು. ಮೂರನೇದು, ಕಂಟ್ರೋಲ್ ಅಂಡ್ ಕಮಾಂಡ್ ಸೆನ್ಸಸ್, ಇಂದ್ರಿಯ ನಿಗ್ರಹ. ನಾಲ್ಕನೇದು, ನಿರ್ಮತ್ಸರತೆ, ಅಸೂಯೆ ಇರ್ಕೂಡ್ದು, ಆ ಬ್ರಾಹ್ಮಣನ ಅಸೂಯೆ ಇರ್ಕೂಡ್ದು. ಐದನೇದು, ಕೆಟ್ಟ ಕೆಲಸ ಮಾಡೋದ್ರಲ್ಲಿ, ಕೆಟ್ಟ ಜನರ ಜೊತೆ ಇರೋದ್ರಲ್ಲಿ ಲಜ್ಜೆ ಇರಬೇಕು. ಲಜ್ಜೆ ಅಂತಂದ್ರೆ ಕೆಟ್ಟ ಕೆಲಸ ಮಾಡುವಾಗ ಕೆಟ್ಟ ಜನರ ಲಜ್ಜೆ ಇರತಕ್ಕಂಥದ್ದು. ಆರನೇದು, ಸಹನೆ ಮತ್ತು ತಾಳ್ಮೆ ಅನ್ನತಕ್ಕಂಥದ್ದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಬ್ರಾಹ್ಮಣ. ಏಳನೇದು, ನಿರಂತರವಾಗಿ ತಗೊಂಬೋ ಕೈ ಅವನಿಗಿದೆ. ಬ್ರಾಹ್ಮಣ ಸ್ವೀಕಾರ ಮಾಡಬಹುದು, ಆದ್ರೆ ಕೊಡತಕ್ಕಂಥ ಮನಸ್ಸಿರ್ಬೇಕು. ತಗೊಂಬೋ ಕೈ, ಕೊಡೋ ಮನಸ್ಸು ಎರಡೂ ಇರಬೇಕು. ಎಂಟನೇದು, ಯಜ್ಞ, ಯಾಗ, ಹವನ, ಹೋಮ, ಪೂಜೆ, ಅರ್ಚನೆ ಇದರಲ್ಲಿ ಸದಾ ಮುಳುಗೋಗಿರತಕ್ಕಂಥದ್ದು. ಮತ್ತೆ ಸಜ್ಜನ ಪ್ರೀತಿ, ಸಜ್ಜನರು ಯಾರೇ ಆಗಿರ್ಲಿ ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರನ್ನ ಆಪ್ತೆಯಿಂದ ನೋಡ್ಕೊಳ್ತಾ ಇರ್ಬೇಕು. ಆಮೇಲೆ ಈ ತಪಸ್ಸು ಅಂದ್ರೆ ಈ ಕಾಲದಲ್ಲಿ ತಪಸ್ಸಿಗೆ ಅರ್ಥ ಏನು ಅಂತಂದ್ರೆ, ದೇವರ ಸ್ಮರಣೆಯನ್ನ ನಿತ್ಯ ನಿರಂತರ ಮಾಡ್ತಾ ಇರತಕ್ಕಂಥದ್ದು, ಮನೇಲಿ ಅವಕಾಶ ಇದ್ದಾಗೆಲ್ಲ ಫೋಕಸ್ ಮಾಡಿ ಧ್ಯಾನ ಮಾಡತಕ್ಕಂಥದ್ದು, ಅದು ತಪಸ್ಸು. ಮತ್ತೆ ಅಧ್ಯಯನ ಸಂಪತ್ತು ನಿರಂತರ ನಡೀತಾ ಇರಬೇಕು. ಎಲ್ಲ ಅವಕಾಶ ಆದ್ರಲ್ಲಿ ತಿಳ್ಕೊಳ್ತಾ ಇರಬೇಕು. ಎಲ್ಲಕ್ಕಿಂತ ಹೆಚ್ಚು ಇದಕ್ಕೆಲ್ಲ ಕ್ರೌನಿಂಗ್ ಗ್ಲೋರಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಭಕ್ತಿ ಇರತಕ್ಕಂಥದ್ದು, ಪರಮಾತ್ಮನ ಪಾದದಲ್ಲಿ ನಿರಂತರವಾಗಿ ಪ್ರವಾಹದ ರೀತಿ ಹೇಳ್ತಾ ಇರತಕ್ಕಂಥ ಪ್ರೀತಿ ಇರಬೇಕು. ಇಷ್ಟು ಇರತಕ್ಕಂಥದ್ದು ಬ್ರಾಹ್ಮಣ ಅನ್ನತಕ್ಕಂಥದ್ದು. ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಪಾಂಡಿತ್ಯ ಇದೆ, ಜ್ಞಾನ ಇದೆ, ಅದ್ಭುತ ಅಧ್ಯಯನ ಇದೆ, ಎಲ್ಲಾ ಶಾಸ್ತ್ರಗಳನ್ನ ಕರಗತ ಮಾಡ್ಕೊಂಡಿದ್ದಾನೆ, ಮಹಾಪ್ರೌಢಿಮ ಇದೆ. ಎಂತ ಜಗಜ್ಜಟ್ಟಿಗಳು ಬಂದ್ರು ಕೂಡ, ಎಂತ ಶಾಸ್ತ್ರವೇತ್ತರು ಬಂದ್ರು ಕೂಡ ಸೋಲಿಸ್ಬಿಟ್ಟು ಜಯಪತ್ರ ತಗೊಂಡ್ಬಿಡ್ತಾನೆ. ಇಂತಹ ಮಹಾಬ್ರಾಹ್ಮಣ ಅವನು ಸಮಸ್ತ ಶಾಸ್ತ್ರ ಅಧ್ಯಯನ ವೇದಾಧ್ಯಯನಗಳಲ್ಲಿ ಪಾರಂಗತನಾಗೋಗಿದ್ದಾನೆ. ಇಂಥವನು ಒಂದ್ ಕಡೆ. ಆದ್ರೆ ಇಷ್ಟೆಲ್ಲ ಇದ್ದು ಕೂಡ ಪರಮಾತ್ಮನ ಹೆಸರು ಬಂದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ದೇವರ ಹೆಸರು ಹೇಳಿದ ತಕ್ಷಣ ಕಂಠ ಗದ್ಗದ ಆಗ್ತಾ ಇಲ್ಲ, ಭಕ್ತಿ ಇಲ್ಲ. ಇಷ್ಟೆಲ್ಲ ಇದೆ. ಇನ್ನೊಂದು ಕಡೆ ಇನ್ನೊಬ್ಬ ಚಂಡಾಲ ಇದ್ದಾನೆ, ಅವನಿಗೆ ಜ್ಞಾನ ಇಲ್ಲ, ಬೆಳಕಿಲ್ಲ, ವಿದ್ಯೆ ಇಲ್ಲ, ಏನು ಗೊತ್ತಿಲ್ಲ, ಕಾಮನ್ ಸೆನ್ಸ್ ಕೂಡ ಇಲ್ಲ. ಆದ್ರೆ ದೇವರ ಹೆಸರು ಹೇಳಿದ ತಕ್ಷಣ, ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂದು ಹೋಗುತ್ತೆ, ಕಂಠ ಗದ್ದದೆ, ಅಲ್ಲೇ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನು ಚಂಡಾಲ, ಅವನು ಶ್ವಪಚ. ಅವನು ಈ ಎರಡೂ ಇದ್ದಾಗ ಅಂತ ಬ್ರಾಹ್ಮಣನಿಗಿಂತ ಇಂಥ ಶ್ವಪಚ ಸರ್ವಶ್ರೇಷ್ಠ. ಪ್ರಹ್ಲಾದ ಡಿಕ್ಲರೇಷನ್ ಅದು. ಭಕ್ತಿ ಶ್ರೇಷ್ಠ ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ ಇರತಕ್ಕಂಥದ್ದು. ಈಗ ಇಷ್ಟೆಲ್ಲ ಏನೋ ಹೇಳಿದ್ಮೇಲೆ ಒಬ್ಬ ಸ್ಟೂಡೆಂಟ್ ಎದ್ದಿದ್ಕೊಂಡು ಕ್ವಶನ್ ಅಂತಂದ. ಏನು ಕ್ವಶನ್ ಅಂತ? ಈಗ ಏನಂತಂದ್ರೆ, ಈಗ ಅಮೆರಿಕದಲ್ಲಿ ಜಾಸ್ತಿ ಇದ್ದಾನೆ. ನಾವು ಇಂಡಿಯಾದಿಂದ ಬಂದವ್ರಿಗೆ ಏನಂದ್ರೆ ಇಟ್ ಗಿವ್ಸ್ ಎ ರಾಂಗ್ ಸಿಗ್ನಲ್. ಹಿಂಗಂದ ತಕ್ಷಣ ಆಚೆ ಹೋಗ್ಬಿಟ್ಟು ಒಬ್ಬ ಸ್ಟೂಡೆಂಟ್ ನಿಂತ್ಕೊಂಡು ಏನಪ್ಪ ಅಂದ, ನೀನು ಹುಟ್ಟಿದ್ದು ಹಿರಣ್ಯಕಶಿಪು ಅರಮನೆಯಲ್ಲಿ, ನಿಮ್ಮಪ್ಪ ಬಿಟ್ಟು ಇನ್ಯಾರು ನೀನ್ ನೋಡ್ಕೊಂಡಿಲ್ಲ. ನಿಮ್ಮಪ್ಪ ಈ ಬರೀ ಅವನ್ ಏನ್ ಹೇಳ್ತಾನೆ ಗೊತ್ತಿದೆ ನಮ್ಗೆ, ಯಾವ್ದು ಹೇಳಿಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಗುರುಕುಲಕ್ಕೆ ನಮ್ ಜೊತೆಲೆ ಸಂಧಿಸಿದ. ಅವತ್ತಿಂದ ಇವತ್ತರೆಗೂ ಅದು ಏನ್ ಸಿಲೆಬಸ್ ಟ್ಯೂಷನ್ ನಿಮ್ಮ ಅಪ್ಪ ಕೊಟ್ಟಿರೋ ಟೆಕ್ಸ್ಟ್ ಬುಕ್ ಅಂತ ಹೇಳ್ತಿದ್ದಾರೆ. ಈ ಯಾವ ವಿಚಾರನು ನಿನಗೆ ಹೊರ ಪ್ರಪಂಚದ ಯಾವನೂ ಹೇಳಿಲ್ಲ, ನಿನಗೆ ಹೆಂಗ್ ಬಂತು? ನೀನು ಹುಟ್ಟಿದ್ದಿಂದ ಇವತ್ತಿನವರೆಗೂ ಹೊರ ಪ್ರಪಂಚದಿಂದ ಇನ್ನೊಬ್ಬ ವ್ಯಕ್ತಿಯ ಸಂಪರ್ಕ ಇಲ್ಲ. ನಿಮ್ಮಪ್ಪ, ನಿಮ್ಮ ಅರಮನೆ, ರಾಕ್ಷಸರು, ದೈತ್ಯ ವಿಚಾರಗಳು, ಅಲ್ಲಿಂದ ನೇರ್ ಗುರುಕುಲಕ್ಕೆ ಬಂದು ರಾಕ್ಷಸರ ಟೀಚರ್ಸ್, ರಾಕ್ಷಸ ಟೆಕ್ಸ್ಟ್ ಬುಕ್, ರಾಕ್ಷಸ ಸಿಲೆಬಸ್, ರಾಕ್ಷಸ ಎನ್ವೈರನ್ಮೆಂಟ್, ನಾವೆಲ್ಲ ರಾಕ್ಷಸರ ಮಕ್ಕಳು. ಈ ಮಧ್ಯದಲ್ಲಿ ಇಂಥ ಅದ್ಭುತವಾದ ವಿಚಾರಗಳು ಎಲ್ಲಿಂದ ಬಂತು ಹೇಳು ನೀವು? ಆಗ ಪ್ರಹ್ಲಾದ ಹೇಳ್ತಾನೆ, ಸರಿಯಾದ ಪ್ರಶ್ನೆ ಮಾಡಿದೀರಾ. ನನ್ನ ತಂದೆ ಹಿರಣ್ಯಕಶಿಪು ತಪಸ್ಸಿಗೆ ಹೊರಟಾಗ ನನ್ನ ತಾಯಿ ಕೈಯಾದು ಗರ್ಭಿಣಿಯಾಗಿದ್ಲು. ಗರ್ಭಿಣಿಯಾಗಿ ಅರಮನೆಯಲ್ಲಿ ಒಬ್ಬಳೇ ಇದ್ಲು. ಇಂದ್ರ ನೋಡ್ದ. ಇಂದ್ರನಿಗೆ ಹಿರಣ್ಯಕಶಿಪು ಅಂದ್ರೆ ಭಯ. ಹಿರಣ್ಯಕಶಿಪುನೇ ಈ ಪಾಟಿ ತೊಂದರೆ ಕೊಟ್ಟ, ಅವನಿಗೆ ಮಗು ಆದ್ರೆ ಇನ್ನೇನು ಗತಿನೋ ಅಂತಂದ್ಬಿಟ್ಟು ನಮ್ಮಪ್ಪ ಇಲ್ಲದೆ ಇದ್ದಾಗ, ನಮ್ಮಮ್ಮ ಒಬ್ಬಳೇ ಇದ್ದಾಗ, ತುಂಬಾ ಗರ್ಭಿಣಿಯಾಗಿರತಕ್ಕಂಥ ಅವಳನ್ನ ಇಂದ್ರ ಬಂಧಿಸ್ಕೊಂಡು ದೇವಲೋಕ ಕೆಳ್ಕೊಂಡು ಹೋಗ್ತಾ ಇದ್ದ. ಆಗ ದಾರಿಯಲ್ಲಿ ನಾರದರು ಬಂದು, ಗಂಡ ಮನೇಲಿದ್ದೇ ಇದ್ದಾಗ, ಹೆಂಡತಿ ಒಬ್ಬಳೇ ಇದ್ದಾಗ, ಗರ್ಭಿಣಿಯಾಗಿದ್ದಾಗ ಎಳ್ಕೊಂಡು ಹೋಗ್ತಿದೆ, ಲಾಚೆ ಆಗಲ್ಲ ಬಿಡು ಅಂತ ಹೇಳಿ ಇಂದ್ರನಿಂದ ಬಿಡಿಸಿ ಅವ್ರ ಆಶ್ರಮ ಕರ್ಕೊಂಡೋದ್ರು.
ಕರ್ಕೊಂಡು ಹೋದಾಗ ಕಯಾದುವನ್ನ ಪ್ರತಿನಿತ್ಯ ಬೆಳಗಿನ ಜಾಮ 4 ಗಂಟೆಗೆ ಪ್ರಾತರ್ ವಿಧಿಗಳು ಮುಗಿದ ಮೇಲೆ ಸ್ನಾನ ಆದ ಮೇಲೆ ಕೂಡಿಸಿಕೊಂಡು ಆ ಬೆಳಗಿನ ಜಾಮದಲ್ಲಿ ದೈವೀ ಭಾವದಲ್ಲಿ ನಾರದರು ಕಣ್ಣು ಮುಚ್ಚಿಕೊಂಡು ಭಗವಂತನ ಕಥೆಗಳನ್ನ, ಭಕ್ತಿಯ ಕಥೆಗಳನ್ನ, ಭಕ್ತರ ಕಥೆಗಳನ್ನ ಹೇಳ್ತಾ ಇದ್ರು. ಭಗವಂತನ ಕಥೆಗಳನ್ನ, ಭಕ್ತಿಯ ಕಥೆಗಳನ್ನ, ಭಕ್ತರ ಕಥೆಗಳನ್ನ ಹೇಳ್ತಾ ಇದ್ರು. ಗರ್ಭಿಣಿಯಾಗಿರತಕ್ಕಂಥ ನಮ್ಮ ತಾಯಿ ಹ್ಞೂ ಅಂತ ರೆಸ್ಪಾಂಡ್ ಮಾಡ್ತಿದ್ಲು. ಕಣ್ಣು ಮುಚ್ಕೊಂಡು ಮುಳುಗಿ ಮಗ್ನರಾಗಿ ಹೇಳ್ತಾ ಇದ್ದಂತ ಅವರಿಗೆ ಹ್ಞೂ ಅಂತ ರೆಸ್ಪಾನ್ಸ್ ಬಂದಾಗೆಲ್ಲ ಎನ್ಕರೇಜಿಂಗ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ರು. ಇವಳು ಗರ್ಭಿಣಿಯಾಗಿದ್ದೊಳಗೆ ಬೆಳಗಿನ ಜಾಮಾದ್ರಿಂದ ಆಯಾಸ ಆಗಿ ನಿದ್ದೆ ಬಂದ್ಬಿಡ್ತಾ ಇತ್ತು. ಕೇಳಿಸ್ಕೊಂಬಂದು ನಿಂತೋಗೋದು. ಆದ್ರೂ ಹ್ಞೂ ಅನ್ನೋದು ಮುಂದುವರಿತಾ ಇತ್ತು. ಅವ್ರು ಹೇಳ್ತಾ ಇದ್ರು ಅದೇನು ಅಂದ್ರೆ, ನನ್ನ ತಾಯಿ ಕಯಾದುವಿನ ಗರ್ಭದಲ್ಲಿ ಪೂರ್ತಿ ಬೆಳೆದಿದ್ದಂತಹ ನಾನು ಗರ್ಭದಲ್ಲಿದ್ದಾಗಲೇ ನಾರದರು ಹೇಳಿರತಕ್ಕಂಥ ಭಗವಂತನ ಎಲ್ಲ ಮಹಿಮೆಗಳನ್ನ, ಬುದ್ಧಿಗಳನ್ನ, ಲೀಲೆಗಳನ್ನ, ವಿಚಾರಗಳನ್ನ ತಿಳ್ಕೊಂಡು, ಭಕ್ತಿಯ ಶ್ರೇಷ್ಠತೆಯನ್ನ, ಜ್ಯೇಷ್ಠತೆಯನ್ನ ತಿಳ್ಕೊಂಡು, ಭಕ್ತರ ಕಥೆಗಳನ್ನ ನಾರದರಿಂದ ತಿಳ್ಕೊಂಡು ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೆ. ಹೀಗಾಗಿ ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗೆ ಈ ವಿಚಾರಗಳೆಲ್ಲ ಗೊತ್ತಾಗ್ಬೋದು. ತಾಯಿ ಗರ್ಭಿಣಿಯರು ಎಂಥ ವಿಚಾರಗಳನ್ನ ಕೇಳಬೇಕು ಅನ್ನತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಗರ್ಭಿಣಿಯರಿಗೆ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರತಕ್ಕಂಥ ಗರ್ಭಸ್ತುತಿಯನ್ನ ಕೇಳಿಸತಕ್ಕಂಥ ಸಂಪ್ರದಾಯ ತುಂಬಾ ಹಿಂದಿನಿಂದ ಇತ್ತು. ಗರ್ಭಸ್ತುತಿಯನ್ನ ಕೇಳಬೇಕು ಅವರು. ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಬಂದು ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ತುಂಬಿಕೊಂಡಿರತಕ್ಕಂತ ಜಗದುದರನಾಗಿರತಕ್ಕಂತ ಆ ಪರಮಾತ್ಮ ನಿನ್ನ ಉದರದಲ್ಲಿ ಬಂದು ಸೇರ್ಕೊಂಡಿದ್ದಾನೆ ತಾಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ದೇವಕಿಯ ಗರ್ಭಕ್ಕೆ ಬ್ರಹ್ಮಾದಿ ದೇವತೆಗಳು ಸಾಷ್ಟಾಂಗ ನಮಸ್ಕಾರ ಮಾಡತಕ್ಕಂತ ಐತಿಹಾಸಿಕವಾಗಿರತಕ್ಕಂಥ ಸ್ತುತಿ ಅದು. ಬ್ರಹ್ಮಾದಿ ದೇವತೆಗಳು ನಮಸ್ಕಾರ ಮಾಡ್ತಾ ದೇವಕಿಗೆ ನಮಸ್ಕಾರ ಮಾಡಿ ನಿನ್ನ ಗರ್ಭಕ್ಕೆ ನಮಸ್ಕಾರ, ಇಡೀ ಜಗತ್ತನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರತಕ್ಕಂಥ ಜಗದುದರ ಅವನು ನಿನ್ನ ಗರ್ಭದಲ್ಲಿ ಇಟ್ಕೊಂಡಿದೆಯಲ್ಲ ಅಂತ ಹೇಳಿ ಏಕಾಯನೋ ಸೋ ದ್ವಿಬಲ ಸ್ತ್ರೀ ಮೂಲ ಚತುರ್ವರ್ಷ ಪಂಚ ಶಿವಶ್ಚರಾತ್ಮ ಸತ್ತತ್ವಗಷ್ಟ ವಿಟಪೋ ನಮಕ್ಷ ಹದಿವೃಕ್ಷ. ಪುರಂದ್ರದಾಸು ಇಡೀ ಗರ್ಭಸ್ತುತಿಯನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಜೈವದ ಈಮನ ತನಕ ಬುಡುಬುಡು ಮನಸಂಶಯ ಶುಗರಂದಕ್ಕೆ 7 ಜಗವೆಂಬು ಗಿಡ ಹುಟ್ಟೈತಣ್ಣ ಹಣ್ಣುಗಳೆರಡು 5 3 ಬುಡದ ಗಿಡಕೆ ಹಣ್ಣ ಹಣ್ಣಿನ ಒಳಗೆ 4 ರಸು 5 ದುಂಡ ಹರಿಕಾಣಪ್ಪ 6 ಬಗೆಯ ರಸವುಂಟಣ್ಣ 7 ಬಗೆಯ ಸ್ವರೂಪಕ್ಕೆ 8 ತಂಡಗರಿಗಳು 8 ಇದಾವೆ ಯಕ್ಷವೈದಿಕೆ 9 ಐತಿ ಎಲೆಗಳು 10 5 ಅದ್ಭುತವಾಗಿರತಕ್ಕಂಥ ಗರ್ಭಸ್ಥಿತಿಯನ್ನ ಮಾಡಿದ್ದಾರೆ. ಅದನ್ನ ಅಂದ್ರೆ ಹಿಂದೆ ನಮ್ಮಲ್ಲಿ ಗರ್ಭಿಣಿಯರು ಉತ್ತಮವಾಗಿರತಕ್ಕಂಥ ಸಂಸ್ಕಾರವನ್ನ ಆ ಗರ್ಭವತಿಯರಾಗಿದ್ದಾಗಲೇ ಕೇಳಬೇಕು ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ಬೆಳಗ್ಗೆ 8:15 ಗಂಟೆಗೆ ಬಂದ್ರು ಯಾರು ಗುರುಗಳಿಬ್ರು. ಸಮಿತು, ದರ್ಬೆ, ಹೂವ, ತುಳಸಿ ಎಲ್ಲ ತಗೊಂಡು ಬಂದು ಹಾಕಿ 9 ಗಂಟೆಗೆ ಬೇಗ ಸ್ನಾನ ಮಾಡ್ಕೊಂಡು 9:20 ಡ್ರೆಸ್ ಮಾಡ್ಕೊಂಡು 9:45 ಗಂಟೆಗೆ ಬಂದು 9:50 ಫಸ್ಟ್ ಬೆಲ್ ಮಾಡಿದ್ರು. ಚಂಡಾಮರ್ಕರು 9:50 ಫಸ್ಟ್ ಬೆಲ್ ಮಾಡಿದ್ರು. ಕ್ಲಾಸ್ ರೂಮ್ ನಲ್ಲಿ ಇಬ್ರು ಕೂತಿದ್ದಾರೆ, ಒಬ್ಬ ಸ್ಟೂಡೆಂಟ್ ಬಂದಿಲ್ಲ. 9:55 ಸೆಕೆಂಡ್ ಬೆಲ್ ಮಾಡಿದ್ರು, ಒಬ್ಬ ಸ್ಟೂಡೆಂಟ್ ಬಂದಿಲ್ಲ. 10 ಗಂಟೆ ಫೈನಲ್ ಬೆಲ್ ಮಾಡಿದ್ರು. ಇಡೀ ಗುರುಕುಲ ಸ್ಟಾರ್ಟ್ ಆದಾಗಿಂದ ಫೈನಲ್ ಬೆಲ್ ಆದ್ರೂ ಒಬ್ಬ ಹುಡುಗನೂ ಬಂದಿಲ್ಲ. ಇಬ್ರಿಗೂ ಶಾಕ್ ಆಯ್ತು. ಆಚೆ ಬಂದು ನೋಡ್ತಾರೆ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಎಲ್ಲಾ ಹುಡುಗರು ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಯಾರಪ್ಪ ಅಂತ ನೋಡ್ತಾರೆ, ಸ್ಟ್ರೈಕ್ ಲೀಡರ್ ಯಾರು? ಪ್ರಹ್ಲಾದ. ಈಚೆಗೆ ಮೇಸ್ಟ್ರುಗಳು ಬಂದ ತಕ್ಷಣ ಕೂಗಕ್ಕೆ ಶುರು ಮಾಡ್ದ. ಯಾರು? ಪ್ರಹ್ಲಾದ. ಏನಂತ? ವಿ ವಾಂಟ್. ಪ್ರಹ್ಲಾದ ಸ್ಟಾರ್ಟ್ ಮಾಡ್ದ, ವಿ ವಾಂಟ್. ಅವರೆಲ್ಲ ಏನು? ಚೇಂಜ್ ಇನ್ ದ ಸಿಲೆಬಸ್. ವಿ ವಾಂಟ್ ಚೇಂಜ್ ಇನ್ ದ ಸಿಲೆಬಸ್ ಚೇಂಜ್ ಮಾಡ್ರಿ. ಫಸ್ಟ್ ಅಫಿಷಿಯಲಿ ಡಾಕ್ಯುಮೆಂಟೆಡ್ ಸ್ಟೂಡೆಂಟ್ ಸ್ಟ್ರೈಕ್ ಇನ್ ದ ವರ್ಲ್ಡ್ ಈಸ್ ನರಸಿಂಹ ಅವತಾರ. ಅವನಿಗೇನಂದ್ರೆ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಆಗ್ಬೇಕು, ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಆಗ್ಬೇಕು, ದೇವ್ರ ವಿಚಾರ, ಭಕ್ತಿ ವಿಚಾರ, ಸಜ್ಜನರ ವಿಚಾರ ಟೆಕ್ಸ್ಟ್ ಬುಕ್ ಸಿಲೆಬಸ್ ಅಲ್ಲಿ ಬರಲೇಬೇಕು. ಇದು ಪ್ರಹ್ಲಾದಂದು. ಹಿರಣ್ಯಕಶಿಪು ಪ್ರಾಣ ಹೋಗ್ಲಿ ದೇವ್ರ ವಿಚಾರ, ಸಜ್ಜನರ ವಿಚಾರ, ಒಳ್ಳೆ ವಿಚಾರ ಸಿಲೆಬಸ್ ಅಲ್ಲಿ ತರದಿಲ್ಲ. ಹಿರಣ್ಯಕಶಿಪು ಮಾಡ್ಕೊಂಡಿದ್ದಂತ ಚಾಲೆಂಜ್ ಇವತ್ತಿನ ಗೌರ್ಮೆಂಟ್ ವರ್ಗೂ ಕಂಟಿನ್ಯೂ ಆಗಿದೆ ನೋಡಿ. ಎಲ್ಲಾ ಗೌರ್ಮೆಂಟ್ ಇಷ್ಟು ಸೆಕ್ಯೂರ್ಡ್ ಆಗಿ ತಗೊಂಡ್ಬಂದಿದಾರ ಅಂತಂದ್ರೆ ನೆವರ್ ದೇ ಅಲೋ ಎನಿ ಗುಡ್ ಥಿಂಗ್ಸ್, ಗಾಡ್ಲಿ ಥಿಂಗ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಎನಿ ಸಿಲೆಬಸ್ ಇನ್ ಎ ಟೆಕ್ಸ್ಟ್ ಬುಕ್. ಹಿರಣ್ಯಕಶಿಪು ಹಾಕೊಟ್ಟಿರ್ತಕ್ಕಂಥ ಪರ್ಮನೆಂಟ್ ಚಾಪದು. ಈಗ ಗುರುಗಳಿಗೆ ಎಂತ ರಕ್ತ ಕುದ್ದೋಯ್ತು. ಅವ್ರು ಹೇಳ್ತಾರೆ, ನಾವು ಇನ್ನು ನಮ್ಮ ತಂದೆ ಕಾಲಕ್ಕೆ ದೈತ್ಯರು ಅಂತ ಇದ್ರು, ನಿಮ್ಮ ಕಾಲಕ್ಕೆ ಎಲ್ಲ ದೈತ್ಯರೇ ಇಲ್ಲಂತ ಮಾಡ್ಬಿಟ್ಟಿದ್ದಲ್ಲ, ಎಲ್ಲ ದೈತ್ಯ ಬಾಲಕರನ್ನು ಬ್ರೈನ್ ವಾಶ್ ಮಾಡಿದ್ಯಾ. ನಾವ್ ಯಾರಿಗೆ ಗುರುಗಳಾಗ್ತಿವಿ? ನಮ್ಗೆ ಫ್ಯೂಚರ್ ಇಲ್ಲ, ನಮಗೆ ಕೆಲಸನೂ ಹೋಗುತ್ತೆ, ಬೇಕಾಗಿಲ್ಲ ಅಂತ ಹೇಳಿ ದರ ಹೇಳ್ಕೊಂಡ್ಬಂದು ಹಿರಣ್ಯಕಶಿಪು ಬಂದೆ. ಅವರು ಪುಟ್ ಡೌನ್ ಅವರ್ ಪೇಪರ್ಸ್, ರಿಸೈನ್ ಮಾಡ್ತೀವಿ, ನಿನ್ ಕೆಲಸವೂ ಬೇಡ, ದುಡ್ಡು ಬೇಕಾಗಿಲ್ಲ ಅಂತ ಹೇಳಿ ರಿಸಿಗ್ನೇಷನ್ ಬಿಟ್ರು. ಯಾಕೆ ಏನಾಯ್ತು ಅಂತ ಅವಾಗ ಹೇಳ್ತಾರೆ, ನಿನ್ನ ಮಗ ಇಷ್ಟು ದಿನ ಕೋತಿ ತಾನು ಕೆಟ್ಟದ್ದು ಮನವೆಲ್ಲ ಕೆಡಿಸ್ತು ಅಂದಾಗೆ ದೈತ್ಯ ಬಾಲಕರು ಎಲ್ಲರೂ ಮನಸ್ಸನ್ನ ಬ್ರೈನ್ ವಾಶ್ ಮಾಡಾಕಿದಾನೆ. ಎಲ್ಲರಿಗೂ ನಾವು ದೈತ್ಯರಲ್ಲ, ದೈತ್ಯ ಕುಲ ಅಲ್ಲ, ದೇವತೆಗಳ ಫ್ರೆಂಡ್ಸು, ಯುದ್ಧಕ್ಕೆ ಹೋಗೋದಿಲ್ಲ, ನಾವ್ಗೆ ಇಂಡಿಪೆಂಡೆಂಟ್ ಸ್ಪಿರಿಟ್ ಬೇಕು ಅಂತ ಡಿಕ್ಲೇರ್ ಮಾಡ್ಕೊಂಡು ಕೂತಿಯಾನೆ.
ಆಗ ವಿಚಿತ್ರವಾಗಿರತಕ್ಕಂತ ಕುಲಕಂಟಕ, ಕುಲಬರ್ಧನ, ದುರ್ವಿನೀತ, ದುರ್ಮದಾಂತ ಎಷ್ಟು ಕೆಟ್ಟ ರೀತಿಯಲ್ಲಿ ಮೈಬೋದು, ಎಲ್ಲಾ ಕೆಟ್ಟ ರೀತಿಯಲ್ಲಿ ಮೈದು 14 ಲೋಕಗಳನ್ನು ಅಲ್ಲಾಡಿಸ್ತಾ ಇರತಕ್ಕಂತ ನನ್ನನ್ನು ಧಿಕ್ಕರಿಸತಕ್ಕಂತ ಶಕ್ತಿ ಯಾವನ ಕೊಟ್ಟ ನಿನಗೆ? ಹೂ ಹ್ಯಾಸ್ ಗಿವನ್ ದಿಸ್ ಸ್ಟ್ರೆಂತ್, ದಿಸ್ ಸ್ಟಾಮಿನಾ, ದಿಸ್ ಸ್ಟೆಬಿಲಿಟಿ, ದಿಸ್ ಪವರ್ ಟು ಯು? ನನ್ನ ಶೇಕ್ ಮಾಡ್ತಾ ಇದೆಯಲ್ಲ, ಯಾರು ಕೊಟ್ಟ ನಿನಗೆ? 14 ಲೋಕಗಳು ನಡುಗತ್ತೆ ನನ್ನ ಹೆಸರು ಕೇಳಿದ್ರೆ ನನ್ನನ್ನು ಧಿಕ್ಕಾರ ಮಾಡ್ತಾ ಇದೆಯಲ್ಲ, ಯಾರು ಕೊಟ್ಟರು ನಿನಗೆ? ಮಗ ಹೇಳ್ತಾನೆ, ಕುಕ್ಕ ಅರ್ಚ್ಕೋಬೇಡ, ಅಪ್ಪನಿಗೆ ಅರ್ಚ್ಕೋಬೇಡ. ಯಾರು ನಿನಗೆ ಹೀಗೆ ಕೂಗಕ್ಕೆ, ಕಿರ್ಚಕ್ಕೆ, ಅರ್ಚನಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅವನೇ ನನಗೂ ಶಕ್ತಿ ಕೊಟ್ಟಿದ್ದಾನೆ. ಹೇಳ್ತಾನೆ, ನಾ ಕೇವಲಮ್ಮೆ ಭವತಶ್ಚ ರಾಜನ್ ಸವೈವಲಂ ಬಲಿನಾ ಚಾಪದೇಶಾಮ್. ನೀನು ಹೀಗೆ ಕೂಗಕ್ಕೆ, ಕಿರ್ಚಕ್ಕೆ, ಅರ್ಚಕೋದಕ್ಕೆ, ಕೂಗಾಡೋದಕ್ಕೆ ಯಾವನು ಶಕ್ತಿ ಕೊಟ್ಟಿದ್ದಾನ ಅವನೇ ನನಗೂ ಶಕ್ತಿ ಕೊಟ್ಟಿದ್ದಾನೆ. ಐ ಟೇಕನ್ ಅ ಸ್ಟ್ಯಾಂಡ್ ಅಂಡ್ ಐ ಗೋಯಿಂಗ್ ಟು ಟೇಕ್ ಅ ಸ್ಟ್ಯಾಂಡ್. ಆಶ್ಚರ್ಯ ಆಗೋಯ್ತು ನನಗೆ. ಏನು ಅಲ್ಲೋ, ನಾನು ಈ ನನ್ನ ಸೋದರ ಹಿರಣ್ಯಾಕ್ಷ ಅವನ ಕೊಲೆ ಆದ್ದರಿಂದ ಇವತ್ತವರೆಗೂ ಹುಡುಕೊಂಡು ನಲಿತಾ ಇದ್ದೀನಿ, ಆ ವಿಷ್ಣು ಎಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ, ನಿನಗೆ ಹೆಂಗೆ ಸಿಕ್ಕಿದೆ? ಹೇಳ್ತಾನೆ, 24 ಗಂಟೆ ಯಾರು ಬಂದ್ರು ಕೂಡ 14 ಲೋಕ ಗೆದ್ದಿದ್ದೀನಿ, 14 ಲೋಕ ಗೆದ್ದಿರಿ ಅಂತ ಸಾರ್ತಾ ಇದ್ಯಾ, ಕುಗ್ತಾ ಇದೆಯಲ್ಲ. ಒಳಗಡೆ ಇರತಕ್ಕಂತ 6ನ್ನ ಗೆಲ್ಲಕ್ಕಾಗಿಲ್ಲ, 14ನಿಗೆ ಹೇಳ್ತಾರಂತೆ. 6 ಗೆಲ್ದೆ 14 ಗೆಲ್ಲಕ್ಕಾಗೋದಿಲ್ಲ. ಮ್ಯಾಥಮೆಟಿಕಲಿ ಅದು ತಪ್ಪಿದೆ. 6 ಗೆದ್ದಿಲ್ಲ, 14 ಹೆಂಗ್ ಗೆಲ್ತೀಯ ನೀನು? ಯಾವ 6? ಹೇಳ್ತಾನೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕುಣಿತಾ ಇದೆ ನಿನ್ನೊಳಗಡೆ. ನಿನಗೆ ಜ್ಞಾನ ಇಲ್ಲ, ವಿಜ್ಞಾನ ಇಲ್ಲ, ಎರಡೂ ಇಲ್ಲ. ನಿನಗೆ ವಿನಯ ಇಲ್ಲ, ವಿವೇಕ ಇಲ್ಲ, ಎರಡೂ ಇಲ್ಲ. ಆದ್ರೆ ನಮ್ಮಪ್ಪ ಅನ್ನತಕ್ಕಂಥ ಗೌರವ ನಾನು ಇಟ್ಕೊಂಡು ನಿನಗೆ ಹೇಳ್ತೀನಿ, ನಿನಗೇನಿಲ್ಲ ಅನ್ನೋ ನನಗೆ ಗೊತ್ತು, ನಿನಗೇನಿಲ್ಲ ಅನ್ನೋ, ನಿನಗೇನು ಗೊತ್ತಿಲ್ಲ ಅನ್ನೋ ನನಗೆ ಗೊತ್ತಿದೆ. ಈಗಲೂ ಕಾಲ ಮಿಂಚಿಲ್ಲ. ಆ ಪರಮಾತ್ಮನ ಸ್ಮರಣೆ ಮಾಡು. ಹರಿ 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 ಎಂದು ಅಪ್ಪನಿಗೆ ಶುರು ಮಾಡ್ತಾನೆ. ಈಗ ದೈತ್ಯ ಬಾಲಕರಿಗೆ ಮಾಡಿದ್ದ, ಈಗ ಅಪ್ಪನಿಗೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, 10 ದಿಕ್ಕುಗಳನ್ನ ಗೆದ್ದಿರತಕ್ಕಂಥ ನನ್ನ ತಿರ್ಗಿ ಹೇಳ್ತಾನೆ, 6ನೇ ಗೆದ್ದಿಲ್ಲ ಅಂದ್ರೆ 10 ದಿಕ್ಕಲ್ಲಿ ಗೆದ್ದಿದ್ಯಾ ನೀನು? ಬರೇ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಯ್ತು, ಸಾಧ್ಯತೆ ಇಲ್ಲ. ಹಾಗೆ ಹೇಳ್ತಾನೆ, ನಿನಗಿಷ್ಟು ಶಕ್ತಿ ಕೊಡ್ತೀಯಲ್ಲ ಅಂತ ಎಲ್ಲರ ಮುಂದೆ ಕುಚ್ಕೊಳ್ತಾ ಇದೆಯಲ್ಲ, ಎಲ್ಲಿದಾನವ? ಎಲ್ಲ ಕಡೆನೂ ಇದಾನವ. ಎಲ್ಲ ಕಡೆ ಇರ್ಬೋದ್ರಿ, ಅವನು ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದ್ ದೊಡ್ಡದಲ್ರಿ, ಎಲ್ಲಿದಾನವ ದಟ್ ಇಸ್ ಇಂಪಾರ್ಟೆಂಟ್. ಎಲ್ಲ ಕಡೆ ಇದಾನ್ರಿ. ಅಮೆರಿಕದಲ್ಲಿ ಇಲ್ವಾ, ಇಂಡಿಯಾದಲ್ಲಿ ಇಲ್ವಾ, ಗಾಳಿ ಇಲ್ವಾ, ನೆಲದಲ್ಲಿಲ್ವಾ, ನೀರಿಲ್ವಾ, ಹಣ್ಣಲ್ಲಿಲ್ವಾ, ತೊಡದಲ್ಲಿಲ್ವಾ, ಎಲ್ಲ ಕಡೆ ಇದ್ದಾನೆ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನಮ್ಮ ಮನೇಲಿ ಇದ್ದಾನೆ, ಇಲ್ಲಿ ದೇವಿದ್ದಾನೆ, ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನಮ್ಮ ಮನೇಲಿ ಇದ್ದಾನೆ, ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು? ತಿರುಪತಿಗೆ ಯಾಕೆ ಹೋಗ್ಬೇಕು? ವೆಂಕಟೇಶ್ವರ ಇಲ್ವೇ ನೋಡಿ, ಫೋಟೋ ಇದೆ, ಫೋಟೋ ಇತ್ತ ಯಾಕೆ ಹೋಗ್ಬೇಕು? ಎಲ್ಲ ಕಡೆ ಇರೋದು ಬೇರೆ, ಬರೋದು ಬೇರೆ. ಉದಾಹರಣೆ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ ಅಂದ್ರೆ, ಗಾಳಿ ಎಲ್ಲ ಕಡೆ ಇದೆ, ಗಾಳಿ ಇಲ್ಲದೆ ಜಾಗವೇ ಇಲ್ಲ. ನಿಮ್ಗೆ ಗೊತ್ತಿದೆ, ಸೈಕಲ್ ಹಾಕೊಂಡು ಹೋಗ್ತಾ ಇರ್ತೀರಾ, ಸಡನ್ ಆಗಿ ಪಂಚರ್ ಆಗುತ್ತೆ. ಪಂಚರ್ ಆದ ತಕ್ಷಣ ಕೈ ಮುಕ್ಕೊಂಡು, ಗಾಳಿ ಎಲ್ಲಾ ಕಡೆ ಇದೆ, ಗಾಳಿ ಬಂದ್ಬಿಡಪ್ಪ ದೂರ ಅಂತ. ಎಲ್ಲ ಕಡೆ ಗಾಳಿ ಇದೆ, ಸತ್ಯ. ಅದು ಬಂದ್ಬಿಡೋದ್ರೆ ಬರಲ್ಲ, ಅದಕ್ಕೊಂದು ಪಂಪು ಬೇಕು, ಗಾಳಿ ತುಂಬಬೇಕು, ಆಕರ್ಷಣೆ ಮಾಡ್ಬೇಕು ಗಾಳಿನ. ಹಾಗೇ ದೇವಸ್ಥಾನಗಳಲ್ಲಿ ಜ್ಞಾನಿಗಳಾಗಿರತಕ್ಕಂಥವರು ನಿಗಮ ಆಗಮ ಶಾಸ್ತ್ರಗಳನ್ನು ಹಿಡಿದು ಪರಮಾತ್ಮನ ಶಕ್ತಿಯನ್ನು ಆಕರ್ಷಣೆ ಮಾಡಿ ಅದರಲ್ಲಿ ತುಂಬಿರ್ತಾರೆ. ಕೆಲವು ಸರ್ತಿ ಸಾಕ್ಷಾತ್ ಸ್ವಯಂ ತಾನೇ ಬಂದು ಪರಮಾತ್ಮ ಅಲ್ಲಿ ಕೂತು ಆಕರ್ಷಣೆಯ ಕೇಂದ್ರ ಆಗಿರ್ತಾನೆ. ಶ್ರೀಮುಷ್ಟ ಆಗ್ಲಿ, ತಿರುಪತಿ ಆಗ್ಲಿ, ಶ್ರೀರಂಗ ಆಗ್ಲಿ, ಯಾಕಲ್ಲಿ ಜನ ಸಾವಿರಾರು ವರ್ಷ ನಮ್ಗೆ ಬಿದ್ದು ಹೋಗ್ತಿದ್ದಾರೆ ಅಂತಂದ್ರೆ, ಪಡಿಕೆ ಹೇಳ್ತಾ ಇದ್ದಾರೆ, ತಿರುಪತಿಗೆ ಯಾವಾಗ ಹೋದ್ರು ರಶ್ ಅಲ್ಲ ಸರ್ ಅಂತ. ನಿಮ್ ಕಾಲದಲ್ಲಿ ವಿಜಯದಾಸರು ಅಂತಾಗಲೂ ಅವನಿಗೆ ಅಪಾಟಿ ರಶ್ ಹೋದ್ರೆ, ನಿನ್ನ ದರ್ಶನಕ್ಕೆ ಬಂದವಲ್ಲವೋ ಪುಣ್ಯವಂತರಿಗೆ ಚರಣ ನೋಡ್ಲಿ ಬನ್ನಿ ಅಂತವ್ರು. ಪುರಂದರದಾಸ್ ಹೋದಾಗ ಆ ಕಾಲಕ್ಕೆ ರಶ್ ಇತ್ತಂತೆ. ಕಡೆಗೆ ಆ ರಶ್ ಎಲ್ಲ ಕರಗ್ಲಿ, ಆಮೇಲೆ ಬರ್ತೀನಿ ಅಂತ ಅಣ್ಣಮಾಚಾರ್ಯ ಹೋದ್ರಂತೆ. ಆಮೇಲೆ ಮಾತಾಡ್ಕೊಂಡ್ ಬರ್ತೀನಿ ಅಂತ. ಎಲ್ಲ ಕಳೆದ ಸಾವಿರಾರು ವರ್ಷಗಳ ತಿರುಪತಿ ಇತಿಹಾಸ ಅಂತಂದ್ರೆ ಬರೀ ರಶ್ ಕ್ಯೂ ಅಷ್ಟೇ. ಹಾಗೆ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇರ್ಬೋದು. ನನಗೆ ಅವನಿಗೆ ಸಿಗ್ತಾ ಇಲ್ವಲ್ಲ, ನನ್ನ ರಾಜ್ಯದಲ್ಲಿ ಅವ್ನು ಬರಕ್ ಸಾಧ್ಯ ಇಲ್ಲ, ನಿನ್ನ ರಾಜ್ಯದಲ್ಲೂ ಇದಾನಪ್ಪ ಅವನು. ನನ್ನ ರಾಜ್ಯ ಅಂತಂದ್ರೆ ಅಖಂಡ ಭೂಮಂಡಲ ನನ್ನ ರಾಜ್ಯ, ಇರಕ್ ಸಾಧ್ಯ ಇಲ್ಲ. ನನ್ನ ರಾಜಧಾನಿ ಇದೆಯಲ್ಲ, ಕ್ಯಾಪಿಟಲ್ ಸಿಟಿ, ಈ ಕ್ಯಾಪಿಟಲ್ ಸಿಟಿಗೆ ಸ್ಪೆಷಲ್ ಸೆಕ್ಯೂರಿಟಿ ಮಾಡಿದೀನಿ, ಇಲ್ಲಿಲ್ಲ ಅವನು. ಈ ಕ್ಯಾಪಿಟಲ್ ಸಿಟಿನಲ್ಲಿ ಇದಾನಪ್ಪ ಅವನು. ಈ ಕ್ಯಾಪಿಟಲ್ ಸಿಟಿನಲ್ಲಿ ಇರ್ಬೋದಯ್ಯ. ನನ್ನ ಅರಮನೆ ಅನ್ನೋದು ಹೇಗಿದೆ ಅಂತಂದ್ರೆ, ಒಂದು ಸಣ್ಣ ಅಣು ಒಳಗಡೆ ಬರಕ್ಕಾಗಲ್ಲ. ನನ್ನ ಅರಮನೆ ಒಳಗೆ ಒಂದು ಅಣು ಬರಕ್ಕಾಗಲ್ಲ, ಒಂದು ತೃಣ ಬರಕ್ಕಾಗಲ್ಲ, ಒಂದು ಕೀಟ ಬರಕ್ಕಾಗಲ್ಲ. ಅವನು ನನ್ನ ಅರಮನೆ ಒಳಗಿಲ್ಲ. ನಿನ್ನ ಅರಮನೆ ಒಳಗೂ ಇದಾನಪ್ಪ ಅವನು. ನಿನ್ನ ಅರಮನೆ ಒಳಗೂ ಇದಾನೆ. ನೀನು ಸುಳ್ಳು ಹೇಳೋದಿಲ್ವಲ್ಲ, ಏನು ಮಾತು ಹೇಳ್ತಾ ಇದ್ಯಾ? ಹೌದು, ನನ್ನ ಅರಮನೆ ಒಳಗೆ ಇರಕ್ ಸಾಧ್ಯ ಇಲ್ಲ. ಬರ್ಬೋದು ಅರಮನೆ, ಅದೇ ನನ್ನ ಅರಮನೆ ಒಂದು ರಾಜ್ಯ ಇಷ್ಟಿದೆ, ಬರ್ಬೋದು. ಆದ್ರೆ ಈ ಸಭಾಭವನ ಇದೆಯಲ್ಲ, ಈ ಸಭಾಭವನದ ಒಳಗೆ ಯಾರು ಬರಕ್ ಸಾಧ್ಯ ಇಲ್ಲ, ಅಣು ಪ್ರವೇಶ ಸಾಧ್ಯ ಇಲ್ದಿರತಕ್ಕಂಥ ಸೆಕ್ಯೂರಿಟಿ ಮಾಡಿದ್ದೇನೆ. ಮಗ ಹೇಳ್ತಾನೆ, ನಾನು ಕಾಣ್ತಾ ಇದ್ದೀನಿ ಈ ಸಭಾಭವನದಲ್ಲೂ ಇದ್ದಾನೆ ಅವನು. ಈಸ್ ಹಿಯರ್, ನೌ ಅಂಡ್ ಹಿಯರ್ ಈಸ್ ಹಿಯರ್. ಈ ಸಭಾಭವನದಲ್ಲಿ ಇದ್ದಾನೆ. ಹಾಗೆ ಹೇಳ್ತಾನೆ, ನೀನು ಸುಳ್ಳು ಹೇಳ್ತಾ ಇಲ್ಲ, ನೀನು ಸುಳ್ಳು ನನಗೆ ನಂಬಿಕೆ ಇದೆ, ನೀನು ಸುಳ್ಳು ಹೇಳೋದಿಲ್ಲ ಅಂತ ಅಂದ್ಬಿಟ್ಟು ಈ ಸಭಾಭವನದಲ್ಲಿ ಇದ್ದಾನೆ ಅಂತ ಇದ್ಯಾ? ಹೌದು ಇದ್ದಾನೆ. ಈ ಸ್ತಂಭದಲ್ಲಿ, ಹೀಗೆ ಈ ಸ್ತಂಭದಲ್ಲಿ
ಈ ಸ್ತಂಭದಲ್ಲಿ ಅಂತ ಕೇಳಿದ ತಕ್ಷಣ ವಿತೌಟ್ ಬ್ಲಿಂಕಿಂಗ್, ವಿತೌಟ್ ಥಿಂಕಿಂಗ್, ವಿತೌಟ್ ಸೆಕೆಂಡ್ ಥಾಟ್, ಪ್ರಹ್ಲಾದ ಸ್ಟ್ರೈಟ್ ಫಾರ್ವರ್ಡ್ ಈ ಸ್ತಂಭದಲ್ಲೂ ಇದ್ದಾನೆ. ಈ ಕ್ಷಣದವರೆಗೆ ಪರಮಾತ್ಮ ನಿರ್ಧಾರ ಮಾಡಿಲ್ಲ ಎಲ್ಲಿಂದ ಆವಿರ್ಭೂತ ಆಗಬೇಕು ಅಂತ. God has not taken the decision from where he has to emerge till this particular moment. ಈ ಸ್ತಂಭದಲ್ಲೂ ಇದ್ದಾನೆ ಅಂತ ಪ್ರಹ್ಲಾದನ ಬಾಯಿಂದ ಬಂದ ತಕ್ಷಣ there is a moment of decision making for the God from where he has to emerge from. ಆಗ ನನ್ನ ಸೋದರ ಹಿರಣ್ಯಾಕ್ಷರನ್ನ ಕೊಂದದಿಂದ ವೈಕುಂಠದಿಂದ ಹಿಡಿದು ಎಲ್ಲಾ ಲೋಕಗಳಲ್ಲಿ ಅವನು ಹುಡುಕ್ತಾ ಇದ್ದೆ, ಅವನು ಸಿಕ್ತಿರ್ಲಿಲ್ಲ. ಈಗ ನಿನ್ನ ಬಾಯಲ್ಲಿ ಬಂದಿದೆ ಸ್ತಂಭದಲ್ಲಿ ಇದ್ದಾನೆ ಅಂತ ಮೊದಲು ಅವನ್ನ ಮುಗಿಸಿ ಆಮೇಲೆ ನಿನ್ನ ಅಪೋಷ್ಟ ತಗೊಳ್ತಾ ಇದ್ದೀನಿ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಬ್ರೇಕ್ ಹಿಸ್ ಹೆಡ್, ಐ ಆಮ್ ಗೋಯಿಂಗ್ ಟು ಕಿಲ್ ಹಿಮ್ ಅಂಡ್ ದೆನ್ ಐ ವಿಲ್ ಕಿಲ್ ಯು ಅಂತ ಹೇಳಿ ತಿರುಗಿ ತನ್ನ ಸಮಸ್ತವಾಗಿರತಕ್ಕಂಥ ಎಲ್ಲ ಬಲವನ್ನ ಕ್ರೋಢೀಕರಿಸಿಕೊಂಡು ಆ ಎಲ್ಲ ಬಲವನ್ನ ಪ್ರಬಲವಾಗಿ ಗದೆಗೆ ತಂದುಕೊಂಡು ತನ್ನ ಹಿಡಿತದಿಂದ, ತನ್ನ ಮುಷ್ಟಿಯಿಂದ, ತನ್ನ ಗದೆಯಿಂದ, ತನ್ನ ಎಲ್ಲ ಶಕ್ತಿಗಳನ್ನ ಕ್ರೋಢೀಕರಿಸಿಕೊಂಡು ಒಂದು ಸಲ ತಿರುಗಿ ಅವನನ್ನ ಮಗನ ಕಡೆ ತೋರಿಸಿ ಪ್ರಸೌ ಮದನ್ಯೋ ಜಗದೀಶ್ವರ ಹರಿ, ಆ ನಿನ್ನ ಜಗದೀಶ್ವರ ಹರಿ ಹರಿ ಅಂತ ಹೇಳ್ತಿಲ್ಲ, ಎಲ್ಲಿದಾನೋ ಅವ ಪ್ರಸೌ ಮದನ್ಯೋ ಜಗದೀಶ್ವರ ಹರಿ. ತಿರುಗಿ ಒಂದು ಸಲ ಒಂದು ಅದ್ಭುತವಾಗಿರತಕ್ಕಂಥ ಹೊಡೆತವನ್ನ, ಮಹಾದ್ಭುತವಾಗಿರತಕ್ಕಂಥ ಹೊಡೆತವನ್ನ ಆ ಸ್ತಂಭಕ್ಕೆ ಕೊಟ್ಟ ತಕ್ಷಣ ಆಕಾಶದಲ್ಲಿ ಗುಡುಗು ಸಿಡಿದುಗಳು ಏಕಪ್ರಕಾರವಾಗಿ ಜಗತ್ತೆಲ್ಲ ನಡಗತಕ್ಕಂಥ ಅಖಂಡ ಭೂಮಂಡಲ ನಡಗತಕ್ಕಂಥ ಶಬ್ದ ಆಗಿ ಆ ಸ್ತಂಭ ಹೊಡೆತ ಆದ ತಕ್ಷಣ ಸ್ತಂಭ ಭೇದಿಸಿಕೊಳ್ತು. ಗುಡುಗು ಸಿಡಿಲುಗಳ ಮಧ್ಯದಲ್ಲಿ ಸ್ತಂಭ ಭೇದಿಸಿಕೊಂಡು ಇಬ್ಬಾಗ ಆಗಿ ಸ್ತಂಭದ ಒಳಗಿನಿಂದ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶ್ ಸತ್ನ ಅದೃಶ್ಯತ ಅತ್ಯದ್ಭುತ ಸ್ತಂಭೇ ಸದಾಯ ನಮೃಗಂ ನಮಃ. ಆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ಮಕ್ಕಳ ಏನು ಇಡೀ ಕಥೆ ಏನು ಅಂತಂದ್ರೆ ನಿಜಭೃತ್ಯ ಭಾಷೆ ಮಕ್ಕಳ ಮತ್ತೆ ಭಕ್ತರ ಮನಸ್ಸಿನಲ್ಲಿ ಬಾಯಲ್ಲಿ ಬಂದಿದ್ದನ್ನ ನಿಜ ಮಾಡ್ಕೊಳ್ಬೇಕು ಇರತಕ್ಕಂಥ ಭಗವಂತ ಅಂತ ಪ್ರೂವ್ ಮಾಡೋದಕ್ಕಾಗಿ. ಭಕ್ತಿ ಮಾಡಿರ್ತಕ್ಕಂಥವ್ರು ಯಾವ ವಯಸ್ಸಾಗಿರ್ಲಿ ಅವರ ಮನಸ್ಸು ಮುಖ್ಯ, ವಯಸ್ಸು ಮುಖ್ಯ ಅಲ್ಲ. ಯಾರೇ ಭಕ್ತಿ ಮಾಡಿ ಬಂದದ್ದು ಅನುಗ್ರಹ ಮಾಡ್ತೀನಿ ಅನ್ನೋದು ತೋರಿಸೋದಕ್ಕಾಗಿ. ಮತ್ತೆ ಯಾವ ಪರಿಸರದಲ್ಲಿ ಅಮೆರಿಕಾದಲ್ಲಿ ನಮ್ಗೆ ದರ್ಶನ ಆಗ್ತಾ ಇದೆ, ರಾಕ್ಷಸರ ಮಧ್ಯೆ ಇದ್ದ ಅವನಿಗೆ ದರ್ಶನ ಆಗ. ಇಲ್ಲಿ ಎಷ್ಟು ದೇವಸ್ಥಾನ ಇದೆ, ಎಲ್ಲ ಭಕ್ತಿ ಇಲ್ಲ ಆಗೋದಿಲ್ವೇ? ಪ್ರಹ್ಲಾದನ ಕಥೆ ಯಾಕೆ ರಿಲೆವೆಂಟ್ ಆಗುತ್ತೆ ಅಂದ್ರೆ ಪ್ರಹ್ಲಾದನ ಪರಿಸರ ರಾಕ್ಷಸ ಪರಿಸರ, ಪ್ರಹ್ಲಾದನ ಅಪ್ಪ ರಾಕ್ಷಸ, ಪ್ರಹ್ಲಾದನ ಗುರುಗಳು ರಾಕ್ಷಸ, ಪ್ರಹ್ಲಾದನ ಟೆಕ್ಸ್ಟ್ ಬುಕ್ ರಾಕ್ಷಸ, ಸಿಲೆಬಸ್ ರಾಕ್ಷಸ, ಸುತ್ತಲೂ ರಾಕ್ಷಸ, ಅವನು ಒಬ್ಬನೇ ಒಬ್ಬ. ಅಂತದ್ರ ಮಧ್ಯದಲ್ಲಿ ಆ ಹರಿಹರಿ ಅಂತ ಅಂದುಕೊಂಡು ಅದ್ಭುತವಾಗಿ ಭಕ್ತಿಯನ್ನು ಮಾಡಿ ಗೆದ್ದು ಜಗತ್ತಿಗೆ ಬೆಳಕಾದ ಅಂತದನ್ನ ತೋರಿಸತಕ್ಕಂಥದ್ದೇ ಇವತ್ತಿನ ದಿನ ಈ ಪ್ರಹ್ಲಾದನ ಕಥೆ ಅನ್ನೋದನ್ನ ಹೇಳ್ದ. ಅದನ್ನ ಆ ಪ್ರಹ್ಲಾದ ನರಸಿಂಹ ಬಂದನಂತ ಹೇಗೆ ಬಂದ ಅಂದ್ರೆ ಕಣ್ಣು ಬಿಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಗರುಡ ಬಂದು ಎಫರ್ಟ್ಲೆಸ್ ಆಗಿ ನ್ಯಾಚುರಲ್ ಆಗಿ ಹಾವನ್ನು ಎತ್ಕೊಂಡು ಹೇಗೆ ಹೋಗ್ತಾನೋ ಭಾವಿ ಗೊತ್ತು ಕೂಡ ಆಗೋದಿಲ್ಲ. ಹಾಗೆ ಗರುಡ ಬಂದ ಹಾಗೆ ಬಂದ, ಶರವೇಗದಲ್ಲಿ ಬಂದ, ಹಿರಣ್ಯಕಶಿಪು ಇರಕ್ಕೆ ನೋಡೋಷ್ಟರಲ್ಲೇ ಎತ್ಕೊಂಡ. ಹೋಗ್ಲಿಲ್ಲ, ಬರ್ಲಿಲ್ಲ, ಎಲ್ಲಿ ಒಳಗಡೆ ಹೋಗ್ಲಿಲ್ಲ, ಹೊರಗೆ ಬರ್ಲಿಲ್ಲ. ಯಾಕಂದ್ರೆ ಅವನಿಗೊಂದು ಸ್ಪೆಷಲ್ ಇದೆ, ಹೊರಗೆ ಸಾವಿಲ್ಲ ಒಳಗೆ ಸಾವಿಲ್ಲ. ಎಲ್ಲಿ ಹೊಸದ ಮೇಲೆ ಕೂತ್ಕೊಂಡ, ಅದು ಒಳಗಲ್ಲ ಹೊರಗಲ್ಲ. ಆಮೇಲೆ ಕೆಳಗಿಟ್ಟ, ಕೆಳಗೆ ಸಾವಿಲ್ಲ ಮೇಲ್ ಸಾವಿಲ್ಲ. ಎಲ್ಲಿಟ್ಟ, ತೊಡೆ ಮೇಲೆ ಇಟ್ಕೊಂಡ. 2 ಸೆಕೆಂಡ್ ಕಾದ. ಯಾಕೆ? ಹಗಲು ಮುಗಿಬೇಕು, ರಾತ್ರಿ ಹಾಕೂಡ್ದು. ಸಂಧ್ಯಾ ಕಾಲಕ್ಕೆ ಕಾದ, ಹಗಲ ಅಲ್ಲ ರಾತ್ರಿ ಅಲ್ಲ ಕಾದ. ಈಗ ಅದು ಒಂದು. ಈಗ ಉಗುರನ್ನ ವಜ್ರನಖ ಅಂತಾರೆ. ವಜ್ರನಖ ಅದು ನಖಸ್ತುತಿ ಮಾಡಿದ್ದಾರೆ. ಮಧ್ವಾಚಾರ್ಯ ನಖಸ್ತುತಿ ಅಂತ ಹೇಳ್ತಾ ಇದ್ರೆ ಹಾಕಿ ಬಗಿತಾ ಇದ್ರೆ ಅಂತ ಹಾಗೆ ನಖಸ್ತುತಿ ವಜ್ರ ನಖ. ಅದು ವಜ್ರದ ಮಹಾಶಕ್ತಿ ಇರತಕ್ಕಂಥ ನಖದಿಂದ ಹಾಕಿ ಆ ಕರುಳನ್ನು ಎದೆಯನ್ನ ಬಗೆದು ಕರುಳು ತೆಗೆದ. ಯಾಕೆ ನಖವನ್ನು ಹಾಕದ ಅಂದ್ರೆ ಅದಕ್ಕೂ ವರ ಇತ್ತು. ಜೀವ ಇರೋದ್ರಿಂದ ಸಾವು ಬರ್ಕೊಡುದು, ಜೀವ ಇಲ್ಲದೆ ಇರೋದ್ರಿಂದ ಸಾವು ಬರ್ಕೊಡುದು, ಚೇತನದಿಂದ ಸಾವಿರ್ಕೊಡುದು, ಅಚೇತನದಿಂದ ಸಾವಿರ್ಕೊಡುದು, ಆನಿಮೇಟ್ ಇಂದ ಸಾವಿರ್ಕೊಡುದು, ಇನ್ಯಾನಿಮೇಟ್ ಇಂದ ಸಾವಿರ್ಕೊಡುದು. ಉಗುರಿಗೆ ಜೀವ ಇಲ್ಲ, ಕತ್ತರಿಸ್ಕೊಂಡ್ರು ನೋವಾಗಲ್ಲ. ಹಾಗೆ ಅಂತ ಜೀವ ಇಲ್ಲದೆ ಇಲ್ಲ, ಬೆಳೀತಾ ಇರುತ್ತೆ. ಅದಕ್ಕೆ ಜೀವಕ್ಕೆ ಅಚೇತನ ಅಲ್ಲ, ಚೇತನ ಅಲ್ಲ. ಆದ್ರಿಂದ ಉಗುರನ್ನ ಹಾಕದ, ಬಗದ, ತೆಗೆದ, ಕರುಳನ್ನು ಹಾರ ಮಾಡ್ಕೊಂಡ. ಇಷ್ಟು ವೈಲೆಂಟ್, ಇಷ್ಟು ಕ್ರೂರಿನೇನ್ರಿ ನಿಮ್ ದೇವರು? ಯಾರಿಗೆ ಬೇಕ್ರಿ ನಿಮ್ ದೇವರು? ಈ ಪಾಟಿ ಕ್ರೂರ್ಯ ವೈಲೆಂಟ್ ಇದ್ರೆ. ಪುರಂದರದಾಸ್ ಹೇಳ್ತಾರೆ, ಯಾಕೆ ದಾನವನ್ನ ಕೊಂದದ್ದೆಲ್ಲ ಕಾಣಿರೋ ನಮ್ಮ ತೊರವೆ ನರಸಿಂಹ ಏನ್ ಗೊತ್ತೇನ್ರೋ? ಏನು ಅಂದ್ರೆ ಈ ಪ್ರಹ್ಲಾದದಂತ ಅಚ್ಚರತ್ನ ಮುತ್ತು ಬಂಗಾರ ವಜ್ರ ಕಂಡ್ರೋ. ಈ ಬಂಗಾರದಂತ ಪ್ರಹ್ಲಾದ ಯಾವ ಬಂಗಾರ ಬರದಿಲ್ಲಿದ್ದ? ಮೈನಿಂದ. ಇಂಥ ಬಂಗಾರ, ಇಂಥ ಮುತ್ತು ಆ ಮೈನೊಳಗೆ ಇನ್ನೂ ಏನಾದ್ರು ಇದೆಯೋ ಅನ್ನೋ ಚೆಕ್ ಮಾಡೋಣ ಅಂತ ಮೈನಿಂಗ್ ಆಪರೇಷನ್ ಮಾಡ್ದ ಅಷ್ಟೇ. ಅವನ ಎದೆ ಬಗ್ದಿದ್ದು ಮೈನಿಂಗ್ ಆಪರೇಷನ್ ಆಗ್ಬೋದು. ಕರುಳನ್ನು ತೆಗೆದು ಕರುಳನ್ನು ಬೆಳ್ಳಿ ಮಾಡಿ ಹಾಕಿದ್ರೆ ಪುರಂದರದಾಸ್ ಹೇಳ್ತಾರೆ, ನನಗೆ ಎಲ್ಲಾರ್ಗೂ ಇರೋ ಸಂಬಂಧ ಬೇರೆ, ನನಗೆ ಪ್ರಹ್ಲಾದನಿಗೆ ಸಂಬಂಧ ಏನ್ ಗೊತ್ತೇನು ಏನು ಅಂತಂದ್ರೆ ಕರುಳು ಸಂಬಂಧ. ಕಣ್ಣರಿಯದ್ರದ್ದು ನೇಮ್ ಕರುಳರಿಯದೆ ಅಂತಂತಾರೆ. ಸಂಬಂಧಗಳಲ್ಲಿ ಶ್ರೇಷ್ಠ ಸಂಬಂಧ, ಉತ್ಕೃಷ್ಟ ಸಂಬಂಧ ಕರುಳ ಸಂಬಂಧ. ನನಗೆ ಪ್ರಹ್ಲಾದನಿಗೆ ಕರುಳ ಸಂಬಂಧ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಆಗ
ಪ್ರಹ್ಲಾದನಿಗೆ ನರಸಿಂಹದೇವರು ಹೇಳ್ತಾರೆ, ಹೇಳ ಸಾಧ್ಯವೇ? ಯಾಕೆಂದ್ರೆ ವ್ಯಗ್ರರಾಗಿ ಉಗ್ರರಾಗಿ ಎಷ್ಟು ಉಗ್ರರಾಗಿರ್ತಾರೆ ಅಂತಂತಂದ್ರೆ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿ ಹೆದರ್ಕೊಂಡಾಗ ಸಮಸ್ತ ದೇವಾದೇವತೆಗಳು ಲಕ್ಷ್ಮೀದೇವಿ ಬಂದು ಶ್ರೀಪಾದರಾಜರು ಬರೆದಿದ್ದಾರೆ ನರಸಿಂಹ ದಂಡಕದಲ್ಲಿ, ಲಕ್ಷ್ಮೀದೇವಿ ಬಂದು ಚಿನ್ನ ರನ್ನ ಮುತ್ತು ಅಂತ ಪ್ರಹ್ಲಾದನಿಗೆ ಹೇಳಿ ನೀನೊಬ್ಬ ಅವನ ಸಮಾಧಾನ ಮಾಡುವುದು ಹೋಗು ಅಂತಂದಾಗ ಪ್ರಹ್ಲಾದ ಬಂದು ನರಸಿಂಹತ್ರ ಮುಂದೆ ನಿಂತ್ಕೊಂಡು ನೀನು ದೈವನಪ್ಪ, ದೇವ್ರ ಹತ್ರ ನೀ ದೇವ್ರನ್ನ ನೋಡಿದ್ರೆ ಭಯ ಯಾಕೋ, ಈ ಪ್ರಪಂಚ ನೋಡಿದ್ರೆ ಭಯ ಪಡ್ಬೇಕು. ಪ್ರಹ್ಲಾದನ ಮಾತದು. ನಿನ್ ನೋಡಿದ್ರೆ ಭಯ ಅಲ್ವೋ, ಈ ಪ್ರಪಂಚ ನೋಡಿದ್ರೆ ಭಯ. ನಿನ್ ಕಡೆ ಯಾವಾಗ್ಲೂ ಯಾಕೆ ನೋಡ್ಕೊಂಡಿರ್ತೀವಿ ಗೊತ್ತಾ? ಭಯ ಹೋಗ್ಬೇಕು ಅಂದ್ರೆ ನಿನ್ ಕಡೆ ನೋಡ್ಕೊಂಡಿರ್ಬೇಕು. ತಿರುಗದೆ ಅಂದ್ರೆ ಸಾಕು ಭಯ ಬರ್ತಿ. ಸಂಸಾರ ಪ್ರಪಂಚ ನೋಡ್ತು ಅಂದ್ರೆ ಭಯ ಆಗುತ್ತಪ್ಪ. ನೀನ್ ನೋಡಿದ್ರೆ ಭಯ ಅಲ್ವೋ, ಸಮಾಧಾನ, ನೆಮ್ಮದಿ, ಶಾಂತಿ, ಮನಃಶಾಂತಿ, ಉಲ್ಲಾಸ, ಉತ್ಸಾಹ ನೀನ್ ನೋಡಿದ್ರೆ ಭಯ ಯಾಕೆ ಬರುತ್ತೆ? ಆಗ ನಗನಗುತ್ತ ಹಸನ್ಮುಖಿಯಾಗಿರತಕ್ಕಂಥ ನರಸಿಂಹ, ಮಹಾಜ್ವಾಲ ನರಸಿಂಹ, ಮಹಾಶಾಂತ ನರಸಿಂಹ ಆಗ್ತಾ ಇದ್ದಾನೆ. ಜೋಹಾನ್ಸ್ಬರ್ಗ್ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಮಹಾಜ್ವಾಲ ನರಸಿಂಹ ಅಂತ ಸ್ಟಾರ್ಟ್ ಮಾಡಿದ್ರು. ಅಂಧಕಾರ ಕಗ್ಗತ್ತಲೆ ಕಂಡ ಅಂತ ಕರೆದ್ರು ಆಫ್ರಿಕನ್ನ. ಆ ಕಗ್ಗತ್ತಲೆಗೆ ಸ್ವಲ್ಪ ಬೆಳಕು ಬರ್ಲಿ, ಜ್ವಾಲೆ ಬರ್ಲಿ, ತೇಜಸ್ ಬರ್ಲಿ ಅಂತ ಹೇಳಿ ಮಹಾಜ್ವಾಲ ನರಸಿಂಹ ಅಂತ ಮಾಡಿದ್ರು. ಆ ಶಾಖಾ ಪ್ರಖರತೆ ಇಂಟೆನ್ಸಿಟಿ ತೆಗಿಯಕ್ಕಾಗ್ದಿರಾ ಇನ್ನೊಂದು ನರಸಿಂಹದೇವರ ಪ್ರತಿಷ್ಠೆ ಮಾಡಿ ಮಹಾಶಾಂತ ನರಸಿಂಹ ಅಂತ 2 ದೇವಸ್ಥಾನ ಮಾಡಿದ್ರು. ಮಹಾಶಾಂತ ನರಸಿಂಹ ಅಂತ. ಜರ್ಮನಿಯಲ್ಲಿ ಒಂದಿನ ನಾನು ಹೇಳಿದೆ, ಕೆಲವರಿಗೆ ಹೇಳಿದಿಲ್ಲ. ಇಂದ ನನಗೆ ಫೋನ್ ಬಂತು, ಎಲ್ಲಿಗೆ ಸ್ಟುಟ್ಗಾರ್ಟ್ಗೆ, ನಮ್ಮ ಮಗಳು ಬಂದಿದ್ದೆ. ಏನು ಅಂದ್ರೆ ನಾನು ಬರ್ಲಿಂದ ಫೋನ್ ಮಾಡ್ತಾ ಇರೋದು, ಬುಧವಾರ ಬರ್ತೀರಾ ನೀವು, ಬರ್ಲಿನ್ ಟಿಕೆಟ್ ಕಳಿಸ್ತೀನಿ ಅಂತ. ನಾನೇ ಅಗ್ರಿ ಬರ್ಬೇಕು, ಮಾತಾಡ್ತಿರೋರು ಯಾರು ಗೊತ್ತಿಲ್ಲವಲ್ಲ ನನಗೆ. ಇಲ್ಲ, ನಾನು ವಿ ಆರ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ಯು ಮಸ್ಟ್ ಕಮ್ ಅಂಡ್ ಲಿಸನ್ ಟು ಅವರ್ ಪ್ರೋಗ್ರಾಮ್. ಹೂ ಆರ್ ಯು ಫಸ್ಟ್ ಟೈಮ್? ಮಾಲೋಲಾ ಅಂತಂದ. ಯು ಕೆನಾಟ್ ಬಿ ಅಂದೆ. ಯಾಕೆ ಅಂದ, ನಿಂದು ಆಕ್ಸೆಂಟು ಇದು ಜರ್ಮನ್ ಆಕ್ಸೆಂಟ್. ಮಾಲೋಲಾ ಅಂತ ಅನ್ನೋದು ಇಂಡಿಯನ್ ನೇಮ್. ಇಲ್ಲ, ದಟ್ ಇಸ್ ಇಂಡಿಯನ್ ನೇಮ್ ಗಿವನ್ ಬೈ ಮೈ ಗುರು. ಬೇಸಿಕಲಿ ಐ ಆಮ್ ಜರ್ಮನ್ ಬೈ ಬರ್ತ್, ಬಟ್ ಬೈ ಹಾರ್ಟ್ ಐ ಹ್ಯಾವ್ ಬಿಕಮ್ ಇಂಡಿಯನ್. ಆಮೇಲೆ ಯಾಕೆ ಬುಧವಾರ ಅಂತಂದ್ರೆ 29 ಜನ ಜರ್ಮನ್ಸ್ ನಾವು ಬುಧವಾರ ಒಟ್ಟಿಗೆ ಬರ್ಲಿನಲ್ಲಿ ಸೇರಿ ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಾರಾಯಣ ಮಾಡ್ತೀವಿ. ಬುಕ್ ರೆಫರ್ ಮಾಡ್ತೀರಾ? ಬುಕ್ ರೆಫರ್ ಮಾಡಿದ್ರೆ 29 ಜನ ಜರ್ಮನ್ಸ್ ವಿಷ್ಣು ಸಹಸ್ರನಾಮ ಹೇಳ್ತೀವಿ. ಯೂರ್ ಇನ್ಸ್ಪೈರ್ಡ್ ಬೈ ಯು ಮಸ್ಟ್ ಕಮ್. ನಾನು ಹೇಳ್ತೇನೆ, ಇದು 2 ನಂಬಕ್ಕಾಗಲ್ಲ. 1, 29 ಜನ ಸಾಮೂಹಿಕ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತೀನಿ, ನಾನು ನಂಬಕ್ಕಾಗಲ್ಲ. 2ನೇದು, ನನ್ನ ಬುಕ್ಕಿಂದ ಇನ್ಸ್ಪೈರ್ ಮಾಡ್ತೀರಾ? ಕನೆಕ್ಷನ್ ಇಲ್ಲ. ಹೇಗೆ ಅಂತ ಇಲ್ಲ, ಕನೆಕ್ಷನ್ ಏನು? ವಿದ್ಯಾಭೂಷಣ್ ನನಗೆ ನಿಮ್ಮ ಪುಸ್ತಕ ಕೊಟ್ಟರು, ತಗೊಂಬಂದು ನಾನು ಪ್ರಾಕ್ಟೀಸ್ ಮಾಡಿದೆ, ತುಂಬಾ ಸಂತೋಷ ಆಯ್ತು. ಸಿಡಿದು ತಗೊಂಬಂದೆ ನಿಮ್ದು. ಆಮೇಲೆ ಸಮ್ ವಿ ಡೆವಲಪ್ಡ್ ಲಾಟ್ ಆಫ್ ಲೈಕಿಂಗ್ ಫಾರ್ ಇಟ್ ಅಂಡ್ ಎಲ್ರಿಗೂ ಹೇಳಿದೆ. 50 ಜನ ಕಲ್ತ್ವಿ, 29 ಜನ ಮಾಡ್ತೀವಿ ಪ್ರತಿ ವಾರ. ವಿದ್ಯಾಭೂಷಣ್ ಹೇಗೆ ಇರ್ತದೆ ದೆನ್ ಹೋಲ್ ಸ್ಟೋರಿ. ನಾನು ಬರೋಕ್ಕಾಗಲ್ಲಪ್ಪ, ಸ್ವಿಟ್ಜರ್ಲೆಂಡ್ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಲೆಕ್ಚರ್ ಸ್ಟಾರ್ಟ್ ಆಗಿದೆ. ಒಂದು ವೀಕೆಂಡ್ ಬರ್ತೀರಾ ಅಂತಂದು. ಯಾಕೆ ಅಂದೆ, ನಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತಂದ. ಯಾವ ಟೆಂಪಲ್ ಅಂದೆ? ಬೃಹತ್ ನರಸಿಂಹ ಟೆಂಪಲ್. ಎಲ್ಲಿ? ಜರ್ಮನಿಯಲ್ಲಿ ಬೃಹತ್ ನರಸಿಂಹ ಟೆಂಪಲ್. ಹೊಸದ ಯಾವಾಗ ಓಪನ್ ಆಯ್ತು ಅಂತ 5-6 ವರ್ಷ ಹಿಂದೆ 25 ವರ್ಷೋತ್ಸವ ನಿಮ್ ಗಣಪತಿ ಚಾನಲ್ ಸ್ವಾಮಿ ಮಾಡ್ಕೊಂಡು ಹೋದ್ರು. ಒಂದು 6 ವರ್ಷದಿಂದ 25 ವರ್ಷ. ಭಕ್ತರು ಯಾರು ಅಂತಂದೆ ಹೇಳ್ದ, ಭಕ್ತರು 86% ದಿ ಭಕ್ತಾಸ್ ಆರ್ ಯುರೋಪಿಯನ್ಸ್, ಓನ್ಲಿ 14% ಆರ್ ಇಂಡಿಯನ್ಸ್. ಭಕ್ತರು ಎಷ್ಟು ಬರ್ತಾರೆ ಅಂತಂದ್ರೆ ಫ್ರೈಡೆ, ಸಾಟರ್ಡೆ, ಸಂಡೇ ಎಷ್ಟು ಬರ್ತಾರೆ ಅಂದ್ರೆ, ಸ್ಟಾರ್ಟಿಂಗ್ ಟೆಂಪಲ್ ಮಾಡಿದ್ವಿ. ಈಗ ಟೆಂಪಲ್ ಪಕ್ಕ ರೋಡಲ್ಲಿ ಇರತಕ್ಕಂಥ ಆ ಕಡೆ ಬಿಲ್ಡಿಂಗ್ ಈ ಕಡೆ ಎಲ್ಲ ಬೈ ಮಾಡ್ಬಿಟ್ಟು ವೀಕ್ ಗುರುವಾರದಿಂದ ಭಾನುವಾರದವರೆಗೂ ಅಲ್ಲಿ ಇದ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಬಂದು ಅಷ್ಟು ಗೆಸ್ಟ್ ಹೌಸ್ಗಳು ಮಾಡಿದೀವಿ. ಬರ್ಲಿ. ಎಲ್ಲಿದೆ ಅಂದ್ರೆ ಜರ್ಮನಿ ಯುಗೋಸ್ಲಾವಿಯಾ ಬಾರ್ಡರ್ ನಲ್ಲಿ ಇದೆ ಅದು. ಇಷ್ಟೆಲ್ಲ ಹೇಳಿದೆ. ಆಮೇಲೆ ವಿದ್ಯಾಭೂಷಣ್ ಹಿಂಗೆ ಕನೆಕ್ಟ್ ಆಗಿದೆ. ಯಾವತ್ತೋ ಒಂದಿನ ಜರ್ಮನಿದ ಮೋಸ್ಟ್ ಫೇಮಸ್ ರಾಕ್ ಸ್ಟಾರ್ ಬಂದು ಇವನ್ ಮನೆಗೆ ಒಂದು ಸಿಡಿ ಕೊಟ್ಟೋದಂತೆ. ಸಿಡಿಗೆ ಕುಲ ಇಲ್ಲ, ಗೋತ್ರ ಇಲ್ಲ, ಕವರ್ ಇಲ್ಲ, ಬರೀ ಸಿಡಿ ಕೇಳಿದ್ರೆ ಸಂಸ್ಕೃತದಲ್ಲಿ ಒಳ್ಳೆ ಚಾಂಟಿಂಗು, ನರಸಿಂಹ ಸ್ತೋತ್ರ ಕೇಳಿ ಸಂತೋಷ ಆಗಿ ನಮ್ಮ ಟೆಂಪಲ್ಗೂ ಮಾಡಿಸ್ಬೇಕಲ್ಲ ಅಂತ ಈ ಒಳ್ಳೆ ವಾಯ್ಸ್ ಇರೋದನ್ನ ಕೇಳ್ಕೊಂಡು ಬರ್ಬೇಕು ಅಂತ ಹೇಳಿ ಇಂಡಿಯಾಗೆ ಬಂದಂತೆ. ಬಾಂಬೆಗೆ ಹೋಗಿ ಯಾರು ವಾಯ್ಸು ಅಂತ ಅವ್ರು ಹೇಳ್ತಾರಂತೆ, ಇಟ್ ಕೆನಾಟ್ ಬಿ ಬಾಂಬೆನಲ್ಲಿ ಈ ತರ ವಾಯ್ಸೇ ಇಲ್ಲ, ಗೋಡ್ ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ. ಢಾಕಾಗ್ ಹೋದ, ಕಲ್ಕಟ್ಟಾಗ ಹೋದ, ಎಲ್ಲ ಕೇಳ್ಬಿಟ್ಟು ಬಾಂಗ್ಲಾ ಆಕ್ಸೆಂಟೇ ಬೇರೆ ತರ, ಬಾಂಗ್ಲಾ ಪ್ರೊನೌನ್ಸಿಯೇಷನ್ ಬೇರೆ, ಬಾಂಗ್ಲಾ ಬರೋದಿಲ್ಲ, ಗೋಡು ಮಡ್ರಾಸ್ ಅಂತ. ಮಡ್ರಾಸಿಗೆ ಬಂದು ಸುಧಾ ರಘುನಾಥ್ ಅಂದ್ಬಿಟ್ಟು ಸಂಗೀತಗಾರ ಇದಾರೆ. ಸುಧಾ ರಘುನಾಥ್ ಅಡ್ರೆಸ್ ತಗೊಂಡು ಅವ್ರ ಮನೆಗೆ ಹೋಗಿ ಇದನ್ನ ಸಿಡಿ ಹಾಕಿದ್ರೆ 1 ನಿಮಿಷಕ್ಕೆ ಅವ್ರು ಕೇಳಿದ ತಕ್ಷಣ ಇದಕ್ಕೆ ಈ ಪಾಟಿ ಅಲ್ದಿದ್ದೀವಿ ನಮ್ಮ ಮಹಾನುಭಾವ ಅಂತ ಹೇಳಿ ವಿದ್ಯಾಭೂಷಣ್ ಹಾಡಿರೋದು ಇದು. ಯಾವ ವಿದ್ಯಾಭೂಷಣ್? ಬೆಂಗಳೂರು ಅವ್ರ ಅಡ್ರೆಸ್ ತಗೊಂಡು ಬೆಂಗಳೂರಿಗೆ ಬಂದು ವಿದ್ಯಾಭೂಷಣ್ ಮನೆಗೆ ಹೋಗಿ ವಿದ್ಯಾಭೂಷಣ್ ಪರಿಚಯ ಮಾಡಿ ಇಷ್ಟೆಲ್ಲ ಕಥೆ ಹೇಳಿ ಈಗೋಸ್ಕರ ಬಂದು ನಾನು ಇಷ್ಟೆಲ್ಲ ಹುಡುಕೊಂಡು ಅಂತಂದಾಗ ಅವರು 2 ಸಿಡಿ ಮಾಡ್ಕೊಟ್ಟಾಗ ನಂದು ವಿಷ್ಣು ಸಹಸ್ರನಾಮ ಇಂಗ್ಲಿಷ್ ಪುಸ್ತಕ ಇತ್ತು, ಅದು ಕೊಟ್ಟಿದ್ದಾರೆ ಅವ್ರಿಗೆ. ಅದು ತಗೊಂಡ್ಬಂದು ಸಿಡಿನೂ ಕೊಟ್ಟರಂತೆ. ಅದು ಕಲ್ತ್ಕೊಂಡು ದೆನ್ ವಿದ್ಯಾಭೂಷಣ್ ಹ್ಯಾಸ್ ಬಿಕಮ್ ವೆರಿ ಕ್ಲೋಸ್ ಫ್ರೆಂಡ್. ಮುಂದೆ ಬೆಂಗಳೂರಲ್ಲಿ ವಿದ್ಯಾಭೂಷಣ್ಗೆ ನಾವು ಪುರಂದರ ಮಂಟಪದಲ್ಲಿ ಅವಾರ್ಡ್ ಕೊಟ್ಟಿದ್ವಿ. ಪುರಂದರ ಎವರಿ ಸಂಗೀತ ಅವಾರ್ಡ್, ಒಂದು ಅವಾರ್ಡ್ ಕೊಟ್ಟಾಗ ಇವನು ಬಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾನೆ.
ಬೆಂಗಳೂರಿಗೆ ಬಂದ. ಆಮೇಲೆ ನಾನು ಬಂದು ಪರಿಚಯ ಮಾಡ್ಕೊಂಡ. ವಿದ್ಯಾಭೂಷಣ್ ಹೇಳಿದ್ರು ನಾಳೆ ಬೆಳಿಗ್ಗೆ 6 ಗಂಟೆಗೆ ಫ್ರೀ ಇರ್ತೀರಾ ಅಂತ. ಯಾಕೆ ಅಂದ್ರೆ ನಮ್ಮನೆಗೆ ಬನ್ನಿ ಅಂತ. ಇವ್ರು ನಮ್ಮಲ್ಲೇ ಇದ್ದಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ವಿದ್ಯಾಭೂಷಣ್ರೆ ಪೂಜೆ ಮಾಡೋದಲ್ಲ, ಅವರು ನರಸಿಂಹದೇವ್ರ ಕೃಷ್ಣ ಪೂಜೆ ಈಗಲೂ ಅವರೇ ನೀವು ಒಂದು ದೊಡ್ಡ ಮಂಟಪ ಹಾಕ್ತಿದ್ದಾರೆ. ಆ ಇಡೀ ಮಂಟಪದಲ್ಲಿರೋ ಸಾಲಿಗ್ರಾಮಗಳು ವಿಗ್ರಹಗಳೆಲ್ಲ ಫ್ಲೈಟ್ ಅಲ್ಲಿ ತಗೊಂಡು ಹಾಕಿ ಪೂಜೆ ಮಾಡಲಿ. ಪೂಜೆ ಎಲ್ಲ ಮಾಡಿದಾದ್ಮೇಲೆ ಪ್ರಹ್ಲಾದ ಅಂತ ಕರೆದ. ಅವ್ನ ಮಗ ಜರ್ಮನ್ 6 ವರ್ಷದವ್ರು. ಪ್ರಹ್ಲಾದ ಅಂತಾರ ಪೂರ್ತಿ ಹಾಗೆ ಬಂದ. ಒಳ್ಳೆ ಮಂಟಪ ವರ್ಷ ಆಗ್ತಿಲ್ಲ. ಅವನಿಗೆ ತೀರ್ಥ ಕೊಟ್ಟರು. ಆಗ ವಿದ್ಯಾಭೂಷಣ ಅದಕ್ಕೆ ನಿಮ್ಗೆ ಬರಕ್ಕೆ ಹೇಳಿದ್ರು, ಚರ್ಮ ಯಾವ್ದಾದ್ರೇನು, ಜಾತಿ ಯಾವ್ದಾದ್ರು, ಸಂಸ್ಕಾರ ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೀನಿ. ನರಸಿಂಹದೇವ್ರು ಹೇಳ್ತಾರೆ, ನರಸಿಂಹದೇವರು ಪ್ರಹ್ಲಾದರಿಗೆ ಹೇಳ್ತಾರೆ, ನಿನ್ನಂತ ಭಕ್ತ ಪ್ರಪಂಚದಲ್ಲಿ ಇದ್ದಪ್ಪ ಇಲ್ಲ, ನಿನ್ನೊಂದು ವರ ಕೇಳ್ಕೊ, ನೀನು ವರ ಕೇಳ್ಕೊ. ಪ್ರಹ್ಲಾದ ಹೇಳ್ತಾನೆ, ಯಾರಾದ್ರೂ ದೇವ್ರ ಮುಂದೆ ಕೂತ್ಕೊಂಡು ಸ್ಮರಣೆ ಮಾಡಿ, ಜಪ ಮಾಡಿ, ತಪ ಮಾಡಿ, ತಪಸ್ಸು ಮಾಡಿ, ಧ್ಯಾನ ಮಾಡಿ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟಾಗ ವರ ಕೇಳ್ಕೊಂಡ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಲ್ವಾ? ಅದು ವರ ಕೇಳ್ತಾರ. ಐ ಡೋಂಟ್ ವಾಂಟ್ ಟು ಕನ್ವರ್ಟ್ ದ ಹೋಲ್ ಥಿಂಗ್ ಇಂಟು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅದು ಪವಿತ್ರತೆ ಉಳಿಬೇಕು ಅಂತ ಏನು ಕೇಳ್ಕೊಡೋದು ನಂಗೇನು ಬೇಕಾಗಿಲ್ಲ. ಆಗ ಪರಮಾತ್ಮ ಹೇಳ್ತಾನೆ, ನನ್ನ